ಪನ್ನಗ ಭರಣ ಕನ್ನಡ ಚಿತ್ರರಂಗದ ಭರವಸೆ ಮೂಡಿಸೋ ಯುವ ನಿರ್ದೇಶಕರಲ್ಲೊಬ್ಬರು. ಇವರು ಬಣ್ಣ ಹಚ್ಚಿದ್ದು 5 ವರ್ಷ ಇದ್ದಾಗಲೇ. ಬಾಲನಟನಾಗಿ ತೆನಾಲಿ ಸೀರಿಯಲ್, ಚಿನ್ನಾರಿ ಮುತ್ತ, ನಾವಿದ್ದೇವೆ ಎಚ್ಚರಿಕೆ, ಮುಸ್ಸಂಜೆ ಚಿತ್ರಗಳಲ್ಲಿ, ಸ್ಟೋನ್ ಬಾಯ್ ಕಿರುಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಕಾಲೇಜ್ ನಂತರ ಇವರು ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಯಲ್ಲಿ ತಮ್ಮ ಉನ್ನತ ವಿದ್ಯಾಭ್ಯಾಸವನ್ನು ಮುಗಿಸಿದರು. ತದನಂತರ ತಮ್ಮ ತಂದೆ ಟಿ.ಎಸ್. ನಾಗಾಭರಣ ಅವರೊಂದಿಗೆ ಸಹ ನಿರ್ದೇಶಕರಾಗಿ ಕಲ್ಲರಳಿ ಹೂವಾಗಿ, ನಮ್ ಯಜಮಾನ್ರು, ಮೃಗಶಿರ ಮುಂತಾದ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. 2017ರಲ್ಲಿ ಹ್ಯಾಪಿ ನ್ಯೂ ಇಯರ್ ಚಿತ್ರದ ಮೂಲಕ ಸ್ವತಂತ್ರ ನಿರ್ದೇಶನವನ್ನು ಪ್ರಾರಂಭಿಸಿದರು. ತದನಂತರ ತಮ್ಮ ಚಿತ್ರ ಫ್ರೆಂಚ್ ಬಿರಿಯಾನಿ ಅಮೆಜಾನ್ ಪ್ರೈಮಲ್ಲಿ ರಿಲೀಸ್ ಆಗಿ ಸೈಮಾ ಬೆಸ್ಟ್ ಡೈರೆಕ್ಟರ್ ಅವಾರ್ಡನ್ನು ಪಡೆದರು. ಮೃಗಶಿರ ಚಿತ್ರದಲ್ಲಿ ತಮ್ಮ ಅಭಿನಯಕ್ಕೆ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ ಅವಾರ್ಡನ್ನು ಪಡೆದಿದ್ದಾರೆ. ಇದೀಗ ತಮ್ಮ ನಿರ್ಮಾಣದ ತತ್ಸಮ ತದ್ಭವ ಚಿತ್ರ ರಿಲೀಸ್ಗೆ ರೆಡಿಯಾಗಿದೆ. ಚಿತ್ರರಂಗ ಅಷ್ಟೇ ಅಲ್ಲ, ರಂಗಭೂಮಿಯಲ್ಲೂ ಇವರು ಸಕ್ರಿಯರು. ಬಿ.ವಿ. ಕಾರಂತರೊಂದಿಗೆ ಗೋಕುಲ ನಿರ್ಗಮನ, ಹಯವದನ, ಸತ್ತವರ ನೆರಳು, ಜೋಕುಮಾರಸ್ವಾಮಿ ಮುಂತಾದ ನಾಟಕಗಳಲ್ಲಿ ಇವರು ಕೆಲಸ ಮಾಡಿದ್ದಾರೆ. ತಂದೆ ಟಿ.ಎಸ್. ನಾಗಾಭರಣ ಅವರು ಪ್ರಸಿದ್ಧ ನಿರ್ದೇಶಕ ಹಾಗೂ ರಂಗಕರ್ಮಿ. ತಾಯಿ ನಾಗಿಣಿ ಭರಣ ಅವರು ಪ್ರಸಿದ್ಧ ಕಾಸ್ಟ್ಯೂಮ್ ಡಿಸೈನರ್ಗಳಲ್ಲೊಬ್ಬರು. ಸೋದರಿ ಶ್ರುತಾಭರಣ ಅವರು ಕೂಡ ಕಲಾವಿದೆ. ಕಲಾವಿದರ ಕುಟುಂಬದ ಮಲ್ಟಿಫೆಸೇಟೆಡ್ ನಟ, ನಿರ್ದೇಶಕ, ನಿರ್ಮಾಪಕ ಪನ್ನಗ ಭರಣ ಅವರು ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ಬೆಂಚ್ ಟಾಕ್ನ ಇಂದಿನ ಅತಿಥಿ. ವೆಲ್ಕಮ್ ಸರ್. ಥ್ಯಾಂಕ್ ಯು ಸೋ ಮಚ್. ರಿಯಲಿ ಸ್ವೀಟ್. ತುಂಬ ಚೆನ್ನಾಗಿತ್ತು ಇಂಟ್ರೊಡಕ್ಷನ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು 5 ವರ್ಷ ಇದ್ದಾಗಲೇ ಬಣ್ಣ ಹಚ್ಚಿದ್ರಿ, ಕ್ಯಾಮ್ರಾವನ್ನು ಫೇಸ್ ಮಾಡಿದ್ರಿ. ಮೊದಲನೇದಾಗಿ ನಿಮ್ಮ ಒಂದು ಫ್ಯಾಮಿಲಿ ಫುಲ್, ನಿಮ್ಮ ಕುಟುಂಬ ಪೂರ್ತಿ ಒಂದು ಕಲೆಗೆ ಅರ್ಪಿಸ್ಬಿಟ್ಟಿದ್ದಾರೆ ತಮ್ಮನ್ನು ತಾವೇ. ನೀವು 5 ವರ್ಷ ಇದ್ದಾಗ ಕ್ಯಾಮ್ರಾ ಫೇಸ್ ಮಾಡಿ ಬಣ್ಣ ಹಚ್ಚಿದ್ರಿ. ತೆನಾಲಿ ಸೀರಿಯಲ್ ಬಗ್ಗೆ ನಮಗೆ ಸ್ವಲ್ಪ ವಿವರಣೆ ಬೇಕು. ದೂರದರ್ಶನದಲ್ಲಿ ನಾಗಾಭರಣ ಸರೇ ನಿರ್ಮಿಸಿದ್ದ ಒಂದು ಸೀರಿಯಲ್. ಹೌದು. ಸೊ ಚಿಕ್ಕ ವಯಸ್ಸಲ್ಲಿದ್ದಾಗ ನನಗೆ ಅಷ್ಟೊಂದೇನು ಗೊತ್ತಿರ್ತಿರ್ಲಿಲ್ಲ. ಅಂದರೆ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಥವಾ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಥವಾ ಸ್ಟೇಜಲ್ಲಿ ಆ್ಯಕ್ಟ್ ಮಾಡ್ತೀನಿ ಅದು ನನಗೆ ಅರಿವಿರಲಿಲ್ಲ. ಅಂದರೆ ಏನು ಅಂತ ಹೇಳಿದ್ರೆ ನಾನೊಬ್ಬ ಸ್ಟ್ಯಾಂಡ್ ಬೈ ಆ್ಯಕ್ಟರ್ ಅಂತ ಹೇಳ್ತಾ ಇದ್ದೆ. ಸೊ ನಮ್ಮ ತಂದೆ ಏನು ಅಂತ ಹೇಳಿದ್ರೆ ಯಾವತ್ತೂ ನನ್ನ ಫಸ್ಟ್ ಪ್ರಿಫರೆನ್ಸಲ್ಲಿ ಯಾವತ್ತೂ ಕಾಸ್ಟ್ ಮಾಡಿದ್ದಿಲ್ಲ. ಅಂದರೆ ಈ ರೋಲ್ನ ನಾನು ಪನ್ನಗಂಗೆ ಕೊಡ್ತೀನಿ ಅಂತ ಯಾವತ್ತೂ ಕಾಸ್ಟ್ ಮಾಡಿದ್ದಿಲ್ಲ. ನನಗಿನ್ನೂ ಜ್ಞಾಪಕ ಇದೆ. ಏನು ಅಂತ ಹೇಳಿದ್ರೆ ನಮ್ಮ ಸ್ಕೂಲಲ್ಲಿ ಇರ್ತಾ ಇದ್ದೆ, ಸಣ್ಣಾಗಿ ಒಂದು ಗಾಡಿ ಬರೋದು, ಬಂದ್ಬಿಟ್ಟು ಏನೋ ಹೇಳಿಬಿಟ್ಟು ಕರ್ಕೊಂಡು ಹೋಗೋರು ಇಮಿಡಿಯೇಟ್ ಎಮರ್ಜೆನ್ಸಿ ಅಂತ. ಹೋಗಿ ನೋಡಿದ್ರೆ ಅಲ್ಲೆಲ್ಲ ಸೆಟ್ಟಲ್ಲಿ ನಿಲ್ಸಿರೋರು ನನ್ನ. ಸೊ ಯಾರೋ ಒಬ್ಬ ಹುಡುಗ ಅವತ್ತಿನ ದಿವಸ ಕೈ ಕೊಟ್ಟಿರ್ತಾನೆ ಅಥವಾ ಯಾರೋ ಬಂದಿರೋಕ್ಕಾಗಲ್ಲ ಅಥವಾ ಅವ್ನಿಗೇನೋ ಎಕ್ಸಾಮ್ ಇರುತ್ತೆ ಅಂದಾಗ ನಾನಲ್ಲಿ ರೀಪ್ಲೇಸ್ಮೆಂಟ್ ಆ್ಯಕ್ಟರಾಗಿ ಬಂದೀನಿ. ಸೊ ನನ್ನ ಚಿಕ್ಕ ವಯಸ್ಸಿನ ಚೈಲ್ಡ್ಹುಡ್ ಜರ್ನಿ ಎಲ್ಲ ಹೀಗೆ ಆಗಿರೋದು. ತೆನಾಲಿ ರಾಮ ಆಗಿರ್ಬೋದು ಅಥವಾ ಮುಸ್ಸಂಜೆ ಸೀರಿಯಲ್ ಆಗಿರ್ಬೋದು, ಚಿನ್ನಾರಿ ಮುತ್ತ ಆಗಿರ್ಬೋದು, ಯಾವುದೇ ಒಂದು ಪಾತ್ರ ತೊಗೊಂಡು ಯಾರೋ ಒಬ್ಬ ಅಲ್ಲಿ ಮಿಸ್ ಆಗಿರೋದ್ರಿಂದ ನನ್ನ ಗುಂಡು ಅಂತ ಕರಿತೀವಿ ನಮ್ಮಪ್ಪ ಗುಂಡು ಜನಲ್ಲ, ಗುಂಡು ಕರ್ಕೊಂಬಂದ್ಬಿಡು ಅಂತ. ಸೊ ನಾನು ರೀಪ್ಲೇಸ್ಮೆಂಟ್ ಆ್ಯಕ್ಟರಾಗೆ ಶುರು ಆಗಿದ್ದು. ಆಮೇಲೆ ಹೋಗ್ತಾ ಹೋಗ್ತಾ ಬೆಳೀತಾ ಹೋದೆ. ನಿಮ್ಮ ಚೈಲ್ಡ್ಹುಡ್ ಅಂದರೆ ಸ್ಕೂಲು ಕಾಲೇಜ್ವರೆಗೂ, ಅಂದರೆ ನೀವು ಒಬ್ಬ ಸ್ಕೂಲ್ ಸ್ಟೂಡೆಂಟ್ ಆಗಿದ್ದಾಗ ನಿಮ್ಮ ತಂದೆ ಆಲ್ರೆಡಿ ತುಂಬ ಪಾಪ್ಯುಲರ್ ಆಗಿದ್ದರು ಇಂಡಸ್ಟ್ರೀಲಿ. ಅವರ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ವರ್ಕಿಗೆ ಅವ್ರು ತುಂಬ ಫೇಮಸ್ ಆಗಿದ್ದರು. ಈಗ ನೆನೆಸ್ಕೊಂಡಾಗ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು? ಆ್ಯಸ್ ಒಂಥರ ಫಿಲ್ಮ್ ಫ್ಯಾಮಿಲಿಯಿಂದ ಬಂದಾಗ ನಿಮ್ಮ ಫ್ರೆಂಡ್ಸ್ ಸರ್ಕಲ್, ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ಸರ್ಕಲ್ ಇರ್ಬೋದು, ಈಗ ನೆನೆಸ್ಕೊಂಡ್ರೆ ಏನು ಹೇಳ್ತೀರಾ? ಆನೆಸ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ ನನಗೆ ನಮ್ಮ ತಂದೆ ಒಂದು ದೊಡ್ಡ ಫಿಲ್ಮ್ ಡೈರೆಕ್ಟರ್ ಅಥವಾ ಅವರು ಒಂದು ನ್ಯಾಷನಲ್ ಅವಾರ್ಡ್ ವಿನಿಂಗ್ ಡೈರೆಕ್ಟರ್ ನನಗೆ ಗೊತ್ತೇ ಇರಲಿಲ್ಲ. ಅಂದರೆ ನಮ್ಮ ತಂದೆ ಏನು ಮಾಡ್ತಾರೆ, ಅವರು ಸಿನಿಮಾ ಡೈರೆಕ್ಟ್ ಮಾಡ್ತಾರೆ ಅನ್ನೋದೊಂದು ಗೊತ್ತಿತ್ತು ಹೊರತು ನಾನು ಬೆಳೆಯೋ ವಯಸ್ಸಲ್ಲಿ ನನ್ನ ಸ್ಕೂಲ್ ಡೇಸಲ್ಲಿ ಹಿ ವಾಸ್ ವೆರಿ ಬ್ಯುಸಿ. ಅಂದರೆ ಅವರು ಅವಾಗ ಪೀಕಲ್ಲಿದ್ದರು ಅನ್ನೋ ಕಮರ್ಷಿಯಲ್ ಸಿನಿಮಾಗಳು, ಬ್ರಿಡ್ಜ್ ಸಿನಿಮಾಗಳು ಆ್ಯಂಡ್ 100 ಡೇಸ್ ಅಂದರೆ ಜನ್ಮದ ಜೋಡಿ ಅಂತ 1 ವರ್ಷ ಓಡಿದ್ದ ಸಿನಿಮಾಗಳೆಲ್ಲ ಮಾಡ್ತಾ ಇದ್ದಂಥ ಟೈಮ್ ಅದು. ಸೊ ಹಾಗಾಗಿ ನಮಗೆ ಅವ್ರ ಮನೇಲಿ ಸಿಗ್ತಾನೆ ಇರಲಿಲ್ಲ. ಸೊ ನಮಗೆ ಅವ್ರ ಮನೇಲಿ ಸಿಕ್ಕಿದಾಗ ಎಲ್ಲೋ ಒಂದು ಕಡೆ ಯಾವಾಗಲೂ ಬಂದಾಗ ಒಂದ್ಸಲ ಆಚೆ ಹೋಗಿ ಬರೋದು, ಆ ಥರ ಬಿಟ್ಟರೆ ನಾವು ನಮ್ಮ ಅಜ್ಜಿ ಜೊತೆ ಬೆಳೆದಿದ್ದು. ಯಾಕೆಂದರೆ ನಮ್ಮ ತಾಯಿ ಕೂಡ ನಮ್ಮ ತಂದೆ ಸಿನಿಮಾಗಳಲ್ಲಿ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನಮಗೆ ಒಂದೇನು ಅಂತ ಹೇಳಿದ್ರೆ ನಮಗೆ ಯಾವತ್ತೂ ಹೇಳಿರಲಿಲ್ಲ, ಅಂದರೆ ನಿಮ್ಮ ತಂದೆ ದೊಡ್ಡ ಸಿನಿಮಾ ಡೈರೆಕ್ಟರ್ ಆಗಲಿ ಅಥವಾ ಈ ಥರ ರಿನೌಂಡ್ ಅಂತ. ಸೊ ನಮಗೆ ಗೊತ್ತೇ ಇರ್ತಿರ್ಲಿಲ್ಲ. ಸೊ ನಾವು ನಮ್ಮ ಫ್ರೆಂಡ್ಸ್ಗಳ ಜೊತೆನೇ ಆ ಥರನೇ ಬೆಳ್ಕೊಂಡು ಹೋಗಿದ್ದು. ಆ್ಯಂಡ್ ಅವತ್ತಿಂದ ಇವತ್ತುವರೆಗೂ ಅದು ಹಂಗೆ ಬರ್ತಾ ಹೋಗಿದೆ. ನಾನು
ರೀಸೆಂಟ್ ಟೈಮ್ಸ್ವರೆಗೂ ನಾನು ಹೋಗ್ಬಿಟ್ಟು ಎಲ್ಲೂ ನಾನು ಟಿ ಎಸ್ ನಾಗಾಭರಣ ಅವ್ರ ಮಗ ಅಂತ ಹೇಳ್ತಾನೆ ಇರಲಿಲ್ಲ ನಾನು. ಅಂದರೆ ಒಂದು ಭಯ ಇರ್ತಿತ್ತು, ಎಲ್ಲಿ ಹೋಗಿ ಅವ್ರ ಹೆಸರು ಹೇಳೋದು ನಾನು, ಅವ್ರ ಹೆಸರು ತೊಗೊಬೋದಾ, ಅಂದರೆ ಅವ್ರು ಅಷ್ಟು ಚಿಕ್ಕ ವಯಸ್ಸಲ್ಲಿ ನಮ್ಗೆ ಗೊತ್ತಿರಲಿಲ್ಲ. ಬೆಳೀತಾ ಬೆಳೀತಾ ಅವ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಅಂಥವ್ರು ದೊಡ್ಡವ್ರ ಹೆಸರು ನಾವು ತೊಗೊಬೋದಾ, ಏನಕ್ಕೆ, ಅಂದರೆ ನನ್ನ ಹೆಸರು ನಾನು ಐಡೆಂಟಿಟಿ ಕ್ರಿಯೇಟ್ ಮಾಡ್ತಾ ಹೋಗೋಣ. ಯಾರು ನೀನು? ನಾನು ಪನ್ನಗ. ಫುಲ್ ಹೆಸರೇನು? ಪನ್ನಗಾಭರಣ. ನೀ ಏನು ಮಾಡ್ತೀಯ? ನಾನು ಓದ್ಕೊಂಬಂದೀನಿ, ನಾನು ಸಿನಿಮಾ ಮಾಡ್ತಾಯಿದ್ದೀನಿ. ಆ ಲೆಕ್ಕದಲ್ಲಿ ಬೆಳೀತಾ ಹೋದ್ನೋ ಹೊರತು ಯಾವತ್ತೂ ಅವ್ರ ಹೆಸರು ತೊಗೊಂಡು ಬಂದಿದ್ದಿಲ್ಲ. ಅಥವಾ ಅವ್ರ ಹೆಸರಲ್ಲಿ ಯಾವತ್ತೂ ನಾವು ಸದುಪಯೋಗ ಪಡಿಸ್ಕೊಳ್ಳೋಕ್ಕಿಂತ ಎಲ್ಲದು ಮಿಸ್ಯೂಸ್ ಆಗ್ಬಿಡುತ್ತೋ ಅನ್ನೋದೊಂದು ಭಯದಲ್ಲಿ ನಾವು ಬೆಳೀತಾ ಹೋದ್ವಿ. ಯಾಕೆಂದರೆ ಚಿಕ್ಕವರಿದ್ದಾಗ ತಂದೆಗಿಂತ ಜಾಸ್ತಿ ಅವ್ರು ನನಗೆ ಗುರುಗಳಾಗ್ತಾ ಬಂದರು. ಅವ್ರ ಕಡೆ ನಾವು ಕೆಲಸ ಮಾಡಿದ್ವಿ. ಆ್ಯಂಡ್ ಥಿಯೇಟರ್ ಆಗಿರ್ಬೋದು ಅಥವಾ ಸಿನಿಮಾ ಆಗಿರ್ಬೋದು. ಸೊ ಇವತ್ತಿಗೂ ಆ ರೆಸ್ಪೆಕ್ಟ್ ಅವರಲ್ಲಿ ಹೆಂಗಿದೆ ಅಂತ ಹೇಳಿ, ನಾವೆಲ್ಲರೂ ಆಚೆ ಹೋದರೆ, ಇನ್ಫ್ಯಾಕ್ಟ್ ಯಾರೋ ಮದುವೆ ಇದಕ್ಕೆ ಹೋದ್ವಿ ಅಂತ ಹೇಳಿದ್ರೆ ಅವ್ರ ಪಕ್ಕ ನಿಂತ್ಕೊಂಡು ಅವ್ರಿಗೆ ಸರ್ವ್ ಮಾಡಿ ಅವ್ರು ತಿಂದಾದ್ಮೇಲೆ ನಾವು, ಅಂದರೆ ಇಟ್ಸ್ ಆಲ್ವೇಸ್ ಬೀನ್ ರೆಸ್ಪೆಕ್ಟ್. ನನಗೆ ರೆಸ್ಪೆಕ್ಟಲ್ಲಿ ಲವ್ ಬೆಳೀತಾ ಹೋಗಿ, ಅಥವಾ ಲವ್ವಿಂದ ರೆಸ್ಪೆಕ್ಟ್ ಅದಾಗಿಲ್ಲ ನನಗೆ ಅವ್ರ ಜೊತೆ. ವೆರಿ ವೆರಿ ಬ್ಯೂಟಿಫುಲ್. ನೀವು ಅದಾದಮೇಲೆ ಕಾಲೇಜಲ್ಲಿ ಜರ್ನಲಿಸಮ್ ಸೈಕಾಲಜಿ ಡಿಗ್ರಿನ ಚೂಸ್ ಮಾಡಿದ್ರಿ. ಅದಕ್ಕೆ ಯಾಕೆ ಆ ಡಿಗ್ರಿ ಮಾಡಬೇಕು ಅನ್ನೋದು ಕಾರಣ? ಅದಾದಮೇಲೆ ನೀವು ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಗೆ ಹೋಗ್ತೀರಾ. ಈ ಒಂದು ಜರ್ನಿ ಯಾಕೆ ಚೂಸ್ ಮಾಡಿದ್ದು ನೀವು? ಆ್ಯಕ್ಚುಲಿ ಸೈಕಾಲಜಿ ಜರ್ನಲಿಸಮ್ ಅನ್ನೋದು ಇಟ್ಸ್ ಅ ಫನಿ ಸ್ಟೋರಿ. ಯಾಕೆಂದರೆ ನಾನು ಕಾಲೇಜ್ ಲೆವೆಲ್ಗೆ ಎಂಟರ್ ಆಗ್ತಿದ್ದಂಗೆ ನಾನು ಕ್ರಿಕೆಟಲ್ಲಿ ತುಂಬ ಇದಿದ್ದೆ. ಸೊ ಸ್ಪೋರ್ಟ್ಸ್ ಒಂದು ಕಡೆ, ಇನ್ನೊಂದು ಕಡೆ ಡ್ಯಾನ್ಸ್ ಸೇರಿಕೊಂಡಿದ್ದೆ. ನಮ್ಮ ಇಮ್ರಾನ್ ಸರ್ದಾರಿ ಅವರ ಡ್ಯಾನ್ಸ್ ಅಕಾಡೆಮಿಲಿ ಸೇರಿಕೊಂಡಿದ್ದು. ಇನ್ಫ್ಯಾಕ್ಟ್ ಅಲ್ಲೇ ನಾನು, ಪ್ರಜ್ವಲ್, ಚಿರು ಮತ್ತು ನನ್ನ ಫ್ರೆಂಡ್ ಸರ್ಕಲ್ ಇರೋರೆಲ್ಲ ನಾವು ಅಲ್ಲೇ ಸೇರ್ಕೊಂಡಿದ್ದು. ನಾವು ಅಲ್ಲೇ ಫ್ರೆಂಡ್ಸ್ ಆಗಿದ್ದು. ಸೊ ನನಗೆ ಡ್ಯಾನ್ಸು ಮತ್ತು ಈ ಕಡೆ ಕ್ರಿಕೆಟಲ್ಲಿ ಕಂಪ್ಲೀಟ್ಲಿ ಇನ್ವಾಲ್ವ್ ಆಗಿದ್ದೆ. ಸೊ ನಾನು ಕಾಲೇಜ್ಗೆ ಹೋಗ್ತಾ ಇದ್ದಿದ್ದೆ ಕಡಿಮೆ. ಸೊ ಕಾಲೇಜ್ಗೆ ಹೋಗ್ತಿದ್ದೆ ಅಂದರೆ ಕಲ್ಚರಲ್ ಇದಿತ್ತು, ಆಮೇಲೆ ಕಾಂಪಿಟೇಷನ್ಸ್ ಇತ್ತು. ಆ ಥರ ನಮ್ಮದೊಂದು ಡ್ಯಾನ್ಸ್ ಟೀಮ್ ರೆಡಿ ಮಾಡ್ಕೊಂಬಿಟ್ಟಿದ್ವಿ. ಸೊ ಆ ಥರ ನಡೀತಾ ಇತ್ತು ನನಗೆ. ಸೊ ನಂಗೆ ಸೆಕೆಂಡ್ ಪಿ ಯುಲಿ ಏನೋ ಆ ಥರ ಸ್ಕೋರಿಂಗ್ ಸಬ್ಜೆಕ್ಟ್ ಅನ್ನೋದೇನಿಲ್ಲ ನಮ್ಮದು. ಸೊ ಹಾಗಾಗಿ ನಮಗೆ ಡಿಗ್ರಿಗೆ ಹೋಗ್ಬೇಕಾದ್ರೆ ಎಲ್ಲಿ ಸೇರ್ಕೊಬೇಕು, ಏನು ಮಾಡಬೇಕು ಅನ್ನೋದು ಕನ್ಫ್ಯೂಷನ್ ಆಗೋಯಿತು. ಸೊ ಆವಾಗ ನಮ್ಮದು ಒಂಥರ ಕುರಿಗಳಂತ ಹೇಳ್ತಾರಲ್ಲ, ನಮ್ಮ ಸ್ಕೂಲಲ್ಲೂ ಅಷ್ಟೇ. ಏನು ತೊಗೊತೀರಾ ಅಂದರೆ, ನಮ್ಮ ಕ್ಲಾಸಲ್ಲಿ 60 ಜನ ಇದ್ದರು. ಅದರಲ್ಲಿ 50 ಜನ ಸಾಂಸ್ಕ್ರಿಟ್ ತೊಗೊಂಡ್ರು. ಫಸ್ಟ್ ಲ್ಯಾಂಗ್ವೇಜ್ ಸಾಂಸ್ಕ್ರಿಟ್. ಏನಕ್ಕೆ? ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ. ನಾವೆಲ್ಲರೂ ಸಾಂಸ್ಕ್ರಿಟ್ ತೊಗೊಂಡ್ವಿ. ಸೊ ಹಂಗೆ ಕಾಲೇಜಿಗೆ ಬಂದಾಗ ಏನು ಅಂತ ಹೇಳಿದ್ರು, ಇನ್ಫ್ಯಾಕ್ಟ್ ನಮ್ಮ ಮನೆಗೆ ಹೊಸ ಕಂಪ್ಯೂಟ್ರ್ ಬಂದಿತ್ತು. ಸೊ ನಾವು 24 ಗಂಟೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಿರ್ತಿದ್ದೆ. ಸೊ ನಮ್ಮ ಮನೆಗೆ ಹೋಗಿ ಕಂಪ್ಯೂಟರ್ ಸೈನ್ಸ್ ಸೇರಿಸೋರು ಸೆಕೆಂಡ್ ಪಿ ಯು ಸಿಲಿ. ಸೊ ಡಿಗ್ರಿಗೆ ಬಂದಾಗ ಇದೇ ಥರ ಏನು ಮಾಡೋದು, ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಕಾಮರ್ಸ್ ತೊಗೊಂಡು, ನಾನು ಕಾಮರ್ಸ್ ತೊಗೊತೀನಿ ಅಂತ. ಅಷ್ಟೊತ್ತಿಲಿ ಇನ್ಫ್ಯಾಕ್ಟ್ ಇಟ್ ವಾಸ್ ಅ ಲೈಫ್ ಚೇಂಜಿಂಗ್ ಡಿಸಿಷನ್. ನಮ್ಮ ತಂದೆ ಬಂದು, ಬೇಡ ನಾನು ಒಬ್ಬರ ಹತ್ರ ಹೇಳ್ತೀನಲ್ಲ, ಹೋಗಿ ಸೇರ್ಕೋ ಅಂತ. ಎಲ್ಲಿ ಸುರಾನ ಕಾಲೇಜ್ಗೆ ಕಳಿಸಿದ್ರು. ಅಲ್ಲಿ KE ರಾಧಾಕೃಷ್ಣ ಅನ್ನೋರು ಪ್ರಿನ್ಸಿಪಲ್ ಆಗಿದ್ದರು. ಸೊ ಅವರು ಬಂದ್ಬಿಟ್ಟು, ನೀನು ಏನಕ್ಕೆ ಕಾಮರ್ಸ್ ತೊಗೊತೀಯ? ಇಲ್ಲ, ಕಾಮರ್ಸ್ ಎಲ್ಲರೂ ತೊಗೊತೀಯ, ಅದಕ್ಕೆ ನಾನು ತೊಗೊತಾ ಇದ್ದೀನಿ. ಸರಿ, ಇಲ್ಲ, ನಿನ್ನ ಒಂದು ಕಲೆಗೆ, ನಿನ್ನ ಒಂದು ಲರ್ನಿಂಗ್ಗೆ ನೀನು ಆಪ್ಷನ್ ಇಂಗ್ಲೀಷ್ ತೊಗೋ, ಲಿಟ್ರೇಚರ್ ಓದ್ಬೋದು. ಆಮೇಲೆ ಜರ್ನಲಿಸಮ್ ತೊಗೋ, ನಿನಗೆ ಫಿಲಮ್ ಮೇಕಿಂಗ್ ಕ್ಲಾಸಸ್ ಇರುತ್ತೆ. ಸೈಕಾಲಜಿ ಈಸ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್, ಯಾಕೆಂದರೆ ಒಬ್ಬ ಆ್ಯಕ್ಟರ್ ಜೊತೆ ವರ್ಕ್ ಮಾಡೋದು ಹೇಗೆ ಅಂತ. ಸೊ ಇದೆಲ್ಲ ಹೇಳಿ ನನಗೆ, ಇನ್ಫ್ಯಾಕ್ಟ್ ಅವಾಗ ನಾನು ಬೇಡ ಅಂತ ಹೇಳ್ಬಿಟ್ಟು ಬಂದುಬಿಟ್ಟಿದೆ. ಎಲ್ಲರೂ ತೊಗೊತಾರೆ, ನನಗೆ ಒಬ್ಬಂಗೆ ಆರ್ಟ್ಸ್ ಕೊಡಿಸ್ತಾ ಇರೋ ನೀವು, ಎಲ್ಲರೂ ಸೈನ್ಸು ಕಾಮರ್ಸ್ ಮಾಡ್ತೀಯಾರೆ ಅಂದಾಗ. ಬಟ್ ಅವ್ರು ಹೇಳಿ ಅವಾಗ ನನಗೆ ಅಲ್ಲಿ ಜಾಯಿನ್ ಮಾಡಿಸ್ಬಿಟ್ರು. ದೆನ್ ಅಲ್ಲಿ ಕಲಿತಾಗ, ಹೇಳ್ತೀವಲ್ಲ, ಚಿಕ್ಕವರಾಗಿರ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮನ ಮೇಲೂ ತುಂಬ ಕೋಪ ಬಂದಿರುತ್ತೆ, ಅಥವಾ ನಮ್ಮ ಟೀಚರ್ಸ್ ಮೇಲೆ ತುಂಬ ಕೋಪ ಬಂದಿರುತ್ತೆ. ಇವಾಗ ಕೂತ್ಕೊಂಡಾಗ ಎಂಥ ಒಳ್ಳೆ ಡಿಸಿಷನ್ ಮಾಡಿದ್ರು, ಎಂಥ ಒಳ್ಳೆ ಮಾರ್ಗದರ್ಶನ ಕೊಟ್ಟರು ನಮಗೆ ಅನ್ನೋದು, ಅದು ಇವಾಗಲೂ ಕಲಿತಾ ಇರ್ತೀನಿ. ನನ್ನ ಒಂದು ಸಣ್ಣ ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ನಾನು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ, ಅಂದರೆ ನನಗೆ ಆ್ಯಕ್ಟಿಂಗ್ ಮಾಡ್ತಿದ್ದಾಗೆಲ್ಲ ನಮ್ಗೆ ಗೊತ್ತಿರ್ತಿರ್ಲಿಲ್ಲ. ಅಂದರೆ ಏನೋ ಹಾಲಿಡೇ ಥರ ನಮಗೆ ಕರ್ಕೊಂಡು ಹೋಗ್ತಾರೆ ಶೂಟಿಂಗ್ ಸೆಟ್ಟಲ್ಲಿ. ಚಿನ್ನಾರಿ ಮುತ್ತ ಆಗಿರ್ಬೋದು, ನಾವಿದ್ದೇವೆ ಎಚ್ಚರಿಕೆ ಆಗಿರ್ಬೋದು, ಎಲ್ಲ ಮಕ್ಕಳು ಸಿನಿಮಾ ಅಲ್ವಾ. ಸೊ ನಾವೆಲ್ಲ ಮಕ್ಕಳು ಆಟಾಡ್ತಾ ಇದ್ವಿ. ನಾವು ಆಟಾಡ್ಕೊಂಡು ಅಲ್ಲಿ ತರಲೆ ಮಾಡಿಕೊಂಡು ಶಾರ್ಟಾಗಿ ಕರೆದಾಗ ಹೋಗಿ ಆ್ಯಕ್ಟ್ ಮಾಡ್ಬಿಟ್ಟು ಬರೋದು. ಇನ್ನು ಮಿಕ್ಕಿ ಟೈಮಲ್ಲಿ ನಮ್ಗೆ ಒಂಥರ ಮಜಾ ಇರ್ತಿತ್ತು. ಸೊ ಹಾಲಿಡೇ ಥರ ಟ್ರೀಟ್ ಮಾಡ್ತಿದ್ವಿ. ನಾನು ಆ್ಯಕ್ಚುಲಿ ಶುರು ಮಾಡಿದ್ದು ಯಾವಾಗ ಅಂತ ಹೇಳಿದ್ರೆ,
ನಾನು ಕಾಲೇಜಿಗೆ ಎಂಟರ್ ಆಗ್ಬೇಕಾದ್ರೆ ನನಗೆ ಪಾಕೆಟ್ ಮನಿ ಬೇಕಾಗಿತ್ತು. ಸೊ ನಮ್ಮ ತಾಯಿ ಹತ್ರ ಹೋಗಿ ಕೇಳಿ, ನಮ್ಮ ತಾಯಿ ಆಗ ಪ್ರೊಡ್ಯೂಸರ್ ಅಲ್ಲ, ಸೊ ಅವ್ರದ್ದೊಂಥರ ಲೆಕ್ಕಾಚಾರ ಅಂದರೆ ಲೆಕ್ಕಾಚಾರ ಅವ್ರದ್ದು. ಸೊ ಅವ್ರಿಗೆ ಹೋಗ್ಬಿಟ್ಟು ನಾನು ಕೇಳಿದೆ, ನನಗೆ ಪಾಕೆಟ್ ಮನಿ ಬೇಕು, ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅಂತ. ನಮ್ಮ ತಾಯಿದ್ದವರು ಪಾಕೆಟ್ ಮನಿ ಎಲ್ಲ ಹಿಂಗೆ ನೀನು ಕೇಳ್ತೀನಿ ಕೊಟ್ಬಿಡೋಕ್ಕಾಗತ್ತಾ ಅಂತ. ಮತ್ತು ಇನ್ನೆಂಗೆ ಕೊಡ್ತಾರೆ ನನ್ನ ಪ್ರಶ್ನೆ, ಇನ್ನೆಂಗೆ ಕೊಡ್ತಾರೆ, ಕೊಡಬೇಕಲ್ವ ನೀವು ಅಂತ. ಇದವರು ಪಾಕೆಟ್ ಮನಿ ಶುಡ್ ಬಿ ಅರ್ನ್ಡ್ ಅಂತ, ನೀನು ಅದಕ್ಕೆ ದೋಸೆ ದುಡಿಬೇಕು ಅಂತ. ಏನು ಮಾಡಬೇಕು ಅಂದರೆ ಅವಾಗ ತಾನೇ ನಮ್ಮ ಬಿಲ್ಡಿಂಗಲ್ಲಿ ಒಂದು ಹೊಸ ಎಡಿಟಿಂಗ್ ಸೆಟಪ್ ಹಾಕಿದ್ರು ನಮ್ಮ ತಾಯಿ. ಸೊ ಒಂದು ಕೆಲಸ ಮಾಡು, ಕಾಲೇಜ್ ಮುಗಿಸ್ಕೊಂಬ, ಸಂಜೆ ಎಡಿಟಿಂಗ್ ಅಸಿಸ್ಟೆಂಟ್ ಎಡಿಟರಾಗಿ ಕೆಲಸ ಮಾಡು, ಅದಕ್ಕೆ ನಾನು ಹಿಂಗೊಂದು ಸ್ಯಾಲ್ರಿ ಕೊಡ್ತೀನಿ, ಆ ದುಡ್ಡನ್ನ ನೀನು ಅರ್ನ್ ಮಾಡಿರೋ ದುಡ್ಡು, ಸೊ ನೀನು ಹುಷಾರಾಗಿ ಅದನ್ನು ಹೇಗೆ ಉಪಯೋಗಿಸ್ಬೇಕು ನೀನು ಯೋಚನೆ ಮಾಡೋದನ್ನು ಅಂತ. ಯಾಕೆಂದರೆ ಕಾಲೇಜ್ ಟೈಮಲ್ಲೇ ಶುರು ಆಗ್ಬಿಡತ್ತಲ್ಲ ಎಲ್ಲ ಬೇರೆ ಬೇರೆ ವಿಷಯಕ್ಕೆ ನಾವು ದುಡ್ಡು ಉಪಯೋಗಿಸ್ತಿರ್ತೀವಿ ಅಂತ. ಸೊ ಅವ್ರು ನೀನು ದುಡ್ದಿದ್ದು ನೀನೇ ಖರ್ಚು ಮಾಡಿ ಅದನ್ನು ಹೇಗೆ ಖರ್ಚು ಮಾಡೋದು ಯೋಚನೆ ಮಾಡು ಅಂತ. ಸೊ ಆಯಿತು, ಶುರು ಆಯಿತು. ಅಸಿಸ್ಟೆಂಟ್ ಎಡಿಟರಾಗಿ ಶುರು ಮಾಡಿಕೊಂಡೆ. ಶುರು ಮಾಡ್ತಿದ್ದಾಗ ನಮ್ಮ ತಂದೆ ಬಂದಿದ್ದೆ, ಏನು ಮಾಡ್ತಿದ್ಯಾ, ಅದು ಮಾಡ್ತೀಯ, ಇದು ಮಾಡ್ತೀಯ ಅಂತ. ಓಕೆ, ನೋಡ್ತಿದ್ದೆ. ಒಂದು ದಿವಸ ಏನು ಮಾಡಿದೆ, ನಮ್ಮ ಎಡಿಟರ್ ಇಲ್ಲದೆ ಇರೋ ಟೈಮಲ್ಲಿ ಕೂತ್ಕೊಂಡು ನಾನು 3 ಸೀರಿಯಲ್ಗೆ ಮಾಡ್ತಾಯಿದ್ದು. 3 ಎಪಿಸೋಡ್ನ ಎಡಿಟ್ ಮಾಡಿ 1 ಎಪಿಸೋಡ್ ಮಾಡಿಬಿಟ್ಟಿದ್ದೆ. ನಮ್ಮ ತಂದೆ ಬಂದೆ, ಏನು ಬೋರಿಂಗ್ ಇದು, ಇಷ್ಟೊತ್ತು ಯಾರು ನೋಡ್ತಾರೆ, ಒಂದೇ ಶಾರ್ಟ್ನ ಇಷ್ಟುದ್ದ ಹೇಳ್ಕೊಂಡು ಒಂದು ಚಿಕ್ಕದಾಗಿ ಮಾಡಬೇಕು ಅಂತ. ಅಪ್ಪ ಇದ್ದವರೇ ಹಂಗೆಲ್ಲ ಆಗಲ್ಲ, ಅದು ಸೀರಿಯಲ್ ಅಂದಾಗ ಅದಕ್ಕೊಂದು ಟೈಮು ಸ್ಪೇಸು ಕೊಡಬೇಕಾಗತ್ತೆ, ಅದು ಇದು ಅವಾಗಲೇ ಕಂಪ್ಲೇಂಟ್ ಮಾಡ್ತಿದ್ದೆ, ಏನು ಮಾಡ್ತಾರೆ ಶೂಟಿಂಗ್, ಏನು ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ. ನಮ್ಮ ತಾಯಿ ಬಂದು ಹೇಳಿದ್ರು, ಇಲ್ಲೆಲ್ಲ ಕುತ್ಕೊಂಡು ಮಾತಾಡೋದು ತುಂಬ ಈಸಿ, ಸೆಟ್ಗೆ ಹೋಗಿ ನೋಡು ಹೆಂಗೆ ಕೆಲಸ ಆಗುತ್ತೆ ಅಂತ. ನಾನೇ ಕಾಲೇಜ್ ಅಲ್ವಾ, ಆಗ ಯೂತ್, ಏನು ಸೆಟ್ಟೆಲ್ಲ ನಮಗೆಲ್ಲ ಜುಜುಬಿ ಅಂದ್ಕೊಂಡು ನಮ್ಮ ತಂದೆ ಹತ್ರ ಹೋದೆ. ಹೋಗ್ಬಿಟ್ಟು ನಾನು ನಾಳೆಯಿಂದ ಶೂಟಿಂಗಿಗೆ ಬರ್ತೀನಿ ಅಂತ. ಹೌದಾ, ಓಕೆ, ಅಪ್ಪ ಅಷ್ಟೇ ಮಾಡೋದು ಅಂತಾರೆ. ನಾನು ಓಕೆ ಅಂದೆ. ಬನ್ನಿ, ಹೋದೆ. ಬೆಳಗ್ಗೆ 6 ಗಂಟೆಗೆ ಹೋಗಿ, ನೀನೆ ಪ್ರೊಡಕ್ಷನ್ ಕಡೆಯಿಂದ ಹೋಗ್ತಿದ್ದೆ, ಬೆಳಗ್ಗೆ 6 ಗಂಟೆಗೆ ಇರಬೇಕಲ್ಲಿ. ಆಯಿತು, ಬಿದ್ದೆ. 6 ಗಂಟೆಗೆ ಶೇಡ್ಸ್ ಹಾಕ್ಕೊಂಡೆ, ನನ್ನ ಜಾಕೆಟ್ ಎಲ್ಲ ಹಾಕ್ಕೊಂಡೆ, ಆರಾಮಾಗಿ ನಿಂತ್ಕೊಂಡೆ. ಎಲ್ಲರೂ ಗುಡ್ ಮಾರ್ನಿಂಗ್ ಅಂತಿರು. ಅದೊಂಥರ ಫೀಲಿಂಗ್ ಅಲ್ವಾ, ಅಂದರೆ ನಾವು ಡೈರೆಕ್ಟರ್ ಮಗ, ಎಲ್ಲರೂ ಬಂದು ಗುಡ್ ಮಾರ್ನಿಂಗ್ ಅಂತೆ, ನಾನು ಗುಡ್ ಮಾರ್ನಿಂಗ್ ಅಂದೆ. ನನಗೆಲ್ಲ ಆರ್ಟಿಸ್ಟ್ಗಳೆಲ್ಲ ಗೊತ್ತಿದ್ರು, ನಮ್ಮ ಅಪ್ಪನ ಅಸಿಸ್ಟೆಂಟ್ಸ್ ಎಲ್ಲ ನಂಗೆ ಚೆನ್ನಾಗಿ ಗೊತ್ತಿದ್ರು. ಸೊ ಎಲ್ಲ ಮಾಡ್ತಾಯಿದ್ದೆ. ಸೊ ಪವನ್, ನಮ್ಮ ಮಜಾ ಟಾಕೀಸಲ್ಲಿ ಪವನ್ ಅಲ್ಲ, ಅವನು ಅಸಿಸ್ಟೆಂಟ್ ಆಗಿದ್ದ ಆ ಸೀರಿಯಲ್ಗೆ. ಸೊ ಬಂದರು ನಮ್ಮ ತಂದೆ, ನಾನು ಫುಲ್ಲು ಡ್ಯಾಡಿ ಎಲ್ಲ ರೆಡಿ ಇದೆ, ಅದು ಹೌದಾ, ಓಕೆ ಅಂತ. ಸೊ ನಾನೀಗ ನೆಕ್ಸ್ಟ್ ನನಗೇನಂದರೆ ಅವ್ರು ಕರೀತಾರೆ, ಆ್ಯಕ್ಷನ್ ಹೇಳ್ಬೋದು, ಮೈಕ್ ಕೊಡ್ತಾರೆ ನನಗೆ ಅಂತ ಫುಲ್ ಪ್ರಿಪೇರ್ ಆಗಿದೆ. ಬಂದರೆ ಕರೆದ್ಬಿಟ್ಟು ಪವನ್ನ ಕರೆದು ಬಂದ್ಬಿಟ್ಟು ಅವನಿಗೆ ಹೇಳ್ಕೊಡಿ ಏನು ಮಾಡಬೇಕು ಅಂತ. ಕಟ್ ಮಾಡಿದ್ರೆ ಕೈ ಕ್ಲ್ಯಾಪ್ ಕೊಟ್ಟರು, ಒಬ್ರು ಕ್ಲ್ಯಾಪ್ ಮಾಡು ಅಂತ. ಸೊ ಒಂದು ಇಡೀ ತಿಂಗಳು ಅದೇ ಮಾಡಿದ್ದೀನಿ ನಾನು. ಹೋಗೋದು, ಅಲ್ಲಿ ಶಾರ್ಟ್ ಹೇಳೋದು, ಕ್ಲ್ಯಾಪ್ ಕೊಡೋದು. ಅಲ್ಲೂ ಅಷ್ಟೇ, ಎಲ್ಲಿ ಕೊಡಬೇಕು ಗೊತ್ತಾಗ್ತಿರಲಿಲ್ಲ, ಫ್ರೇಮ್ ಸೈಜ್ ತಿಳ್ಕೊಬೇಕಾಗಿ ಬರ್ತಿತ್ತು, ಎಷ್ಟು ಕ್ಲೋಸಪ್ ಬರ್ತಿತ್ತ, ಮಿಡ್ ಶಾರ್ಟ್ ಇರ್ತಿತ್ತ ಅಂತ. ಅಲ್ಲೂ ಬೈಸ್ಕೊತಿದ್ದೆ ನಾನು, ಕರೆಕ್ಟಾಗಿ ಹಿಡ್ಕೊ ಗೊತ್ತಾಗಲ್ಲ ಅಂದ್ಬಿಟ್ಟು. ಸೊ ಈ ಥರ ನನಗೆ ಆವಾಗ ಆ ಮೊಮೆಂಟಲ್ಲಿ ನನಗೆ ಫ್ರಸ್ಟ್ರೇಷನ್ ಬಿಲ್ಡ್ ಆಗೋಯ್ತು. ಏನು ನಮ್ಮ ಅಪ್ಪ ಕರೆದು ನನಗೆ ಏನೋ ಎಲ್ಲ ಗೊತ್ತಿಲ್ಲ, ನನಗೆ ಬಂದು ಕ್ಲ್ಯಾಪ್ ಕೊಡ್ತಾ ಇದ್ದಾರೆ, ನನಗೇನು ಅಷ್ಟು ಇದಿಲ್ವಾ ಅದಿಲ್ವಾ ಅಂದ್ಕೊಂಡು ನನಗೆ ಆ ಟೈಮಲ್ಲಿ ಒಂದು ಫ್ರಸ್ಟ್ರೇಷನ್ ಇರ್ತಿತ್ತು. ಆ ಫ್ರಸ್ಟ್ರೇಷನಿಂದ ಹೋಗ್ಬಿಟ್ಟು ನಾನು ಖುದ್ದಾಗಿ ಒಂದು ಶಾರ್ಟ್ ಫಿಲಮ್ ಮಾಡಿ, ನನ್ನ ಫ್ರೆಂಡ್ಸೆಲ್ಲ ಸೇರಿಕೊಂಡು ಆ ಟೈಮಲ್ಲೇ ಬೀಟಾ ಟೇಪಲ್ಲಿ ಒಂದು ಶಾರ್ಟ್ ಫಿಲಮ್ ಮಾಡಿ, ಒಂದು ಇಲ್ಲೀಗಲ್ ರೇಸಿಂಗ್ ಬಗ್ಗೆ ಶಾರ್ಟ್ ಫಿಲಮ್ ಮಾಡಿ ಅದನ್ನೆಲ್ಲ ಇದು ಮಾಡಿಕೊಂಡೆ. ಅಲ್ಲಿಗೊಂದು ಫೆಸ್ಟಿವಲ್ಗೂ ಹೋಯಿತು. ಆಮೇಲೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ನನ್ನ ಹತ್ರ. ನಾನು ಹೋಗ್ಬಿಟ್ಟು ಏನು ಬರ್ತಾನೆ ಇಲ್ವಲ್ಲ, ಚೆನ್ನಾಗಾಗ್ತಿಲ್ವಲ್ಲ, ನಾನು ಕಮ್ಯುನಿಕೇಟ್ ಮಾಡೋಕ್ಕಾಗ್ತಿಲ್ವಲ್ಲ ನಮ್ಮ ಟೆಕ್ನಿಷಿಯನ್ಸ್ ಜೊತೆ ಅಂತ. ಅವಾಗ ನಮ್ಮ ಅಪ್ಪನ ಹತ್ರ ಕೂತ್ಕೊಂಡು, ಅವಾಗ ನಮ್ಮ ಅಪ್ಪ ಹತ್ರ ಹೋಗಿರಲಿಲ್ಲ, ನಮ್ಮ ಅಪ್ಪ ನಾನು ಕೇಳೂ ಇರಲಿಲ್ಲ, ನೀನು ಹೆಂಗೆ ಮಾಡ್ತೀಯಾ, ಏನು ಮಾಡ್ತೀಯ, ಏನೂ ಕೇಳಿರಲಿಲ್ಲ ಅವರು. ಅವತ್ತಿನ ದಿವಸ ಹೋಗಿ ಒಂದು ದಿವಸ ಫ್ರಸ್ಟ್ರೇಷನಲ್ಲಿ ಕೂತ್ಕೊಂಡು ಏನು ಅಂದರು. ಇಲ್ಲ, ನನಗೆ ಗೊತ್ತಾಗ್ತಿಲ್ಲ, ಹೆಂಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ, ಏನು ಮಾಡೋಕ್ಕೆ ಗೊತ್ತಾಗ್ತಿಲ್ಲ, ನನಗೆ ತಲೆಯಲ್ಲಿದೆ ನನಗೆ ಹೆಂಗೆ ಬೇಕು ಅನ್ನೋದು, ಅದನ್ನು ಹೇಗೆ ಅದನ್ನು ತೊಗೊಬೇಕು ಗೊತ್ತಾಗ್ತಿಲ್ಲ ಅಂದರು. ಸೊ ಒಂದ್ಸರಿ ಸ್ಮೈಲ್ ಮಾಡಿದ್ರು ಅವರು. ಅದಕ್ಕೆ ಹೇಳೋದು, ಕಲಿಕೆ ಅನ್ನೋದು ಇಂಪಾರ್ಟೆಂಟು. ಅದಕ್ಕೆ ಎಜುಕೇಷನ್ ಇನ್ ಸಿನಿಮಾ ಇಸ್ ವೆರಿ 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 ಇಂಪಾರ್ಟೆಂಟ್. ಸುಮ್ಮನೆ ಹೋಗಿ ಆಯ್ತು ನೋ ಮ್ಯಾನ್ಸ್ ಲ್ಯಾಂಡ್ ಅಲ್ಲ, ಎಲ್ಲರೂ ಬಂದು ಏನೋ ಮಾಡ್ಬಿಡೋದಕ್ಕೆ. ನೀನು ಕಲಿಬೇಕು, ಕಲಿತದನ್ನ ಕಮ್ಯುನಿಕೇಟ್ ಮಾಡಬೇಕು, ಅದನ್ನು ನೀನು ಡೆಲಿವರ್ ಮಾಡಬೇಕು, ಅವಾಗ ನಿನಗೆ ಗೊತ್ತಾಗತ್ತೆ. ಸೊ ಏನು ಮಾಡೋದು ಈಗ, ಹೋಗಿ ಕಲ್ತ್ಕೊಂಬ ಅಂದರು. ಸೊ ಆವಾಗ ನಾನು ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಗೆ ಅಡ್ಮಿಷನ್ ತೊಗೊಂಡು ಹೋಗಿ ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ ಬಂದ ಮೇಲೆ ಅಲ್ಲೂ ಅಷ್ಟೇ, ಇದು ಚೈಲ್ಡ್ಹುಡ್ ಅಲ್ವಾ, ಕಾಲೇಜಿಂದ ಡೈರೆಕ್ಟಾಗಿ ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಗೆ ಹೋಗಿದ್ದು, ಕಲ್ತ್ಕೊಂಡಿದ್ದೀನಿ, ಬಂದೆ. ಇನ್ನು ನೆಕ್ಸ್ಟ್ ನಾನು ಸಿನಿಮಾ ಮಾಡೇ ಬಿಡ್ತೀನಿ. ನಮ್ಮ ಅಪ್ಪ ಇದ್ದಾರೆ ಅಲ್ಲೆಲ್ಲ ಹೇಳ್ತಿರೋ ನಾವು, ಅಲ್ಲಿ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ಅಂತ ಹೇಳಿದಾಗ ಅಲ್ಲೊಂದು ಮರ್ಯಾದೆನೇ ಬೇರೆ ಇರ್ತಿತ್ತು.
ಸೊ ನ್ಯಾಷನಲ್ ಅವಾರ್ಡ್ ವಿನಿಂಗ್ ಡೈರೆಕ್ಟರ್ ಅಂದರೆ ಇಂಟರ್ನ್ಯಾಷನಲ್ ಫಿಲಮಲ್ಲಿ ಜೂರಿನೂ ಆಗಿದ್ರು ಅವರು. ಸೊ ಅಲ್ಲಿಂದ ಮೈ ಫಾದರ್ ಇಸ್ ದರ್ ಐ ಕಮ್ ಬ್ಯಾಕ್ ಅದು ಅಂದ್ಕೊಂಡೆಲ್ಲ ಫುಲ್ ಸ್ಟೈಲಾಗಿ ವಾಪಸ್ ಬಂದ ದಿವಸ ಕಲ್ತ್ಕೊಂಡಿದ್ಯಾ ಕಲ್ತ್ಕೊಂಡಿದ್ದೀನಿ ಏನೇನು ಮಾಡ್ಯೋ ತೋರಿಸು ಎಲ್ಲ ನೋಡಿದ್ರು. ಓಕೆ ಓಕೆ ಫೈನ್. ಇವಾಗ ಸೊ ನನ್ನ ತಲೆ ಏನಂದರೆ ನಾವು ಅಪ್ಪ ಹೇಳ್ತಾರೆ ಈ ಪ್ರೊಡ್ಯೂಸರ್ ಹತ್ರ ಹೋಗಿ ಮಾತಾಡು, ನಾನು ಮಾತಾಡಿದ್ದೀನಿ, ಈ ಆ್ಯಕ್ಟ್ರ್ ಹೋಗಿ ಸಿನಿಮಾ ಮಾಡು ಅಂತ. ಸೊ ನನ್ನ ತಲೆಯಲ್ಲಿ ಪ್ರಿಪೇರ್ ಆಗಿತ್ತು. ನೆಕ್ಸ್ಟ್ ಬರ್ತೀನಿ, ನಾಳಿದ್ದು ಸಿನಿಮಾ ಮಾಡ್ತೀನಿ, ಆಚೆ ನಾಳಿದ್ದು ನಮ್ಮ ಮನೆ ಮುಂದೆ ಒಂದು ಕಾರ್ ನಿಂತಿರುತ್ತೆ, ಅದರ ಆಚೆ ಒಂದು ಮನೆ ಕಟ್ಬಿಡ್ತೀನಿ. ಸೊ ಈ ಥರ ಒಂದು ಡ್ರೀಮಲ್ಲಿ ಬಂದಿದ್ದು. ಅಪ್ಪ ಬಂದರು, ಸಿನಿಮಾ ಮಾಡೋಕ್ಕೆ ಬರುತ್ತಾ? ಬರುತ್ತೆ. ನೋಡಿದ್ರಲ್ಲ, ವೆರಿ ಗುಡ್. ಈಗ ಹೋಗು, ನಿನ್ನ ಪ್ರೊಡ್ಯೂಸರ್ ನೀವು ಹುಡ್ಕೋ. ಈಗ ಸಿನಿಮಾ ಟೆಕ್ನಿಕಲಿ ಹಿಂಗೆ ಮಾಡೋಕ್ಕೆ ಗೊತ್ತು, ಪ್ರಾಕ್ಟಿಕಲಿ ಹಿಂಗೆ ಮಾಡೋದು ಕಲ್ತ್ಕೊ ಹೋಗು ಅಂದರು. ಸೊ ಅಲ್ಲಿಂದ ತಿರ್ಗಾ ನನ್ನ ಜರ್ನಿ ಶುರು ಆಯಿತು. ಒಬ್ಬೊಬ್ಬರು ಇವತ್ತೇನೋ ಹೋಗಿ ಕೂತ್ಕೊಂಡು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇವತ್ತು ಇಲ್ಲಿ ಕೂತ್ಕೊಂಡು ಇವತ್ತು ಆಸ್ ಅ ಡೈರೆಕ್ಟರ್ ಆಗಲಿ, ಆ್ಯಕ್ಟರ್ ಆಗಲಿ, ಈಗ ಪ್ರೊಡ್ಯೂಸರ್ ಆಗಿ ಒಂದು ವ್ಯಕ್ತಿಯಾಗಿ ಇಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದು ನನ್ನ ಬಲದಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಅಂತ ಹೇಳ್ಕೊಳ್ಳೋದು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ನನ್ನ ತಂದೆ ತಾಯಿಗೆ ನಾನು ಆ್ಯಕ್ಚುಲಿ ಇವಾಗ ಥ್ಯಾಂಕ್ ಯು ಆ್ಯಂಡ್ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಯಾಕೆಂದರೆ ನಾನು ಆವಾಗಲೇ ಹೇಳ್ತಿದ್ದಂಗೆ ನಮಗೆ ಆ ಟೈಮಲ್ಲಿ ಏನಕ್ಕೆ ಹಿಂಗೆ ಮಾಡಿಬಿಟ್ರು ತುಂಬ ಸಲ ಅನಿಸಿದೆ. ನನಗೆ ತುಂಬ ಸಲ ಅನಿಸಿದೆ, ಕೂತ್ಕೊಂಡು ಯೋಚನೆ ಮಾಡಿದ್ದೀನಿ, ಏನಕ್ಕೆ ಹಿಂಗೆ ಮಾಡಿಬಿಟ್ರು, ಏನಕ್ಕೆ ಹಿಂಗೆ ನನ್ನ ಬಿಟ್ಬಿಟ್ರಲ್ಲ ಅವರು. ಅಂದರೆ ತಂದೆ ತಾಯಿಯಾಗಿ ಅವ್ರು ನನಗೆ ಬಾ ನೀನು ಇದನ್ನು ಮಾಡು ಅಂತ ಕರ್ಕೊಂಡು ಬರ್ಬೇಕು. ಯಾಕೆ ನಾನು ತುಂಬ ಜನ ನೋಡಿದ್ದೀನಿ, ನನ್ನ ಸುತ್ತಮುತ್ತ ಏನೇನು ಆಗಿದೆ ಅನ್ನೋದು ನೋಡಿದ್ದೀನಿ. ಹಿಂಗೆ ಆಗೋಯ್ತಲ್ಲ ಅಂತ. ಬಟ್ ಅವರು ಒಂದು ತೋರಿಸಿದ್ದು ರೀತಿ, ಅಂದರೆ ತೋರಿಸ್ದೇನೆ ಅವರೊಂದು ತೋರಿಸಿದ ರೀತಿ ಇತ್ತಲ್ಲ, ಅದರಿಂದ ನಾನಿವತ್ತು ವೆರಿ ಸ್ಟ್ರಾಂಗ್ ಪರ್ಸನ್ ಆ್ಯಂಡ್ ಆಗಿ ನಿಂತ್ಕೊಂಡು ಇವತ್ತು ನನಗೆ ನಾನು ಏನೋ ಮಾಡ್ಬೋದು, ರಿಸ್ಕ್ ತೊಗೊಬೋದು ಅಥವಾ ಈ ಡಿಸಿಷನ್ ತೊಗೊಬೋದು ಅನ್ನೋ ಲೆವೆಲಿಗೆ ಬಂದು ಕೂತ್ಕೊಂಡಿರೋದಕ್ಕೆ ಅವರೇ ಕಾರಣ ಅಂತ ಹೇಳ್ಬೋದು. ಆ್ಯಂಡ್ ಒಂದು ಫಿಲಮಲ್ಲಿ ತೋರಿಸೋ ಥರ ನೀವೊಬ್ಬ ಕಾಲೇಜ್ ಕಿಡ್ಡಾಗಿ ಹೆಂಗಿರ್ತಾರೆ, ನಾವು ಎಲ್ಲ ಹಾಗೆ ಕಾಲೇಜಲ್ಲಿ ಇರ್ತೀವಿ, ಅವ್ರಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಕೊಡೋದಿರ್ಬೋದು, ಒಂದು ಪುಷ್ ಗೊತ್ತಿಲ್ಲದೇ ಒಂದು ಒಳ್ಳೆ ಪುಷ್ ಸಿಕ್ಕಿದೆ ನಿಮಗೆ. ನೀವು ಅದಾದಮೇಲೆ ಸಾಕಷ್ಟು ಕೋರ್ಸಸ್ ಆಗಿರ್ಬೋದು, ಸೆಮಿನಾರ್ಸ್ ಅಟೆಂಡ್ ಮಾಡಿದ್ರಿ ಆಲ್ ಓವರ್ ಇಂಡಿಯಾ. ಆಮೇಲೆ ಈಗಲೂ ಕೂಡ ಕನ್ನಡ ಫಿಲಮ್ ಡೈರೆಕ್ಟರ್ಸ್ ಅಸೋಸಿಯೇಷನ್, ಮಾಯಾ, ಈ ಎಲ್ಲ ಕೋರ್ಸ್ ಮಾಡೋದಕ್ಕೆ ಅಂದರೆ ದೆ ವಾಸ್ ಅನ್ ಹಂಗರ್ ಫಾರ್ ಮೋರ್ ನಾಲೆಡ್ಜ್. ಎಸ್, ಏನೋ ನಮ್ಮ ತಂದೆ ಚಾಲೆಂಜ್ ಥರ ಮಾಡ್ತಿದ್ರು. ಅಂದರೆ ಇದು ಕಲ್ತ್ಕೊಂಡ್ರೆ ತಾನು ಮಾಡೋಕ್ಕಾಗೋದು ಅಂತ. ಸೊ ನನಗೆ ಏನು ಹಿಂಗೆ ಹೇಳ್ಬಿಟ್ರಲ್ಲ, ಅದು ಮಾಡಬೇಕು, ಕಲಿಬೇಕು ಅಂತ ಕಲ್ತ್ಕೊಂಡ್ಬಂದು ಪ್ರೂವ್ ಮಾಡಿದಾಗ ಇಷ್ಟೇನಾ, ಇದು ಮಾಡಬೇಕಿತ್ತಲ್ಲ. ಸೊ ಅವ್ರು ಯಾವತ್ತೂ ನನಗೆ ವಾವ್ ಸೂಪರ್ ಅಂತ ಹೇಳಿದ್ದೇ ಇಲ್ಲ. ಅವ್ರು ಏನಿದ್ರು, ನಾನೀಗ ಡ್ಯಾನ್ಸ್ಗೆ ಹೋಗಿ ನಾನು ಬೂಗಿಗೆ ಹೋಗಿ ಫಸ್ಟ್ ಪ್ಲೇಸ್ ಎಲ್ಲ ಗೆದ್ಕೊಂಡ್ಬಂದಿದ್ದೆ. ನಾನು ಫೋನ್ ಮಾಡಿ ನಾನು ಫಸ್ಟ್ ಪ್ಲೇಸ್ ಬಂತು ಅಂದರೆ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಅನ್ನೋರು. ಅಂದರೆ ಹಿ ನೆವರ್ ಸೈಡ್ ಓಕೆ ವೆರಿ ಗುಡ್ ಅಂತ. ನನಗೆ ಅವಾರ್ಡ್ ಬಂದಾಗಲೂ ಅಷ್ಟೇ ಅವರು ವಾವ್ ಸೂಪರ್ ಅನ್ನೋದಿಲ್ಲ, ಈಗ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯಿತು. ಸೊ ಹಿ ವಾಸ್ ಆಲ್ವೇಸ್ ಲೈಕ್, ಯಾವತ್ತೂ ಅವ್ನು ಕೊಟ್ಟರೆ ಇವನು ಮೇಲೆ ಹೋಗ್ಬಿಡ್ತಾನೆ ಅನ್ನೋ ಒಂದು ತಲೆಯಲ್ಲಿ ಇತ್ತೋ ಏನೋ ಗೊತ್ತಿಲ್ಲ ಅವ್ರಿಗೆ. ಬಟ್ ಹಿ ಆಲ್ವೇಸ್ ಕೆಪ್ ಮೀ ಗ್ರೌಂಡೆಡ್. ಯಾವತ್ತೂ ಅಂದರೆ ನಾವು ಥಿಯೇಟ್ರಿಂದ ಬರೋದ್ರಿಂದ ನಾವು ಮೇನ್ ಕ್ಯಾರೆಕ್ಟ್ರು ಮಾಡ್ತೀವಿ, ಮಾಡೋಕ್ಕೆ ಮುಂಚೆ ನಾವು ಸ್ಟೇಜ್ ಹಾಕ್ತೀವಿ, ಮೇನ್ ಕ್ಯಾರೆಕ್ಟ್ರ್ ಮಾಡಿ ಮೇಕಪ್ ತೆಗೆದ್ಮೇಲೆ ಸ್ಟೇಜ್ ಬಿಚ್ಚಿಬಿಟ್ಟು ವಾಪಸ್ ಮನೆಗೆ ಬರ್ತೀವಿ. ಸೊ ಈ ಥರ ಒಂದು ಇದರಿಂದ ಬಂದಿದ್ದರಿಂದ ನಮಗೆ ಯಾವತ್ತು ಇನ್ಫ್ಯಾಕ್ಟ್ ನಾನು ಹಯವದನ ನಾಟಕದಲ್ಲಿ ಮೇನ್ ಪಾತ್ರ ಮಾಡ್ತೀನಿ, ಕಪಿಲನ್ ಪಾತ್ರ ಮಾಡ್ತಾಯಿದ್ದೀನಿ. ಸೊ ನನಗೆ ರೀಸೆಂಟ್ ಟೈಮ್ವರೆಗೂ ನಮ್ಮ ತಂದೆ ಯಾವತ್ತೂ ಬಂದು ನೀನು ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ದೇ ಇಲ್ಲ. ಆಯಿತು, ನಮ್ಮ ತಂದೆ ಅಪ್ರಿಸಿಯೇಷನ್ ಇಷ್ಟೇ ಇರುತ್ತೆ, ಅಂದರೆ ಅಷ್ಟರಲ್ಲೇ ಇರ್ತಿತ್ತು. ರೀಸೆಂಟಾಗಿ ಮೊನ್ನೆ 500ನೇ ಶೋ ಮಾಡಿದಾಗ ಬಂದ್ಬಿಟ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯಾ ಅಂದರು. ಸೊ ಬೇರೆಯವ್ರ ಹತ್ರ ಖಂಡಿತ ಅಪ್ರಿಸಿಯೇಷನ್ ಹೇಳ್ತಿರ್ತಾರೆ, ಅಂದರೆ ನನ್ನ ಮಗ ಇದು ಮಾಡ್ದ ಅದು ಮಾಡ್ದ ಅಂತ ಅವ್ರ ಫ್ರೆಂಡ್ ಸರ್ಕಲ್ ಹೇಳ್ತಿರ್ತಾರೆ. ಬಟ್ ನನಗೆ ಯಾವತ್ತೂ ಡೈರೆಕ್ಟಾಗಿ ಹೇಳಿದ್ದಿಲ್ಲ. ಆ್ಯಂಡ್ ದ್ಯಾಟ್ ಕೆಪ್ ಮೀ ಗ್ರೌಂಡೆಡ್ ಥ್ರೂ ಔಟ್ ಆಲ್ವೇಸ್. ಆ್ಯಂಡ್ ಇಟ್ಸ್ ಅ ವೆರಿ ಪ್ಲಸ್ ಪಾಯಿಂಟ್. ನಿಮ್ಮ ಮನೇಲೇ ನಿಮಗೆ ನಿಮ್ಮ ತಂದೆನೇ ಗುರುಗಳಾಗಿದ್ದರು. ಒಂದು ಆ ರೆಸ್ಪೆಕ್ಟ್, ಲವ್, ಇದೆಲ್ಲದರ ಮಧ್ಯೆ ನೀವು ಅವ್ರಿಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರಿ ಅವರ ನಿರ್ದೇಶನದ ಸಿನಿಮಾಗಳಿಗೆ. ಕಲ್ಲರಳಿ ಹೂವಾಗಿ ಈ ಚಿತ್ರಗಳಲ್ಲೆಲ್ಲ ನೀವು ಡೈರೆಕ್ಟಾಗಿ ನೋಡಿದ್ರಿ ಅವ್ರನ್ನ. ಆ್ಯಕ್ಚುಲಿ ಅವ್ರು ಹೆಂಗೆ ಡೈರೆಕ್ಟ್ ಮಾಡ್ತಾರೆ, ಒಂದು ಸಿನಿಮಾ ಅಂತ ಬಂದರೆ ಸೀರಿಯಲಿಗೆ ಕಂಪೇರ್ ಮಾಡಿದ್ರೆ ಅದೇ ಒಂದು ಡಿಫ್ರೆಂಟ್ ಬಾಲ್ ಗೇಮ್. ಸೊ ಅಲ್ಲಿ ನೀವು ಅವ್ರನ್ನ ಆ್ಯಕ್ಷನ್ ಕಟ್ ಹೇಳೋದು ನೋಡಿದ್ರಿ, ಅವ್ರ ಜೊತೆ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ್ಯಸ್ ಅನ್ ಅಸೋಸಿಯೇಟ್ ಡೈರೆಕ್ಟರ್?
ಆ್ಯಕ್ಚುಲಿ ಎಲ್ಲ ಅಸಿಸ್ಟೆಂಟ್ ಅಥವಾ ಅಸೋಸಿಯೇಟ್ ಡೈರೆಕ್ಟರ್ಸ್ಗೆ ಹೇಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೋ ನಂದು ಅದೇ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ನನಗೆ ಏನು ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನೋದು ಏನೂ ಇರಲಿಲ್ಲ. ನಿಮ್ಗೆ ಶುರುಲೇ ಹೇಳ್ದಂಗೆ ಆ ಲ್ಯಾಡರ್ನ ಹತ್ಕೊಂಡೇ ಬಂದಿದ್ದೀನಿ ನಾನು. ಅಸಿಸ್ಟೆಂಟ್ ಆಗಿ, ಥರ್ಡ್ ಅಸಿಸ್ಟೆಂಟ್ ಆಗಿ, ಸೆಕೆಂಡ್ ಅಸಿಸ್ಟೆಂಟ್ ಆಗಿ, ಆಮೇಲೆ ಫಸ್ಟ್ ಅಸಿಸ್ಟೆಂಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ನ ಬೆಳ್ಕೊಂಡೇ ಬಂದಿದ್ದೀನಿ. ಅಂದರೆ ಇನ್ಫ್ಯಾಕ್ಟ್ ನಾವು ಮೈಸೂರಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾಗಲೂ ಕೂಡ ಅವ್ರಿಗೆ ಸಪ್ರೇಟ್ ರೂಮ್ ಇರ್ತಿತ್ತು, ನಾನು ಸಪ್ರೇಟಾಗಿ ಇರ್ತಿದ್ದೆ. ನಮ್ಮ ಅಸಿಸ್ಟೆಂಟ್ಗಳ ಜೊತೆ, ಅಸೋಸಿಯೇಟ್ಗಳ ಜೊತೆ ನಾನು ರೂಮಲ್ಲಿ ಇರ್ತಿದ್ದೆ. ಸೊ ಈ ಥರನೇ ಯಾವತ್ತೂ ನನ್ನ ಮಗ ಇವನು, ನನಗೆ ಇವನಿಗೆ ಸ್ಪೆಷಲ್ ಟ್ರೀಟ್ಮೆಂಟು ಅದು ಊಟ ತಿನ್ಬೇಕಾದ್ರೆ ಮಾತ್ರ ಇರ್ತಿತ್ತು. ಅಂದರೆ ಅವಾಗ ತಂದೆ ಆಗ್ತಿದ್ರು, ಬಾ ಒಟ್ಟಿಗೆ ಊಟ ಮಾಡೋಣ, ಇದು ತಗೋ ಅಂತ ಇರ್ತಿತ್ತು ಹೊರತು. ಅದು ಬಿಟ್ಟರೆ ಹಿ ಆಲ್ವೇಸ್ ಟ್ರೀಟೆಡ್ ಮೀ ಲೈಕ್ ಎನಿ ಒನ್ ಎಲ್ಸ್. ಆ್ಯಂಡ್ ಅವ್ರು ಅದನ್ನು ಬಿಲೀವ್ ಮಾಡ್ತಿದ್ರು ಕೂಡ. ಎಜುಕೇಷನ್ ಇನ್ ಸಿನಿಮಾ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಇವಾಗಲೂ ನಾವು ಬಾಪಾ ಅಂತ, ಬರ್ನಾ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಶುರು ಮಾಡಿದ್ವಿ ನಮ್ಮ ತಂದೆ ಹೆಸರಲ್ಲಿ. ಆ್ಯಂಡ್ ಹೀ ಸ್ಟಿಲ್ ಬಿಲೀವ್ಸ್ ದಟ್. ಅಂದರೆ ಎಜುಕೇಷನ್ ಇನ್ ಸಿನಿಮಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಎಜುಕೇಟ್ ಆಗಿ ಬರಬೇಕು. ಸೊ ಇಟ್ ಸ್ಮಾಲ್ ಇರ್ಬೋದು, ಅಂದರೆ ನೀವೊಂದು 1 ತಿಂಗಳಲ್ಲೂ ಕಲಿಬೋದು, 2 ತಿಂಗಳಲ್ಲೂ ಕಲಿಬೋದು, 1 ವರ್ಷದಲ್ಲೂ 2 ವರ್ಷದಲ್ಲೂ ಕಲಿಬೋದು. ಆ್ಯಂಡ್ ಕಲಿಕೆ ಅನ್ನೋದು ಅದು ಇಟ್ಸ್ ನೆವರ್ ಎಂಡಿಂಗ್ ಪ್ರಾಸೆಸ್. ನಮ್ಮ ಲೈಫಲ್ಲೂ ನಾವು ಕಲಿತಾ ಇರ್ತೀವಿ. ಬಟ್ ಆ ಫಾರ್ಮಲ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಡಿಸಿಪ್ಲಿನ್ ಅಂತ. ಒಂದು ಸಿನಿಮಾಲಿ ಒಂದು ಡಿಸಿಪ್ಲಿನ್ ಅಂತ ಇರುತ್ತಲ್ಲ, ಆ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವು ಅವ್ರ ಗಡಿಲಿ ಬೆಳೆದಿದ್ದರಿಂದ, ಅಥವಾ ಅವ್ರ ಗಡಿಲಿ ಬೆಳೆದಿರೋ ತುಂಬ ಜನ ಇದ್ದಾರೆ. ಇನ್ಫ್ಯಾಕ್ಟ್ ತುಂಬ ಜನ ಈಗ ನ್ಯಾಷನಲ್ ಅವಾರ್ಡ್ ಗೆದ್ದಿರೋ ಡೈರೆಕ್ಟರ್ಸ್ ಕೂಡ ಇದ್ದಾರೆ, ಅವ್ರು ಹೂ ಬೀನ್ ನಮ್ಮ ತಂದೆ ಅಸಿಸ್ಟೆಂಟ್ ಆಗಿರೋಂಥವ್ರು. ಸೊ ಆ ಡಿಸಿಪ್ಲಿನ್ ಅನ್ನೋದು ನಮಗೆ ಹೇಳ್ಕೊಟ್ಟಿದ್ದಾರೆ. ಅಂದರೆ ಪ್ರೊಡ್ಯೂಸರ್ ದುಡ್ಡು ನಮ್ಮ ಮನೆಯ ದುಡ್ಡು ಅನ್ನೋದನ್ನು ನಮಗೆ ಹೇಳ್ಕೊಟ್ಟಿದ್ದಾರೆ. ಅಂದರೆ ನಾವು ಇಷ್ಟು ದಿವಸ ಶೂಟಿಂಗ್ ಸ್ಕೆಡ್ಯೂಲ್ ಮಾಡಿಕೊಂಡ್ರೆ ಅಷ್ಟು ದಿವಸದಲ್ಲೇ ಮುಗಿಸ್ಬೇಕು. ಆ್ಯಂಡ್ ಒಂದ್ಸಲಿ ದುಡ್ಡನ್ನು ಕೇಳಬೇಕು ಅಂತ ಹೇಳಿದ್ರೆ 10 ಸಲ ಯೋಚನೆ ಮಾಡಬೇಕು. ಸೊ ಆ ಒಂದು ರೀತಿಯಲ್ಲಿ ಇದೆಯಲ್ಲ, ದಟ್ ಈಸ್ ಆಲ್ಸೋ ಡಿಸಿಪ್ಲಿನ್. ನಾವು ಸಿನಿಮಾ ಅಂತ ಹೋದಾಗ ತುಂಬ ಕಡೆ ಕೇಳೀನಿ, ಹೋಗಿ ಯೋಚನೆ ಮಾಡಿಕೊಂಡು ಸೆಟ್ಟಲ್ಲಿ ಯೋಚನೆ ಮಾಡೋದು, ಅಥವಾ ಶಾರ್ಟ್ಸ್ನ ನಾವು 10 ದಿವಸ ಅಂದ್ಕೊಂಡು 50 ದಿವಸ ಆಗೋದು, ಅದೆಲ್ಲ ಇರುತ್ತೆ. ಬಟ್ ಆ ಡಿಸಿಪ್ಲಿನ್ ತೊಗೊಂಬರೋದಿದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಐ ಕಂಪ್ಲೀಟ್ಲಿ ಅಗ್ರಿ. ಡಿಸಿಪ್ಲಿನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಒಂದು ಜರ್ನಿಲಿ ನೀವು ಸಾಕಷ್ಟು ಕೋರ್ಸ್ ಇರ್ಬೋದು, ಅಕಾಡೆಮಿ ಅಟೆಂಡ್ ಮಾಡಿದ್ರಿ, ನಿಮ್ಮ ಮನೇಲೇ ಒಂದು ಪರ್ಸನ್ ಅಕಾಡೆಮಿಯಾಗಿ ಓಡಾಡ್ತಾ ಇದ್ರು. ನೀವು 2017ನಲ್ಲಿ ನೀವೇ ಫಸ್ಟ್ ಫುಲ್ ಡೈರೆಕ್ಷನ್ ಸ್ಟಾರ್ಟ್ ಮಾಡಿದ್ರಿ ಹ್ಯಾಪಿ ನ್ಯೂ ಇಯರಲ್ಲಿ. ಆ ಕಥೆ ಒಂದು ಆಂಥಾಲಜಿ, ಸಾಕಷ್ಟು ಕಲಾವಿದರು ಅದರಲ್ಲಿದ್ದರು. ಸಾಯಿ ಕುಮಾರ್ ಸರ್, BC ಪಾಟೀಲ್ ಸರ್, ವಿಜಯ ರಾಘವೇಂದ್ರ, ಧನಂಜಯ್ ಅವರು, ಇವ್ರನ್ನೆಲ್ಲ ಹಾಕ್ಕೊಂಡು ನಿಮ್ಮ ಫಸ್ಟ್ ಡೈರೆಕ್ಷನ್ಗೆ ನೀವು ಓಕೆ ಇದನ್ನು ನಾನು ಸಿನಿಮಾ ಮಾಡೋಣ ಅಂದಿದ್ದಿರ್ಬೋದು. ನೀವು ಫಸ್ಟ್ ಟೈಮ್ ಆ್ಯಕ್ಷನ್ ಕಟ್ ಹೇಳಿದ್ದಿರ್ಬೋದು. ಆ ದಿನದ ಬಗ್ಗೆ ಹೇಳಿ. ಆ್ಯಕ್ಚುಲಿ BC ಪಾಟೀಲ್ ಸರ್ ನಾನು ಮೊದಲನೇ ಸಲ ಭೇಟಿಯಾದಾಗ ಅವರು ಸಿನಿಮಾ ಕತೆ ಕೇಳಬೇಕು ಅಂತ ಕರೆದ್ರು. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕರೆದ್ರು ನನ್ನ. ಸೊ ಬ್ರೇಕ್ಫಾಸ್ಟಿಗೆ ಅವ್ರ ಮನೆಗೆ ಹೋದೆ ನಾನು. ಬ್ರೇಕ್ಫಾಸ್ಟ್ ತಿಂತ ಒಂದು ಕತೆ ಹೇಳಿದೆ. ಆಮೇಲೆ ಇನ್ನೊಂದಿದೆಯಾ ಅಂದರು. ಆವಾಗ ಇದೆ ಸರ್ ತಗೊಳ್ಳಿ ಇನ್ನೊಂದು. ಸೊ ಕತೆ ಹೇಳ್ತಾ ಲಂಚ್ ಆಯಿತು. ಲಂಚ್ ಆದಮೇಲೆ ಯೋಚನೆ ಮಾಡೋಣ ಇನ್ನೊಂದು ಯಾವ್ದಾರು ಇದೆಯಾ ಅಂದರು. ಆಮೇಲೆ ಲಂಚ್ ಆಗಿ ಇನ್ನೊಂದಾಯಿತು. ಹೋಗ್ತಾ ಸಂಜೆ ಕಾಫಿ ಟೀ ಮಿರ್ಚಿ ಬಜ್ಜಿ ಎಲ್ಲ ಆಯಿತು ಅವರ ಮನೇಲಿ. ಆಮೇಲೆ ಕೊನೆಗೆ ಲಾಸ್ಟ್ವರೆಗೂ ಆಮೇಲೆ ಇನ್ನೊಂದು ಯಾವ್ದಾರು ಇದೆಯಾ ಸರ್, ಇನ್ನಿಲ್ಲ ಸರ್ ನಾನು ಹೊರಡ್ತೀನಿ ಅಂದ್ಬಿಟ್ಟು ಹೊರಡೋಕ್ಕೆ ಅಂತ ಹೊರಟವನು ತಿರುಗಿಬಿಟ್ಟು ಸರ್ ಇನ್ನೊಂದು ಐಡಿಯಾ ಇದೆ ನನ್ನ ಹತ್ರ ಅಂತ ಹೇಳಿದೆ. ಹಾಂ ಹೇಳಿ ಅಂದರು. ಆಮೇಲೆ ಈ ಥರ, ಯಾಕೆಂದರೆ ನಾನು BC ಪಾಟೀಲ್ ಅನ್ನೋ ಒಬ್ಬರು ವ್ಯಕ್ತಿ, ಅಂದರೆ ಅಷ್ಟು ವರ್ಷದ ಸಿನಿಮಾ ಮಾಡ್ಕೊಂಡು ಬಂದಿರೋರು, ಅವರು ಈ ಥರ ಒಂದು ಸಬ್ಜೆಕ್ಟ್ ಚೂಸ್ ಮಾಡ್ತಾರೆ ನನ್ನ ತಲೆಯಲ್ಲಿ ಇರಲಿರಲಿಲ್ಲ. ಅವ್ರು ಏನಂದರೆ ಕಮರ್ಷಿಯಲ್ ಸಬ್ಜೆಕ್ಟು, ಅಂದರೆ ಮಸಾಲ ಇರೋಂಥ ಸಿನಿಮಾನೇ ಯೋಚನೆ ಮಾಡ್ತಾರೆ ಅಂತ ಅವ್ರ ಕತೆ ಹೇಳ್ತಾ ಬಂದೆ. ಲಾಸ್ಟಲ್ಲಿ ನೋಡೇ ಬೇಡ ಒಂದ್ಸಲಿ ಟ್ರೈ ಅಂದರೆ ಯೋಚನೆ ಮಾಡಿದ್ದೆ ನಾನು. ಸರ್ ಈ ಥರ ಒಂದು ಥಾಟ್ ಪ್ರೋಸೆಸ್ ಎಕ್ಸ್ಪೆರಿಮೆಂಟಲ್ ಇದ್ದು, ಅಂದರೆ ನಾನು ಸ್ಟ್ರೈಟ್ ಸಬ್ಜೆಕ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಇದನ್ನು ಎಕ್ಸ್ಪೆರಿಮೆಂಟಲ್ ಇದು, ಈ ಥರ ಇದೆ ಅಂತ ಹೇಳ್ತಿದ್ದಂಗೆ ಟಕ್ಕಂತ ಚೆನ್ನಾಗಿದ್ದಿಲ್ರಿ ಅಂದ್ಬಿಟ್ಟು ಚೆಕ್ ಅಂತವ್ರು ಇದನ್ನು ಎತ್ಬಿಟ್ಟು ಒಂದು ಅಡ್ವಾನ್ಸ್ ಕೊಟ್ಟರು ನನಗೆ ಶಾಕ್ ಆಗೋಯ್ತು. ಅಂದರೆ ಆ ಜರ್ನಿ ಶುರುವಾಗಿದ್ದ ಹಾಗೆ, ಅಂದರೆ ನಾನು ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ ಆ ಎಕ್ಸೈಟ್ಮೆಂಟ್ ತೊಗೊಳೋದಕ್ಕೂ. ನಿಜವಾಗ್ಲೂ ನಾನು ಆಚೆ ಬಂದಮೇಲೆ ನಿಜವಾಗ್ಲೂ ನಾನು ಅಕ್ಸೆಪ್ಟ್ ಮಾಡಿದ್ರೆ ಅನ್ನೋದು ಈ ರೀತಿಲೇ ಹೋಗಿದ್ದು. ಆ ಸಿನಿಮಾ ಶುರುವಾಯಿತು. ಇನ್ಫ್ಯಾಕ್ಟ್ ಅದೇ
ಆ ಸಿನಿಮಾ ಫೈನಲ್ ಕಾಪಿ ಆಗೋವರೆಗೂ ನಮ್ಮ ತಂದೆ ನೋಡಿದಿರಲಿಲ್ಲ. ಬಟ್ ಕತೆ ಕೇಳಿದ್ರು ಅವರು. ನನ್ನ ಎಲ್ಲ ಕತೆಗಳನ್ನೂ ಅವ್ರಿಗೆ ನರೇಟ್ ಮಾಡ್ತೀನಿ. ಅವ್ರದ್ದೊಂದು ಸರ್ಕಲ್ ಇದೆ, ರೈಟರ್ಸು ಮತ್ತು ಫಿಲ್ಮ್ ಮೇಕರ್ಸು, ಅವರು ಎಲ್ಲ ಕೂತ್ಕೊಳ್ಳೋ ಒಂದು ಸರ್ಕಲ್ ಇದೆ. ನಾನು ಇವಾಗಲೂ ಜ್ಞಾಪಕ ಇದೆ. ಮದುವೆ ಇಂಪಾಸಿಬಲ್ ಅಂತ ಒಂದು ನನ್ನ ಫಸ್ಟ್ ಸಿನಿಮಾ ಅದಾಗಬೇಕಾಯಿತು. ಅಂದರೆ ನನ್ನ ಹ್ಯಾಪಿ ನ್ಯೂ ಇಯರ್ ಫಸ್ಟ್ ಸಿನಿಮಾ ಆಗಿದ್ದಕ್ಕೆ ಮುಂಚೆ ನಂದು 4 ಸಿನಿಮಾ ಅನೌನ್ಸ್ ಆಗಿದೆ. ಸೊ ಹೇಳ್ತಾರಲ್ಲ, ನನಗೆ ಅನೌನ್ಸ್ ಆದಾಗ ಎಲ್ಲರೂ ಬಂದ್ಬಿಡು ಬಿಗಿನರ್ಸ್ ಲಕ್ ಅಂದರೆ ಡೈರೆಕ್ಟ್ರ್ ಮಗ ಬಂದ ಸಿಕ್ಬಿಡ್ತು ಅಂತ. ಯಾಕಂದರೆ ಫಸ್ಟ್ ಸಿನಿಮಾನೇ ಶಿವಣ್ಣ ಜೊತೆ ಅನೌನ್ಸ್ ಆಗೋಯಿತ್ತು, ಮದುವೆ ಇಂಪಾಸಿಬಲ್ ಮಾಡಬೇಕಿತ್ತು ನಾನು ಅಂತ. ಸೊ ಅವಾಗ ಎಲ್ಲರೂ ಬಂದು ಬಿಡಪ್ಪ ಡೈರೆಕ್ಟ್ರ್ ಸಿಕ್ಬಿಡ್ತು ಅಂತೆಲ್ಲ ಕಷ್ಟಪಟ್ಟಿದ್ದು ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಅದಾದಮೇಲೆ ಆ ಸಿನಿಮಾ ಆಗಲಿಲ್ಲ ಕಾರಣಾಂತರಗಳಿಂದ. ಇನ್ನೊಂದು ಸಿನಿಮಾ ಅನೌನ್ಸ್ ಆಯಿತು, ಅದಾಗಲಿಲ್ಲ ಕಾರಣಾಂತರಗಳಿಂದ. ಇನ್ನೊಂದು 3 ಜನ ಫ್ರೆಂಡ್ಶಿಪ್ ಸ್ಟೋರಿ ಇಟ್ಕೊಂಡು ನಾನು ಬಂದೆ. ಅದರಲ್ಲಿ ಯೋಗಿ, ಯಶ್ ಮತ್ತು ಚಿರು ಆ್ಯಕ್ಟ್ ಮಾಡಬೇಕಾಯಿತು. ಅದು ಆಲ್ಮೋಸ್ಟ್ ಅನೌನ್ಸಿಗೆ ಬಂತು, ಅದು ಆಗಲಿಲ್ಲ. ಸೊ ಈ ಥರ ಎಷ್ಟು ವಿಷಯಗಳು ನನಗೆ ಆಗದೆ ಅನೌನ್ಸ್ ಆಗುತ್ತೆ, ಆಗಲ್ಲ, ಆಗಲ್ಲ ಒಂಥರ ನಂಗೆ ಆ ಸಿನಿಮಾ ಇಂಡಸ್ಟ್ರಿ ಮೇಲೆ ಒಂಥರ ಇದು ನಂಗೆ ವರ್ಕ್ ಆಗಲ್ಲ, ಇದು ಬಹುಶಃ ನನಗಲ್ಲ ಅನ್ನೋದು ಬಿಟ್ಟು ಹೋಗೋ ಟೈಮ್ ಇನ್ನೊಂದು ಯಾವುದೋ ಬರೋದು. ಸೊ ಹಂಗೆ ಆಗ್ತಾ ಇದು ನನ್ನ 5ನೇ ಸಿನಿಮಾ ಹ್ಯಾಪಿ ನ್ಯೂ ಇಯರ್. ಎಲ್ಲ ಕಮರ್ಷಿಯಲ್ ಸಿನಿಮಾಗಳನ್ನ ಬಿಟ್ಟು ಯಾವುದೋ ಒಂದು ಕತೆ ಯೋಚನೆ ಮಾಡಿದಾಗ ಅದು ಟೇಕ್ ಆಫ್ ಆಗೋಯ್ತು. ಇನ್ಫ್ಯಾಕ್ಟ್ ಸಿನಿಮಾ ಮುಗಿದ್ಮೇಲೆ ನಮ್ಮ ತಂದೆ ನೋಡಿದ್ರು, ಓಕೆ ಚೆನ್ನಾಗಿ ಬಂದಿದೆ, ಫಸ್ಟ್ ಟೈಮರ್ ಚೆನ್ನಾಗಿ ಮಾಡಿದ್ಯಾ ಅಂದರು. ಓಕೆ, ದಟ್ ವಾಸ್ ಎ ಗುಡ್ ಕಾಂಪ್ಲಿಮೆಂಟ್ ಫಾರ್ ಮಿ. ಅದಾದಮೇಲೆ ಇನ್ಫ್ಯಾಕ್ಟ್ ನನ್ನ ನೆಕ್ಸ್ಟ್ ಸಿನಿಮಾ ಫ್ರೆಂಚ್ ಬಿರಿಯಾನಿ ಕೂಡ ಇಟ್ಸ್ ಅನ್ ಎಕ್ಸ್ಪೆರಿಮೆಂಟಲ್ ಫಿಲ್ಮ್. ಒಂದು ಕಾಮಿಡಿ ಸಿನಿಮಾ ಮಾಡ್ತಾಯಿದ್ದೀನಿ ನಾನು. ಆ ಕಾಮಿಡಿ ಸಿನಿಮಾಲಿ 5 ಲ್ಯಾಂಗ್ವೇಜ್ ಇದೆ. ನಿಮಗೆ ಫ್ರೆಂಚ್ ಇದೆ, ಇಂಗ್ಲೀಷ್ ಇದೆ, ಉರ್ದು ಮಾಡ್ತೇನೆ, ತಮಿಳ್ ಮಾಡ್ತೇನೆ, ಕನ್ನಡ ಇದೆ. ಇದೆಲ್ಲ ಇರೋಂಥ ಇಷ್ಟೆಲ್ಲ ಲ್ಯಾಂಗ್ವೇಜ್ ಇಟ್ಕೊಂಡು ಒಬ್ಬರನ್ನ ನಗ್ಸಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಒಂದು ಲ್ಯಾಂಗ್ವೇಜ್ ಕನೆಕ್ಟ್ ಆಗಲಿಲ್ಲ ಅಂದರೆ ನಿಮ್ಮ ಸಿನಿಮಾ ಕನೆಕ್ಟ್ ಆಗಲ್ಲ. ಸೊ ಅದನ್ನು ಅಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಅಪ್ಪು ಸರ್ ಹೇಳಿದಾಗ ಅವರಿದ್ದಾರೆ, ನೈಸ್ ಮ್ಯಾನ್, ಲೆಟ್ಸ್ ಡೂ ಇಟ್ ಅಂದರು. ನಾನು ಸರ್ ಆರ್ ಯು ಶ್ಯೂರ್ ನಿಮಗೆ ಈ ಸಿನಿಮಾ ಮಾಡಬೇಕು ಅಂತಿದ್ಯಾ, ಬೇರೆನ ಇಲ್ಲ, ಡಿಜಿಟಲ್ ಇಸ್ ನೆಕ್ಸ್ಟ್. ಈ ಸಿನಿಮಾ ಡಿಜಿಟಲಲ್ಲಿ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಟ್ರಸ್ಟ್ ಮೀ ಆನ್ ದಿಸ್ ಮಾಡು ಅಂತ ಹೇಳಿದ್ರು. ಸೊ ನನಗೆ ಅಂದರೆ ಅವರು ವಿಷನ್ ಇತ್ತಲ್ಲ, ಅಂದರೆ ನಮ್ಮ ಹತ್ರ ಸಬ್ಜೆಕ್ಟ್ಗಳಿದೆ. ಅಂದರೆ ಕಮರ್ಷಿಯಲ್ ಸಬ್ಜೆಕ್ಟು ನನ್ನ ಲ್ಯಾಪ್ಟಾಪ್ ಈಗಲೂ ತೆಗೆದು ನೋಡಿದ್ರೆ ನನ್ನ ಲ್ಯಾಪ್ಟಾಪಲ್ಲಿ ಒಂದು 20 ಕಥೆಗಳು ಇನ್ನೂ ಹಂಗೆ ರೆಡಿಯಾಗಿದೆ. ಇನ್ಫ್ಯಾಕ್ಟ್ ನನ್ನ ಫ್ರೆಂಚ್ ಬಿರಿಯಾನಿ ಕೂಡ 10 ವರ್ಷ ಹಳೆಯ ಸ್ಕ್ರಿಪ್ಟ್ ಅದು. ನಾನು 2008-9 10 ಮಾಡಿದ್ದಂಥ ಸ್ಕ್ರಿಪ್ಟು, 10-12 ವರ್ಷ ಸ್ಕ್ರಿಪ್ಟು. ಆಮೇಲೆ ಹ್ಯಾಪಿ ನ್ಯೂ ಇಯರ್ ಕೂಡ US ಇದ್ದಾಗ ಒಂದು ಥಾಟ್ ಅವೇಕ್ ಆಗಿದ್ದಂಥ ಸ್ಕ್ರಿಪ್ಟು. ಸೊ ಎಲ್ಲ ಇವಾಗ ಅದು ಕಾರ್ಯರೂಪಕ್ಕೆ ಬರ್ತಾ ಇದೆ. ಸೊ ಆ ಥರ ನನ್ನ ಸಿನಿಮಾಗಳೆಲ್ಲ ಎಕ್ಸ್ಪೆರಿಮೆಂಟಲ್ ಆಗಿದ್ದು ನನ್ನ ಪ್ರೊಡ್ಯೂಸರ್ಸಿಂದ ಅಂತ ಹೇಳ್ಬೋದು. ಅವರು ಯೋಚನೆ ಮಾಡಿ ಅವರು ನಂಬಿಕೆ ಇಟ್ಟು ನನಗೆ ಮಾಡೋಕ್ಕೆ ಪ್ರಯತ್ನ ಕೊಟ್ಟರು. ಇಲ್ಲ ಅಂತ ಹೇಳಿದರೆ ನನ್ನ ಕಮರ್ಷಿಯಲ್ ಸಿನಿಮಾಗಳು ತುಂಬ ಆಗ್ಬಿಟ್ಟಿರೋದು. ಯಾಕೆಂದರೆ ಕಮರ್ಷಿಯಲ್ ಕಥೆಗಳಿತ್ತು. ನನ್ನ ಫ್ರೆಂಡ್ಸೇ ಆಗಿರ್ಬೋದು, ಚಿರು ಆಗಿರ್ಬೋದು, ಪ್ರಜ್ವಲ್ ಆಗಿರ್ಬೋದು, ಇನ್ಫ್ಯಾಕ್ಟ್ ಅವಾಗ ಯಶ್ ಆಗಿರ್ಬೋದು, ಅಥವಾ ಯೋಗಿ ಆಗಿರ್ಬೋದು, ದಿಗಂತ್ ಆಗಿರ್ಬೋದು, ಎಲ್ಲರೂ ಕತೆ ಹೇಳ್ತಿದ್ದೆ. ನಾನು ಹೋಗಿ ಕೂತ್ಕೊಂಡು ಕತೆ ಹೇಳ್ತಿದ್ದೆ, ಇದು ಮಾಡ ಅದು ಮಾಡ ಅಂತ ಡಿಸ್ಕಷನ್ಗಳು ನಡೀತಾ ಇತ್ತು ನಮಗಾಗ. ಸೊ ಅವಾಗ ಬಿಟ್ಟು ಒಂದಷ್ಟು ಸಿನಿಮಾಗಳು ಆಗ್ಬಿಟ್ಟಿರೋದೇನೋ. ಬಟ್ ನ್ಯೂ ಏಜ್ ಸಿನಿಮಾ, ನ್ಯೂ ಏಜ್ ಥಾಟ್ ಪ್ರೊಸೆಸ್ ಇರೋಂಥ ಸಿನಿಮಾಗಳು ನನ್ನಿಂದ ಆಗಬೇಕು ಅಂತಿತ್ತೇನೋ. ಅದಕ್ಕಾಗಿ ನಮ್ಮ ಪ್ರೊಡ್ಯೂಸರ್ಸ್ ನನ್ನ ಪಿಕ್ ಮಾಡಿದ್ರು, ಈ ಸಿನಿಮಾ ಮಾಡಿ, ನೀನು ಈ ಸಿನಿಮಾ ಮಾಡು ಅಂತ. ಹಾಗಾಗಿ ಈ ಸಿನಿಮಾ ಆಗ್ತಾ ಬಂತು. ಸ್ವಲ್ಪ ಲೇಟ್ ಆದರೂ ಅದು ಲೇಟೆಸ್ಟ್ ಆಗೇ ಬಂತು ಆಗಿನ ಟೈಮ್ಗೆ. ಅದೇ ಟೈಮಿಂಗ್ ಅಂತ ಹೇಳ್ತಾರಲ್ಲ, ಅದು ಆ್ಯಕ್ಚುಲಿ ವರ್ಕ್ ಆಗುತ್ತೆ. ಯಾಕೆಂದರೆ ಈ ಸಿನಿಮಾ ನಾನು 10 ವರ್ಷದಿಂದ 12 ವರ್ಷದಿಂದ ಮಾಡಿದರೆ ಪ್ರಾಬ್ಲಮ್ ಯಾರಿಗೂ ಕನೆಕ್ಟೇ ಆಗ್ತಿರಲಿಲ್ಲ ಅನ್ಸುತ್ತೆ. ಇವಾಗ ಮಾಡಿದ್ದಕ್ಕೆ ಅದು ಕನೆಕ್ಟ್ ಆಗಿದೆ ಅಂತ. ಆ್ಯಂಡ್ ನಿಮ್ಮ ಮೊದಲನೇ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಯಿತು. ಅದಾದ ನಂತರ ಫ್ರೆಂಚ್ ಬಿರಿಯಾನಿ ಕಂಪ್ಲೀಟ್ಲಿ ನೆಕ್ಸ್ಟ್ ಜನ್ರೇಷನ್ OTT ಪ್ಲ್ಯಾಟ್ಫಾರ್ಮಲ್ಲಿ ರಿಲೀಸ್ ಆಯಿತು. ನಿಮಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಕೂಡ ಬಂತು ಆ ಚಿತ್ರಕ್ಕೆ. ಒಂದು ಕಡೆ ನೀವು ಕಾಮಿಡಿ ಚೂಸ್ ಮಾಡಿದ್ರಿ, ಅದರಲ್ಲೇ ನೀವು ಹೇಳ್ದಂಗೆ 5-6 ಭಾಷೆಗಳಿತ್ತು. ಈ ಒಂದು ಕಾಮಿಡಿ ಅನ್ನೋದು ಏನಿದೆ ತುಂಬಾ ವೆರಿ ಟಿಪಿಕಲ್ ನವರಸಗಳಲ್ಲಿ ಒಂದು. ಅದನ್ನು ನೀವು ತೆರೆ ಮೇಲೆ ತರಬೇಕಾದ್ರೆ ಅದೊಂಥರ ಚಾಲೆಂಜೆ. ಆ ಸ್ಕ್ರಿಪ್ಟ್ ಇರ್ಬೋದು, ಕಾಮಿಡಿ ಜಾನರ್ ಇರಬಹುದು, ಇದಕ್ಕೆ ನೀವು ಹೇಗೆಲ್ಲ ಪ್ರಿಪೇರ್ ಆಗಿದ್ರಿ, ಅಥವಾ ಏನಾದ್ರು ಪ್ಲ್ಯಾನ್ ಇತ್ತಾ ವೈ ಕಾಮಿಡಿ ಚೂಸ್ ಮಾಡಿದ್ದು ಅಂತ? ಇದಕ್ಕೆ ಪ್ರಿಪರೇಷನ್ ಅಂತ ಹೇಳೋದಕ್ಕಾಗಲ್ಲ. ಪ್ರತಿಯೊಂದು ಸಿನಿಮಾನೂ ನಿಮಗೆ ಬೇರೆ ಒಂದು ಎಕ್ಸ್ಪೀರಿಯನ್ಸೇ ಕೊಡ್ತಾ ಹೋಗುತ್ತೆ.
ನೀವು ಪ್ರತಿ ಸಲ ನೀವು ಅನ್ಕೊಂತೀರ ನಾವು ಈ ಥರ ಮಾಡಿಬಿಡ್ಬೋದು, ಇದು ಹಿಂಗಿದೆ ಅಂತ. ಅದು ಹಂಗೆ ಆಗೋದೇ ಇಲ್ಲ. ಯಾಕೆಂದರೆ ಪ್ರತಿಯೊಂದು ಕಥೆನೂ ಪ್ರತಿಯೊಂದು ಹೊಸ ಎಕ್ಸ್ಪೀರಿಯನ್ಸು. ಆ್ಯಂಡ್ ನಾನು ಪ್ರತಿ ಸಿನಿಮಾಲು ಹೊಸ ಹೊಸ ಆ್ಯಕ್ಟರ್ ಜೊತೆ ವರ್ಕ್ ಮಾಡ್ತಾ ಇರ್ತೀನಿ. ಸೊ ಇಟ್ಸ್ ಅ ನ್ಯೂ ಲರ್ನಿಂಗ್ ಬೈ ಇಟ್ ಸೆಲ್ಫ್. ಅಂದರೆ ನಾವು ಪ್ರಿಪೇರ್ ಆಗಿ ಸ್ಕ್ರಿಪ್ಟ್ ಪ್ರಕಾರ ಪ್ರಿಪೇರ್ ಆಗ್ಬೋದು. ಎಸ್ಪೆಷಲಿ ಕಾಮಿಡಿ ಇದೆಯಲ್ಲ, ಅದರಷ್ಟು ವರ್ಸ್ಟ್ ಏನೋ ಸಿನಿಮಾ ಪ್ರಾಸೆಸ್ ಯಾವುದೂ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಅಂದರೆ, ನೀವು ಬರಿಬೇಕಾದ್ರೆ ಅದು ಒಂದು ನಗು ಬಂದಿರುತ್ತೆ ನಿಮಗೆ. ಆ್ಯಂಡ್ ಸ್ಕ್ರಿಪ್ಟ್ನ ನೀವು ಎಷ್ಟು ಸಲ ಓದಿರ್ತೀರ, ಅದಾದಮೇಲೆ ಆ್ಯಕ್ಟರ್ ಜೊತೆ ವರ್ಕ್ ಮಾಡಿರ್ತೀರ, ಅದಾದಮೇಲೆ ಶೂಟಿಂಗ್ ಮಾಡಿರ್ತೀರ, ಅದಾದಮೇಲೆ ಡಬ್ಬಿಂಗ್ ಮಾಡಿರ್ತೀರ, ಅದಾದಮೇಲೆ ಎಡಿಟಿಂಗ್ ಮಾಡಿರ್ತೀರ. ಹೋಗ್ತಾ ಹೋಗ್ತಾ ನಿಮಗೆ ಕಾಮಿಡಿ ಅಂದರೆ ಎಷ್ಟು ಸಲ ಒಂದು ಜೋಕಿಗೆ ನಗ್ತೀರ ಹೇಳಿ ನೀವು? ಯಾರೋ ಒಬ್ಬ ನಿಮಗೆ ಸೇಮ್ ಜೋಕ್ ಇನ್ನೊಂದ್ಸಲ ಹೇಳ್ಬೇಕಾ, ಗೊತ್ತು ಗುರು ನನಗೆ ಎಷ್ಟು ಸಲ ಹೇಳ್ತೀಯ ನನ್ನ ತಲೆಯಲ್ಲಿ ಓಡ್ತಾ ಇರುತ್ತೆ. ನಾವು ಫ್ರೆಂಡ್ ಸರ್ಕಲಲ್ಲೇ ಯೂಶಲಿ ನಾವು ಹಾಗೆ 10 ವರ್ಷ ಹಿಂದೆ ಕತೆ ಈಗಲೂ ಹೇಳ್ತಾ ಇರ್ತೀವಿ ಬೇರೆ ಹೊಸೊಬ್ರಿಗೆ ಹೋಗ್ಬಿಟ್ಟು, ಈಗ ನಾವು ಹಂಗೆ ಮಾಡಿದ್ವಿ ಅಂತ. ಎಸ್ ಐ ನಗು ಬರುತ್ತೆ. ಸೊ ಸಿಮಿಲರ್ಲಿ ನಮಗೆ ಒಂದು ಕಾಮಿಡಿ ಸಿನಿಮಾ ಮಾಡ್ಬೇಕಾದ್ರೆ ಹೋಗ್ತಾ ಹೋಗ್ತಾ ನನಗೆ ಇನ್ಫ್ಯಾಕ್ಟ್ ನನಗೆ ಫ್ರೆಂಚ್ ಬಿರಿಯಾನಿ ಮಾಡಬೇಕು ಅಂತ ಲಾಸ್ಟಲ್ಲಿ ನನಗೆ ಈ ಸಿನಿಮಾ ವರ್ಕ್ ಆಗತ್ತಾ, ಅಂದರೆ ಜೋಕೇ ಇಲ್ವಲ್ಲ ಈ ಸಿನಿಮಾಲಿ, ಅಂದರೆ ಕಾಮಿಡಿನೇ ಇಲ್ಲ, ಯಾರು ನೋಡ್ತಾರೆ ಅಂತ. ಇನ್ಫ್ಯಾಕ್ಟ್ ಒಂದು ಪಾಯಿಂಟಲ್ಲಿ ನನಗೆ ಎಡಿಟಿಂಗಲ್ಲಿ ಕೂತ್ಕೊಂಡಾಗ ಇದನ್ನು ತೆಗೆದ್ಬೇಡ ಅಂತ ಹೇಳ್ತಾ ಇದ್ದೆ. ಆವಾಗ ಇನ್ಫ್ಯಾಕ್ಟ್ ದೀಪು, ನಮ್ಮ ಎಡಿಟರ್ ದೀಪು ಎಸ್ ಕುಮಾರ್, ಇನ್ಫ್ಯಾಕ್ಟ್ ಅವ್ರು ನಂಗೆ ತುಂಬ ಸಪೋರ್ಟ್ ಮಾಡಿದ್ರು. ಇನ್ಫ್ಯಾಕ್ಟ್ ಕರೆದ್ಬಿಟ್ಟು, ನೀನು ತಲೆ ಕೆಡಿಸ್ಕೊಂಬೇಡ ಕಣೋ, ಇದಾಗತ್ತೆ ಎಲ್ಲರಿಗೂ. ಆ್ಯಂಡ್ ಕಮರ್ಷಿಯಲ್ ಅಂದರೆ ನಿಂಗೆ ಗೊತ್ತೇ ಇರುತ್ತೆ, ಇಲ್ಲೇನೋ ಆಗ್ತದೆ, ಎಮೋಷ್ನಲ್ ಫೀಲ್ ಆಗ್ತದೆ, ಇಲ್ಲೇನೋ ಬರ್ತದೆ ಅಂತ. ಬಟ್ ಕಾಮಿಡಿಲಿ ಇದಾಗತ್ತೆ ಅಂದಾಗ ಹೆಂಗಾಗತ್ತೆ ದೀಪು, ನನಗೆ ಅರ್ಥನೇ ಆಗ್ತಿಲ್ಲ, ತುಂಬ ಥರ ಸಪ್ಪೆ ಆಗಿದೆ ಸಿನಿಮಾ ಅಂತಿದೆ. ಆವಾಗ ರಾಜ್ಕುಮಾರ್ ಹಿರಾನಿದು ಒಂದು ಇಂಟರ್ವ್ಯೂ ತೋರಿಸಿದ್ರು ನನಗೆ. ಸೊ ರಾಜ್ಕುಮಾರ್ ಹಿರಾನಿ ಏನೋ 3 Idiots ಅಥವಾ ಎಂತ ಮಾಡಿರೋಂಥ ಡೈರೆಕ್ಟರು, ಮುನ್ನಬ MBBS. ಸೊ ಅವರು ಒಂದು ಇಂಟರ್ವ್ಯೂಲಿ ಹೇಳ್ಕೊತಾರೆ, ಅಂದರೆ ನನಗೆ ಹೋಗ್ತಾ ಪ್ರೋಸೆಸ್ಸಲ್ಲಿ ನನಗೆ ಈ ಸಿನಿಮಾ ಜಡ್ಜ್ಮೆಂಟೇ ಹೋಗ್ಬಿಟ್ಟಿರುತ್ತೆ. ಸೊ ಆವಾಗ ಅವರು ಏನು ಮಾಡ್ತಿದ್ರಂತೆ, ಅವರು ಸೆಟ್ಟಲ್ಲಿ ಆ್ಯಂಡ್ ಅವ್ರು ಎಡಿಟ್ ಮಾಡ್ಬೇಕಾದ್ರೆ ಅಲ್ಲಿರೋ ಒಬ್ಬ ಯಾರೋ ಕಾಫಿ ತೊಗೊಂಬರೋಂಗೋ ಅಥವಾ ಇನ್ನೊಬ್ಬ ಯಾರೋ ಆಚೆ ಬಂದಿರೋನು ಕರ್ದು ಒಂದೊಂದು ಸೀನಾಗಿ ತೋರಿಸೋರಂತೆ. ಅವ್ರು ಬಂದು ನಕ್ಕರೆ ಇದು ನಡೀತೆ, ವ್ಯಾಲಿಡೇಷನ್ ಇದೆ ಅಂದ್ಬಿಟ್ಟು ಅಂತ. ಆ ಥರ ರೀತಿಯಲ್ಲಿ ಏನೋ ನಾನು ಅದನ್ನು ಮಾಡಿದೆ. ಒಂದು ಸ್ವಲ್ಪ ವಿಷಯ ಹೇಳಿದ್ಮೇಲೆ ತೊಗೊಂಬಂದು ಒಂದು 2 ಫ್ರೆಂಡ್ಸಿಗೆ ತೋರಿಸೋದು. ಆ್ಯಕ್ಚುಲಿ ಒಂದು 2-3 ಜನ ಅಂತೂ ಸಿಕ್ಕಾಪಟ್ಟೆ ನಕ್ಕಿದ್ರು. ಒಬ್ಬ ಅಂತ ಏನೋ ಕಾಮಿಡಿನೇ ಇಲ್ಲ ಸಿನಿಮಾಲಿ ಎದ್ದೋಗ್ಬಿಟ್ಟಿದ್ದ. ಸೊ ಆ ಥರ ಕಾಮಿಡಿ ಕನೆಕ್ಟ್ ಆಗೋದು, ಒಬ್ರಿಗೆ ಇಷ್ಟ ಆಗೋದು ಇನ್ನೊಬ್ರಿಗೆ ಇಷ್ಟ ಆಗಲ್ಲ. ನಮ್ಮ ಸಿನಿಮಾ ಅನ್ನೋದು ಅಷ್ಟೇ, ಆರ್ಟ್ ಇಸ್ ಅ ಫಾರ್ಮ್ ದಟ್ ನೀವು ಎಲ್ಲರನ್ನೂ ಪ್ಲೀಸ್ ಮಾಡೋಕ್ಕಲ್ಲ. ಇಟ್ಸ್ ವೆರಿ ಸಬ್ಜೆಕ್ಟಿವ್. ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗಲ್ಲ. ಸೊ ಆ ಒಂದು ಫೀಲ್ಡಲ್ಲಿ ಬಂದು ವ್ಯಾಲಿಡೇಷನ್ ತೊಗೊಂಡು ಸಿನಿಮಾ ಮಾಡೋದು ಇದೆಯಲ್ಲ, ಅದು ಅದರಷ್ಟು ಅಂದರೆ ಎವ್ರಿ ಫಿಲಮ್ ಮೇಕರ್ ಆಗಲಿ, ಎವ್ರಿ ಆ್ಯಕ್ಟರ್ ಆಗಲಿ, ಇಟ್ ಇಸ್ ಎ ವೆರಿ ಡಿಫಿಕಲ್ಟ್ ಫೀಲ್ಡ್ ಇದು. ಯಾಕೆಂದರೆ ಎಲ್ಲರಿಗೂ ಇಷ್ಟ ಆಗಲ್ಲ, ಒಬ್ರಿಗೆ ಇಷ್ಟ ಆಗುತ್ತೆ, ಇನ್ನೊಬ್ರಿಗೆ ಇಷ್ಟ ಆಗಲ್ಲ. ಎಲ್ಲರನ್ನೂ ಹೆಂಗೆ ಕನ್ವಿನ್ಸ್ ಮಾಡೋಕ್ಕಾಗತ್ತೆ? ನಾನು ಮಾಡಿದ್ದು ಇದಕ್ಕೋಸ್ಕರ, ನನ್ನ ಪ್ರೋಸೆಸ್ ಇದಿತ್ತು ಅನ್ನೋದು ಯಾರಿಗೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಇಂಡಿವಿಜುವಲ್ ಹೆಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗತ್ತೆ? ಸೊ ಇಟ್ ಈಸ್ ಅ ವೆರಿ ಡಿಫಿಕಲ್ಟ್. ಇದಂದರೆ 100 ಜನ ಬಂದು ನಿಮಗೆ ಸಭಾಷ್ ಅಂತ ಹೇಳಿರ್ಬೋದು, ಸಖತ್ತ ಮಾಡಿದ್ಯಾ ಅಂತ. ಒಬ್ಬರು ಬಂದು ದಬ್ಬಾ ಥರ ಮಾಡಿದ್ಯಾ ಅಂತ ಹೇಳೋಗ್ಬಿಟ್ರೆ, ಒಬ್ಬರು ಹೇಳಿದ್ದು ನಿಮ್ಮ ತಲೆ ಉಳ್ಕೊಂಬಿಡುತ್ತೆ ಹೊರತು 100 ಜನ ಅಪ್ರಿಷಿಯೇಟ್ ಮಾಡಿ ಯಾವತ್ತು ತಲೆ ಉಳ್ಕೊಳ್ಳಲ್ಲ. ಸೊ ಇಟ್ ಈಸ್ ಅ ಫೈಟ್ ವಿದಿನ್. ಎವ್ರಿ ಡೇ ಎದ್ದುಬಿಟ್ಟು ಇಲ್ಲ ಆ 100 ಜನ ಹೇಳಿದ್ದನ್ನು ಜ್ಞಾಪಿಸ್ಕೊಂಡು ಹೋಗು, ಆ್ಯಂಡ್ ನೀವು ಸೆಲ್ಫ್ ಮೋಟಿವೇಟ್ ಮಾಡಿಕೊಂಡು ವರ್ಕ್ ಮಾಡೋ ಅಂಥ ಫೀಲ್ಡ್ ಇದು. ಸೊ ಇಟ್ ಈಸ್ ಅ ವೆರಿ ಡಿಫಿಕಲ್ಟ್ ಇಂಡಸ್ಟ್ರಿ ಆ್ಯಸ್ ಇಟ್ ಈಸ್. ಯಾಕೆ ಎಲ್ಲರ ಕಣ್ಣು ಇರುತ್ತೆ, ಯಾರು ಬೇಕಾದ್ರೂ ಒಪಿನಿಯನ್ ಫಾರ್ಮ್ ಮಾಡ್ಕೊಬೋದು. ಎಸ್ಪೆಷಲಿ ಇವಾಗ ಡಿಜಿಟಲ್ ಸೋಷಿಯಲ್ ಮೀಡಿಯಾ ಎಲ್ಲ ಬಂದಮೇಲೆ ಯಾರೊಬ್ಬ ನಿಮ್ಮ ಮೇಲೆ ಕಮೆಂಟ್ ಮಾಡೋಗ್ಬಿಡ್ಬೋದು. ನನಗೆ ತುಂಬ ಸಲ ಆಗಿದೆ ಕಮೆಂಟ್ಸ್ ಆ ಥರ. ನಾವು ಏನೋ ಮಾಡಿರ್ತೀವಿ, ಅಲ್ಲಿ ಬಂದು ಕಮೆಂಟ್ ಮಾಡೋಗ್ಬಿಟ್ಟಿರ್ತಾರೆ. ಅಂದರೆ ಸುಮ್ಮನೆ ಲೈಕ್ ಯಾರೋ ಒಬ್ಬ ಏನು ಬೇಕೋ ಹೇಳ್ಬೋದಲ್ಲ, ಬಂದು ನಿಮ್ಮಪ್ಪ ಇಷ್ಟು ದೊಡ್ಡ ಡೈರೆಕ್ಟ್ರು, ನೀನೇನು ಮಾಡ್ತಾ ಇದೆಯಾ ಅಂತ ಕಮೆಂಟ್ ಮಾಡೋಗ್ಬಿಟ್ಟಿರುತ್ತೆ. ನಾನೇನು ಮಾಡ್ತೀನಿ, ನಿನಗೇನೋ ಗೊತ್ತು ಅನ್ನೋದು. ಸೊ ಆ ಥರ. ಸೊ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಏನೋ ಎರಾ ವಿ ಆರ್ ಇನ್. ಆ್ಯಂಡ್ ಇಂಥ ಒಂದು ಟೈಮಲ್ಲಿ ಒಂದು ಆರ್ಟ್ ಫಾರ್ಮ್ನ ತೊಗೊಂಡು ಬರೋದು, ನಾನು ನನ್ನನ್ನು ಜಸ್ಟಿಫೈ ಮಾಡ್ಕೊತಿಲ್ಲ, ಬಟ್ ಎವ್ರಿಬಡಿ ಇನ್ ದ ಇಂಡಸ್ಟ್ರಿ ಅವ್ರನ್ನ ಇಟ್ ಈಸ್ ಅ ವೆರಿ ಡಿಫಿಕಲ್ಟ್ ಟು ಸೆಲ್ಫ್ ಮೋಟಿವೇಟ್. ಎವ್ರಿ ಡೇ ಎದ್ದು ನಾವು ನಮ್ಮನ್ನೇ ಮೋಟಿವೇಟ್ ಮಾಡಿಕೊಂಡು ನಾವೊಂದು ಆರ್ಟ್ ಫಾರ್ಮ್ನ ಜನಕ್ಕೋಸ್ಕರ ತೊಗೊಂಬಂದು ಇಡೋದಿದೆಯಲ್ಲ, ಅದು ಇಟ್ಸ್ ಅ ಡಿಫಿಕಲ್ಟ್ ಥಿಂಗ್. ಆ್ಯಂಡ್ ನೀವು ಹೇಳ್ದಂಗೆ ಇವಾಗಿನ ಏನು ಎರಾ ಇದೆ, ಎವ್ರಿಥಿಂಗ್ ಇಸ್ ಗ್ಲೋಬಲ್. ಇದು ಬರೀ ಇಲ್ಲಿನವ್ರು ಮಾತ್ರ ನೋಡ್ತಾರೆ ಅನ್ನೋದಿಲ್ಲ. ಗ್ಲೋಬಲ್ ಆಡಿಯನ್ಸ್ ಇದ್ದಾರೆ, ಎಲ್ಲಿಂದ ಎಲ್ಲಿ ಬೇಕಾದರೂ ವೀಕ್ಷಿಸ್ತಾರೆ, ಕಮೆಂಟ್ ಮಾಡ್ತಾರೆ, ಅವ್ರ ಒಪಿನಿಯನ್ನ ಹೇಳ್ತಿರ್ತಾರೆ. ನನಗೆ ಇನ್ನೊಂದು ಕುತೂಹಲ ಇರೋದೇನೆಂದರೆ, ನೀವು ಒಂದು ಕಥೆ ಮಾಡಿದಾಗ ಇದನ್ನು ತೆರೆ ಮೇಲೆ ತರಬೇಕು ಅಂತ ಯಾವ ಅಂಶವನ್ನು ನೋಡಿ ನಿರ್ಧಾರ ಮಾಡ್ತೀರಾ? ಅಂದರೆ ಕೆಲವ್ದು ನಿಮ್ಗೆ ಅನ್ನಿಸ್ಬಹುದು, ಓಕೆ ಈ ಕಥೆ ಹೇಳಿದ್ರೆ ಆಡಿಯನ್ಸಿಗೆ ಇದು ಇಷ್ಟ ಆಗುತ್ತೆ ಅಂತ.
ಇನ್ನೊಂದು ಕಡೆ ನಿಮಗದು ಕತೆ ಹೇಳಬೇಕಂತ ಇರುತ್ತೆ. ಆಡಿಯನ್ಸ್ನ ನೀವು ಯಾವ ರೀತಿ ಪರಿಭಾವಿಸ್ತೀರಾ ಈ ಕಾನ್ಸೆಪ್ಟಲ್ಲಿ? ಆನೆಸ್ಟಾಗಿ ಹೇಳಬೇಕು ಅಂದರೆ ನನ್ನ ಫಸ್ಟ್ ಸಿನಿಮಾ ಮಾಡಿದಾಗ ಪಾಸಿಟಿವ್ಸು ನೆಗೆಟಿವ್ಸು ತುಂಬ ಬಂತು. ಆ್ಯಂಡ್ ನಾನು ಪ್ರಿಪೇರ್ ಆಗಿದ್ದೆ ಕೂಡ. ಯಾಕೆಂದರೆ ನಾನು ನನ್ನ ಸಿನಿಮಾನ ಆಡಿಯನ್ ಆಗಿ ನೋಡ್ತೀನಿ. ಅಂದರೆ ನಾನು ಡೈರೆಕ್ಟ್ ಮಾಡಿ ಒಂದ್ಸಲಿ ಕೂತ್ಕೊಂಡ್ಮೇಲೆ ಅದನ್ನು ಡಿಟ್ಯಾಚ್ ಆಗ್ತೀನಿ ಸಿನಿಮಾ ಜೊತೆ. ಎಡಿಟಿಂಗ್ ಆಗೋ ಪ್ರೊಸೆಸ್ಸಲ್ಲಿ ನಾನು ಸ್ವಲ್ಪ ಡಿಟ್ಯಾಚ್ ಆಗಿಬಿಟ್ಟು ವಾಪಸ್ ಬರ್ತೀನಿ ಸಿನಿಮಾಗೆ. ಬಂದು ನೋಡಿದಾಗ ಗೊತ್ತಾಗ್ಬಿಡುತ್ತೆ ನನಗೆ, ಇದು ಇನ್ನೂ ಚೆನ್ನಾಗಾಗ್ಬೋಯಿತು. ಅಂದರೆ ಎಲ್ಲರಿಗೂ ಅದು ಪ್ರೊಸೆಸ್ ಇರುತ್ತೆ. ಸ್ವಲ್ಪ ಜನಕ್ಕೆ ತುಂಬ ಜನ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ, ಸ್ವಲ್ಪ ಜನ ಡಿಟ್ಯಾಚ್ಮೆಂಟು ಇರುತ್ತೆ. ಸೊ ನಾನು ಡಿಟ್ಯಾಚ್ ಆಗೋ ಅಂಥ ಒಬ್ಬ ಡೈರೆಕ್ಟರ್. ಸೊ ಸಿನಿಮಾ ನೋಡಿದಾಗ ಇದು ವರ್ಕ್ ಆಗ್ತಿಲ್ಲ, ಇಷ್ಟೇ, ಇದು ಇನ್ನೇನು ಮಾಡೋಕ್ಕಲ್ಲ, ನಾವು ಹೋಗಿ ರೀಶೂಟ್ ಮಾಡೋ ಅಂಥದ್ದೆಲ್ಲ ಆಗಲ್ಲ. ಸೊ ಇದು ವರ್ಕ್ ಆದ ಇಷ್ಟು ನಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ನಮ್ಮ ಸಿನಿಮಾ ಬಗ್ಗೆ. ಸೊ ಅದನ್ನು ಪ್ರೆಸೆಂಟ್ ಮಾಡ್ಬೇಕಾದ್ರೆ ನನಗೆ ಇಷ್ಟು ಬರುತ್ತೆ ರಿವ್ಯೂ ಅಂತಲೂ ಗೊತ್ತಿರುತ್ತೆ. ಸೊ ನನ್ನ ಮೊದಲನೇ ಸಿನಿಮಾ ಆ್ಯಕ್ಚುಲಿ ರಿಲೀಸ್ ಆದಾಗ ಒಂದಷ್ಟು ಬಂತು, ಪಾಸಿಟಿವ್ ಬಂತು, ನೆಗೆಟಿವ್ ಬಂತು, ಆ್ಯಂಡ್ ಹಾರ್ಶ್ ಕಮೆಂಟ್ಗಳು ತುಂಬಾ ಬಂತು. ಒಂದಷ್ಟು ಜನ ಇರ್ತಾರೆ ಈ ಯೂಟ್ಯೂಬಲ್ಲಿ ಬಂದು ರಿವ್ಯೂ ಮಾಡೋವಂಥವ್ರು. ಅಂದರೆ ಒಂದು ಎಥಿಕಲ್ ಇದು ಬೌಂಡ್ರಿ ಇಟ್ಕೊಂಡು ಮಾಡಲ್ಲ. ಈಗ ನಮ್ಮ ಕ್ರಿಟಿಕ್ಸ್ ಆಗಲಿ ಇವರಾಗಲಿ, ಅವರು ಸಿನಿಮಾ ಬಗ್ಗೆ ವಿಮರ್ಶೆ ಮಾಡ್ತಾರೆ. ಸಿನಿಮಾ ಹೀಗೆ ಇರ್ಬೋದಾಯಿತು, ಸಿನಿಮಾ ಹಾಗಾಗ್ಬೋದಾಯಿತು, ಈ ಥರ ಇರ್ಬೋದಾಗಿತ್ತು ಅಂತ. ಬಟ್ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಪರ್ಸ್ನಲಾಗಿ ಹೋಗ್ಬಿಡ್ತಾರೆ, ಸಿನಿಮಾ ಬಿಟ್ಬಿಡ್ತಾರೆ. ಸಿನಿಮಾ ಬಿಟ್ಬಿಟ್ಟು ಇವನು ಏನು ಹಿಂಗೆ ಮಾಡ್ದ, ಇವನು ಯಾರು ಹಿಂಗೆ ಮಾಡ್ದ, ಇವನು ತಲೆ ಇರಲಿಲ್ವಾ ಡೈರೆಕ್ಟ್ರಿಗೆ, ಆ ರೀತಿಲಿ ದಟ್ ಈಸ್ ಆಬ್ಸಲ್ಯೂಟ್ಲಿ ನಾಟ್ ಎಥಿಕಲ್ ವೇ ಆಫ್ ಕ್ರಿಟಿಸೈಸಿಂಗ್ ಅ ಫಿಲ್ಮ್. ಸೊ ಆ ಥರ ಎಲ್ಲ ಆದಾಗ ನನಗೆ ಇನ್ಫ್ಯಾಕ್ಟ್ ಫಸ್ಟ್ ಸಿನಿಮಾ ಆದಮೇಲೆ ಒಂದು ವರ್ಷ ನಾನು ಒಂದು ಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ಅಂದರೆ ಸಿನಿಮಾ ಯಾಕಂದ್ರೆ ಹೇಳಿದ್ನಲ್ಲ, 100 ಜನ ಚೆನ್ನಾಗಿ ಹೇಳಿದಾಗ ಒಬ್ಬ ಮಾತಾಡಿದಾಗ ಎಫೆಕ್ಟ್ ಆಗುತ್ತೆ ಅಂತ. ಆ ರೀತಿಲಿ ನಾನು ಹೋಗಿ ಅವಾಗವಾಗ ಅದನ್ನು ನೋಡೋದು. ಇನ್ಫ್ಯಾಕ್ಟ್ ವ್ಯೂಸ್ ಕಡಿಮೆನೇ ಇತ್ತು ಒಂದು ವೀಡಿಯೋಸ್ಗೆ, ನಾನೇ ವ್ಯೂಸ್ ಕೊಟ್ಟಿದ್ದೀನಿ ನಾನು. ಅವಾಗ ಹೋಗಿ ನೋಡೋದು, ಹಿಂಗೆ ಅಂದ್ಬಿಟ್ನಲ್ಲ, ಹಿಂಗೆ ಆಗ್ಬಿಡ್ತಲ್ಲ, ಹಿಂಗೆ ಹೋಯ್ತಲ್ಲ ಅಂತ. ಅದನ್ನು ಮಾಡ್ತಾ ದೆನ್ ಅದರಿಂದ ಆಚೆ ಬರೋಕ್ಕೆ ನಾನೇ ಟೈಮ್ ತೊಗೊಂಡೆ. ದೆನ್ ಆ ಆಚೆ ಬಂದಾಗ ನಾನು ರಿಯಲೈಸ್ ಮಾಡಿದ್ದೇನು ಅಂತ ಹೇಳಿದ್ರೆ, ಸಿನಿಮಾ ನಾನು ಆಡಿಯನ್ಸ್ನ ತಲೆ ಇಟ್ಕೊಂಡು ಮಾಡಿದ್ರೆ ಸಿನಿಮಾ ಮಾಡೋಕ್ಕಾಗೋದೇ ಇಲ್ಲ. ಹೇಳ್ತಾರಲ್ಲ, ನಾನು ಆಡಿಯನ್ಸ್ಗೋಸ್ಕರ ಮಾಡಿದೆ, ಇದು ಮಾಡಿದೆ ಅಂತ, ಅದು ಆಗೋದೇ ಇಲ್ಲ. ಯಾರ್ಯಾರಾಗಿರ್ಬೋದು, ಆ ಸಿನಿಮಾ ನಿಮಗೆ ಕತೆ ಹೇಳಬೇಕು ಅಂತ ಅನ್ಸತ್ತಾ, ಅಥವಾ ನಿಮಗೆ ಇದು ನನಗೆ ಇಷ್ಟ ಆಯ್ತು ನಾನು ಮಾಡಬೇಕು ಅನ್ಸತ್ತಾ, ಅವಾಗ ಮಾಡಿದ್ರೆ ಮಾತ್ರ ಸಿನಿಮಾ ಆಗಕ್ಕೆ ಸಾಧ್ಯ. ಯಾಕೆಂದರೆ ಆಡಿಯನ್ಸಲ್ಲಿ ವೇರಿಡ್ ಆಡಿಯನ್ಸ್ ಇರ್ತಾರೆ. ಈಗ ನಿಮ್ಮ ಸುತ್ತಮುತ್ತ ಇರೋ 5 ಜನನೇ ಐದು ವಿಷಯ ಹೇಳ್ತಿರ್ತಾರೆ ನಿಮಗೆ. ಈಗ ನಾನು ಯಾರೋ ಒಬ್ಬರು ನಂಗೆ ತಲೆನೋವು ಅಂತ ಹೇಳಿದ್ರೆ, ಒಬ್ಬರು ಎಲ್ಲಿ ಹಿಂದೆ ನೋವಾ, ಮುಂದೆ ನೋವಾ, ಇದು ಹಿಂಗೆ ಇದಕ್ಕಾಗಿರ್ಬೋದು, ಹಿಂಗೆ ಸೈನಸ್ ಆಗಿರ್ಬೋದು, ಹಿಂಗೆ ಈ ಮಾತ್ರದ್ದು 5 ಜನ 5 ಮಾತ್ರ ಹೇಳ್ತಾರೆ. ಸೊ ನೀವೆಲ್ಲರನ್ನೂ ತಲೆ ಹಿಡ್ಕೊಂಡು ನೀವು ಸಿನಿಮಾ ಮಾಡೋಕ್ಕಾಗೋದೇ ಇಲ್ಲ. ಸೊ ನಿಮಗೆ ಈ ಸಿನಿಮಾ ಮಾಡಿದ್ರೆ ನನಗೆ ಇಷ್ಟ ಆಗತ್ತೆ ಅಂತ ಹೇಳೋದು, ನೀವು ಎಷ್ಟು ಇಷ್ಟಪಟ್ಟು, ಎಷ್ಟು ಶ್ರದ್ಧೆಯಿಂದ ಅಥವಾ ಎಷ್ಟು ಡೆಡಿಕೇಶನಿಂದ ಆ ಸಿನಿಮಾ ಮಾಡ್ತೀರೋ ಅದು ಜನಕ್ಕೆ ರೀಚ್ ಆಗುತ್ತೆ. ಸೊ ನಿಮ್ಮ ಸಿನಿಮಾ ಎಷ್ಟು ಜನಕ್ಕೆ ರೀಚ್ ಆಗಬೇಕು ಅಷ್ಟು ಜನಕ್ಕೆ ರೀಚ್ ಆಗುತ್ತೆ. ಎಲ್ಲರಿಗೂ ರೀಚ್ ಆಗೋ ಅವಶ್ಯಕತೆ ಇಲ್ಲ, ಅದು ಆಗೋದೂ ಇಲ್ಲ. ಸೊ ನಿಮ್ಮ ಸಿನಿಮಾ ನೀವು ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಈಗ ತತ್ಸಮ ತದ್ಭವ, ಇಟ್ಸ್ ಕ್ರೈಮ್ ಥ್ರಿಲ್ಲರ್. ಸೊ ಕ್ರೈಮ್ ಥ್ರಿಲ್ಲರ್ ನೋಡೋವಂಥ ಜನಕ್ಕೆ ಇದು ರೀಚ್ ಆಗುತ್ತೆ ಸಿನಿಮಾ. ಅದು ಯಾರೋ ಒಬ್ಬ ಪಕ್ಕಾ ಮಸಾಲ ಕಮರ್ಷಿಯಲ್ ಸಿನಿಮಾ ನೋಡೋನು ಬಂದ್ಬಿಟ್ಟು ಇದನ್ನು ಕಮೆಂಟ್ ಮಾಡಿದ್ರೆ ಅವನಿಗೆ ಪ್ರಾಬ್ಲಿ ಅದು ಕನೆಕ್ಟ್ ಆಗದೇನೂ ಇರ್ಬೋದು. ಸೊ ಆ ಥರ ನಮ್ಮ ಸಿನಿಮಾ ನಾವು ಶ್ರದ್ಧೆಯಿಂದ ನಾವು ಮಾಡಿದ್ರೆ ಅದು ಯಾರಿಗೆ ರೀಚ್ ಆಗಬೇಕು ಅದು ಮುಟ್ಟತ್ತೆ, ಅವ್ರು ಅಪ್ರಿಷಿಯೇಷನ್ ಕೊಡ್ತಾರೆ, ಅದು ರೀಚ್ ಆಗುತ್ತೆ. ಸೊ ಯಾವತ್ತೂ ನಾವು ಆಡಿಯನ್ಸ್ನ ತಲೆ ಇಟ್ಕೊಂಡು ನಾವು ಸಿನಿಮಾ ಮಾಡೋಕ್ಕಾಗೋದೇ ಇಲ್ಲ. ನಾವು ನಮಗೆ ಇಷ್ಟ ಆಗಿದ್ದ ಸಿನಿಮಾ ನಾವು ಮಾಡ್ತಾ ಹೋದರೆ ಅದು ಆಡಿಯನ್ಸಿಗೆ ರೀಚ್ ಆಗುತ್ತೆ. ಖಂಡಿತ. ಆ್ಯಂಡ್ ಹಾಗೆ ನೀವು ಹೇಳ್ದಂಗೆ ಒಂದು ಅನ್ಎಥಿಕಲ್ ರಿವ್ಯೂ ಬಗ್ಗೆನೂ ನಾವು ಆದಷ್ಟು ಏನಂತಾರೆ ನಮಗೆ ಗೊತ್ತಾಗೋಗುತ್ತೆ ಇಟ್ ಇಸ್ ವೆರಿ ಅನ್ಎಥಿಕಲ್ ಅನ್ನೋದು ಆ ರಿವ್ಯೂ ನೋಡ್ತಿದ್ದಂಗೆ. ಯಾಕಂದರೆ ಪ್ರತಿಯೊಬ್ಬ ಆಡಿಯನ್ಸ್ಗೂ ಆ ಸಿನಿಮಾ ಒಂಥರ ಕಂಡಿರುತ್ತೆ, ಒಬ್ರೊಬ್ರು ಒಂದೊಂದು ಥರ ಪರ್ಸೀವ್ ಮಾಡಿರ್ತಾರೆ. ನೀವೀಗ ಮೆನ್ಷನ್ ಮಾಡ್ತಾ ಇದ್ರಿ ತತ್ಸಮ ತದ್ಭವ ಬಗ್ಗೆ. ಈಗ ಆಲ್ರೆಡಿ ಅದು ತುಂಬಾ ಏನಂತಾರೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದೆ ಎಲ್ಲರಲ್ಲೂ. ಆ್ಯಂಡ್ ನಾವೆಲ್ಲರೂ ಮೇಘನಾ ರಾಜ್ ಅವ್ರನ್ನ ತೆರೆ ಮೇಲೆ ಮತ್ತೆ ನೋಡೋದಕ್ಕೆ ಕಾಯ್ತಾ ಇದ್ದೀವಿ. ವಿಶಾಲ್ ಆತ್ರೇಯ ಅವರು ಇದನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಯಾಕೆ ನಾನಿದರ ನಿರ್ಮಾಣವನ್ನು ವಹಿಸ್ತೀನಿ ಅಂತ ನೀವು ಓಕೆ ಮಾಡಿದ್ದು? ಇಲ್ಲ, ಆ್ಯಕ್ಚುಲಿ ನಿರ್ಮಾಣ ಮಾಡಬೇಕು ಅಂತ ಸುಮಾರು ವರ್ಷಗಳಿಂದ ಯೋಚನೆ ಇತ್ತು. ಇನ್ಫ್ಯಾಕ್ಟ್ ನನಗಿನ್ನೂ ಜ್ಞಾಪಕ ಇದೆ, ಇದನ್ನು ನಾವು ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಒಂದು ಸರಿ ಮೀಟಿಂಗ್ ಮಾಡಿದ್ವಿ ನಾವು. ಒಂದು ಭಾನುವಾರ ನಾವು ಎಲ್ಲರೂ ಚಿರು ಮನೇಲಿ ಸೇರಿದ್ವಿ. ಸೇರಿಬಿಟ್ಟು ನಾನು, ಚಿರು, ಪ್ರಜ್ವಲ್ಲು, ಆಮೇಲೆ ನನ್ನ ಫ್ರೆಂಡ್ಸ್ಗಳು ಅಭಿ, ಚಂದ್ರ,
ಪಾಂಡಿ, ಯುವಿ ಎಲ್ಲರೂ ಸೇರಿದ್ವಿ. ಅಂದರೆ ಅವ್ರ ಹೆಸರುಗಳು ನಿಮಗೆ ಗ್ಯಾಂಗ್ ನಿಮ್ಮ ಎಲ್ರಿಗೂ ಗೊತ್ತಿದೆ ಆ ಗ್ಯಾಂಗ್ ಬಗ್ಗೆ. ನಾವೆಲ್ಲ ಎಂಟೈರ್ ಗ್ಯಾಂಗ್ ಸೇರಿಬಿಟ್ಟು ಚಿರು ಕರೆದ್ಬಿಟ್ಟು ಎಲ್ರು ನಿಂತ್ಕೊಂಡು ಈಗ ಇಷ್ಟು ಆಯ್ತು ಕಣೋ, ನಾವೆಲ್ಲ ಸೇರಿ ಆಟ ಆಡಿದ್ದು, ಮಜಾ ಮಾಡಿದ್ದು, ಇದು ಮಾಡಿದ್ದು ಎಲ್ಲ ಬೆಳೆಯೋ ಮೇಲೆ ಆಯಿತು. ಇವಾಗ ಎಲ್ಲರೂ ಒಂದೊಂದು ನಮ್ಮ ಫೀಲ್ಡಲ್ಲಿ ನಾವು ಒಂದು ಹೆಸರು ಮಾಡಿದ್ದೀವಿ, ನಾವು ಕೆಲಸ ಮಾಡ್ತಾಯಿದ್ದೀವಿ. ಇವಾಗ ನಾವೊಂದು ಪ್ರೊಡಕ್ಷನ್ ಶುರು ಮಾಡ್ತೀವಿ, ಯಾರ್ಯಾರು ಸಾಥ್ ಕೊಡ್ತೀರಾ ಹೇಳಿ ಅಂತ. ಅದಲ್ಲಿ ನಾನು ಮಾಡ್ತೀನಿ, ಇವ್ನು ಮಾಡ್ತೀನಿ, ಅವನು ಇಲ್ಲ ನಂಗೆ ಇವಾಗ ಬೇಡ, ನೆಕ್ಸ್ಟ್ ಪರವಾಗಿಲ್ಲ, ಯಾರು ಏನೇನು ಮಾಡ್ತಿದ್ರು ಒಂದೊಂದು ರೆಸ್ಪಾನ್ಸಿಬಿಲಿಟಿ ಒಬ್ಬೊಬ್ರು ತೊಗೊಬೇಕು. ಅವೆಲ್ಲ ನಂಗೆ ಗೊತ್ತಿಲ್ಲ, ನೀನು ಬ್ಯುಸಿ ಇರೋ ಪರವಾಗಿಲ್ಲ, ನೀನು ಅಟ್ಲೀಸ್ಟ್ ಬಂದು ನಮ್ಮ ಸಿನಿಮಾ ಕೇಟ್ರಿಂಗ್ ಮಾಡ್ತೀಯಾ, ಅದು ತಗೋ, ಯಾವುದೋ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು ನೀನು ಅಂತ. ಸೊ ಎಲ್ಲ ಡಿಸೈಡ್ ಮಾಡಿ ಓಕೆ ನಾವು ಸಿನಿಮಾ ಮಾಡೋಣ, ಪ್ರೊಡಕ್ಷನ್ ಶುರು ಮಾಡೋಣ ಅಂದ್ಬಿಟ್ಟು ಎಲ್ಲ ಡಿಸೈಡ್ ಮಾಡಿದ್ವಿ. ಸೊ ಆ ಭಾನುವಾರ ಡಿಸೈಡ್ ಮಾಡಿದ್ವಿ. ಮುಂದಿನ ಭಾನುವಾರಕ್ಕೆ ಚಿರು ಇರಲಿಲ್ಲ. ಸೊ ಅದಾದಮೇಲೆ ಅದು ಆ ಪ್ಲ್ಯಾನ್ ಹಂಗೆ ಯಾರು ಮಾತಾಡಿದ್ರು ಅವರೇ ಇಲ್ಲ ಅಂದ್ರೆ ಅವನೇ ಇನಿಷಿಯೇಟಿವ್ ತಗೊಂಡು ಅವನೇ ಕರೆದು ಎಲ್ರೂ ಸೇರಿಸಿ ನೀವು ಮಾಡಬೇಕು ಅಂತೆಲ್ಲ ಹೇಳಿ ನಾನಿದ್ದವನು, ನೀನು ಯಾಕೆ ಯೋಚನೆ ಮಾಡ್ತೀಯಾ, ನೀನು ನಿಂತ್ಕೋ, ನೀನು ಮಾಡಬೇಕು, ನೀನೇ ಇನಿಷಿಯೇಟಿವ್ ತೊಗೊಬೇಕು. ಯಾಕಂದರೆ ನಮ್ಮ ಗ್ರೂಪನ್ನ ಅವಾಗಿಂದ ನಾನು ಒಂಥರ ಸೇರಿಸ್ಕೊಂಡು ಒಂದು ಇಟ್ಕೊಂಡು ಬಂದಂಥ ನಾನು. ಸೊ ನೀನು ಯಾವಾಗಲೂ ಲೀಡರ್ಶಿಪ್ ತೊಗೊತಿರ್ತೀಯ, ಇದರಲ್ಲೂ ಲೀಡರ್ಶಿಪ್ ತೊಗೊಂಡು ನೀನು ಮಾಡು ಅಂತೆಲ್ಲ ಹೇಳಿ ಅವನು ಪ್ಲ್ಯಾನ್ ಮಾಡ್ದೆ. ಆ್ಯಂಡ್ ನೆಕ್ಸ್ಟ್ ಸಂಡೇ ವಾಸ್ ಅ ಟ್ರಾಜಿಡಿ ಫಾರ್ ಆಲ್ ಆಫ್ ಅಸ್. ಸೊ ಅದಾದಮೇಲೆ ನಾವು ಆಸೆನೇ ಬಿಟ್ಬಿಟ್ಟಿದ್ವಿ. ಅಂದರೆ ಅದ್ರ ಬಗ್ಗೆ ಯೋಚನೆ ಇರಲಿಲ್ಲ ನಮಗೆ. ಯಾಕೆಂದರೆ ಒಬ್ಬ ಸಡನ್ನಾಗಿ ನಿಮಗೆ ನಿಮ್ಮ ಜೊತೆ ಆಟ ಆಡ್ಕೊಂಡು ಇದ್ದಂಥವನು, ಅಂದರೆ ನಮ್ಮದು ಫ್ಯಾಮಿಲಿ, ಅಂದರೆ ನಾನು ಹೇಳಿದ್ನಲ್ಲ ಚಿಕ್ಕ ವಯಸ್ಸಿಂದ ನಾನು ಫ್ರೆಂಡ್ಸ್ ಜೊತೆನೇ ಬೆಳ್ಕೊಂಬಂದಂಥ ಹುಡುಗ ನಾನು. ಸೊ ಫ್ರೆಂಡ್ಸ್ ಆರ್ ಲೈಕ್ ಫ್ಯಾಮಿಲಿ ಟು ಮೀ. ಸೊ ಸಡನ್ನಾಗಿ ಒಬ್ಬ ಫ್ಯಾಮಿಲಿ ಮೆಂಬರ್ ಅಂದರೆ ವೆರಿ ಕ್ಲೋಸ್ ಟು ಮೀ, ಅಂದರೆ ನಾವು ಕೂತ್ಕೊಂಡು 50 ವರ್ಷ ಆದಮೇಲೆ ನಾವು ಇದು ಮಾಡ್ತಿರ್ತೀನಿ ಕಣೋ, ನಿನ್ನ ಮಗ ಹಂಗೆ ಹೋಗ್ತಿರ್ತಾನೆ, ನನ್ನ ಮಗಂಗೆ ಇದು ಮಾಡ್ತೀನಿ ಅಂತೆಲ್ಲ ಮಾತಾಡ್ಕೊಂಡು ನಾವು ಬೆಳೆದವರು. ಸಡನ್ನಾಗಿ ಒಬ್ಬ ಇಲ್ಲವೇ ಇಲ್ಲ ಅಂತ ಹೇಳಿದಾಗ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅಂದರೆ ಆ ಕಾಲ್ ಬಂದಾಗಲೂ ನನಗೆ ಅಂದರೆ ಇದಾಗಕ್ಕೆ ಚಾನ್ಸೇ ಇಲ್ಲ ಅನ್ನೋದು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ನಮಗೆ ಟೈಮ್ ಆಯಿತು. ಆ ಒಂದು ಇದರಲ್ಲಿ ಇನ್ಫ್ಯಾಕ್ಟ್ ನಮಗೆ ಹುಡುಗರೆಲ್ಲ ನಾವು ಕುಗ್ಗೋಗ್ಬಿಟ್ಟಿದ್ವಿ. ನಮ್ಮ ಎಂಟೈರ್ ಗ್ಯಾಂಗಲ್ಲಿ ಹುಡುಗರು ನಾವು ಅಂದರೆ ಇಷ್ಟು ವೀಕು ನಾವು ನಮ್ಗೆ ಗೊತ್ತಾಗಿದ್ದು ಅವಾಗಲೇ. ಇನ್ಫ್ಯಾಕ್ಟ್ ನಮ್ಮ ಗ್ಯಾಂಗಲ್ಲಿರೋ ನಮ್ಮ ಹೆಣ್ಮಕ್ಳು ಆಗಲಿ, ನಮ್ಮ ಹೆಂಡತಿಯರಾಗಲಿ, ಅವರು ಸ್ವಲ್ಪ ಸ್ಟ್ರಾಂಗಾಗಿ ನಿಂತ್ಕೊಂಡು ಹುಡುಗರನ್ನೆಲ್ಲ ವಾಪಸ್ ಸೇರಿಸೋರು. ಅದರಲ್ಲಿ ಸ್ಟ್ರಾಂಗೆಸ್ಟ್ ಅಂತ ಹೇಳಿದ್ರೆ ಮೇಘ್ನಾ ಅಂತ ಹೇಳಬೇಕು. ಅವಳು ನಮ್ಮ ಮುಂದೆ ಯಾವತ್ತೂ ತೋರಿಸ್ಕೊತಿರ್ಲಿಲ್ಲ. ಅವಳು ಯಾವಾಗಲೂ ನಿಂತ್ಕೊಂಡು ನಮ್ಮ ಮುಂದೆ ಯಾವಾಗಲೂ ಸ್ಟ್ರಾಂಗಾಗಿ ತೋರಿಸ್ಕೊತಿದ್ಲು. ಬಟ್ ಆ ಥರದ್ರಲ್ಲಿ ಅವಳ ಒಂದು ಸೈಡು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ನನಗೆ ಯಾವಾಗಲೂ ಒಂದು ಇಂಟ್ಯೂಷನ್, ಅದನ್ನು ಹೆಂಗೆ ಹೇಳಬೇಕು ಗೊತ್ತಾಗಲ್ಲ ನನಗೆ. ಅಂದರೆ ಹೇಳ್ತಾರಲ್ಲ, ಒಬ್ಬರು ನಮ್ಮ ಜೊತೆ ಇಲ್ಲ ಅಂತ ಹೇಳಿದ್ರೆ ಬಟ್ ಎಲ್ಲೋ ಅವರು ಒಂದು ಸೋಲ್ ನಮ್ಮ ಜೊತೆ ಇರುತ್ತೆ ಅನ್ನೋದು, ಅದು ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಅಂದರೆ ನಾವು ಯಾರಿಗಾರ ಹೇಳಿದ್ರೆ, ಬೇರೆಯವ್ರು ನಮಗೆ ಬಂದು ಹೇಳಿದ್ರೆ ನಮಗೆ ನಗು ಬರ್ತಿತ್ತು. ಅಂದರೆ ಸುಮ್ಮನೆ ಡವ್ ಮಾಡ್ತಾನೇನೋ, ಯಾರು ಹೆಂಗೆ ಒಬ್ಬ ಸತ್ತ ಮೇಲೆ ಅವ್ರು ಹೋದಂಗೆ ಲೆಕ್ಕ, ಯಾರೂ ಇರಲ್ಲ ಜೊತೆಗೆ ಅಂತ. ಬಟ್ ನಮಗೆ ಅದು ಎಕ್ಸ್ಪೀರಿಯನ್ಸ್ ಆದಾಗ ಅದು ನಮಗೆ ಆ್ಯಕ್ಚುಲಿ ನಿಜ ಅಂತ ಅನ್ಸಕ್ಕೆ ಶುರು ಆಯಿತು. ಬಟ್ ನಾವು ಯಾರಿಗೂ ಹೇಳ್ಕೊಳಕ್ಕೂ ಆಗ್ತಿರಲಿಲ್ಲ, ಯಾಕೆಂದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಅದು. ಯಾಕೆಂದ್ರೆ ನನಗೆ ಹೊರಡ್ಬೇಕಾದ್ರೆ ಯಾವುದೋ ಒಂದು ವಾಯ್ಸ್, ಅಂದರೆ ಎಲ್ಲೋ ಒಂದು ಕಡೆ ಹೋಗು ಅಂತ ಅನ್ಸೋದು, ಅಥವಾ ಸ್ಟ್ರಾಂಗ್ ಫೀಲಿಂಗ್ ಈ ಕಡೆ ಹೋಗು, ಇದು ಮಾಡು ಅಂತ, ಅದನ್ನು ಯಾರಿಗೆ ಹೋಗಿ ಹೇಳೋಣ ನಾವು? ಅಂದರೆ ಯಾರಿಗೂ ಹೇಳೋಕ್ಕಾಗೋದಿಲ್ಲ, ಯಾರಿಗೂ ಅರ್ಥನೂ ಆಗೋದಿಲ್ಲ. ನಿಮ್ಗಾಗಿರೋ ಎಕ್ಸ್ಪೀರಿಯನ್ಸ್ ನೀವು ಅರ್ಥ ಮಾಡ್ಕೊತೀರ, ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳೋ ನಿಮ್ಗೆ ಅರ್ಥ ಆಗೋದೇ ಇಲ್ಲ. ಸೊ ಆ ಥರ ರೀತಿಯಲ್ಲಿ ಎಷ್ಟೊಂದು ಸಲ ನನಗಾಗಿದೆ. ಮನೆಗೆ ಹೋಗ್ತಿರ್ಬೇಕಾದ್ರೆ ಮೇಘ್ನ ಹೋಗಿ ಮೀಟ್ ಮಾಡು, ಏನೋ ಒಂದು ಸುಮ್ಮನೆ ಹೋಗ್ತಿರೋ, ನಂಗೆ ಎಲ್ಲೋ ಗಾಡಿ ತಿರ್ಗಿಸ್ಕೊಂಡು ವಾಪಸ್ ಹೋಗಿ ನಮ್ಮ ಮನೆ ಹತ್ರ, ಆವಾಗ ಏನೋ ಅವಳು ಏನೋ ದುಃಖದಲ್ಲಿರೋದನ್ನು ನೋಡಿದ್ದು, ಆ ಥರ ಏನಂತ ಸಪೋರ್ಟಾಗಿ ನಿಂತ್ಕೊಂಡಿದ್ದಾಗಲಿ, ಈ ಥರ ಸುಮಾರು ಇನ್ಸಿಡೆಂಟ್ಸ್ ಆಗಿದೆ ನಮಗೆ. ಸೊ ಈ ವಿಚಾರ ಈ ಥರ ನಡೀತಿರ್ಬೇಕಾದ್ರೆ ಒಂದ್ಸಲಿ ಏನೋ ಯಾವುದೋ ಒಂದು ಪಾಯಿಂಟಲ್ಲಿ ನನಗೆ ವಿಶಾಲ್ ಸಿಕ್ಕಿ, ನಾನು ಸಿನಿಮಾ ಮಾಡಬೇಕು ಅಂತೀನಿ, ನೀವು ಪ್ರೊಡಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿರಾ, ಸೊ ನಿಮ್ಗೊಂದು ಕತೆ ಹೇಳ್ಬೋದಾ ಅಂತ. ನಾನು ಯಾವುದೋ ಒಂದು ಮೂಡಲ್ಲಿದೆ, ಕತೆ ಹೇಳು ಅಂತ ಕತೆ ಹೇಳಿದ್ರು. ಕೇಳಿದೆ. ನಾನು ಕೇಳ್ತಿದ್ದಂಗೆ ನನಗೆ ಒಂದು ಥಾಟ್ ಬಂದಿದ್ದೇನು ಅಂತ ಹೇಳಿದ್ರೆ, ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತ ಅನಿಸಿತ್ತು. ವಿಶಾಲೇ ಏನಕ್ಕೆ ನನ್ನ ಹತ್ರ ಬಂದರು, ನಾನು ಈ ಕಥೆನೇ ಏನಕ್ಕೆ ತೊಗೊಂಬಂದರು. ಆ್ಯಂಡ್ ಇಟ್ಸ್ ಅ ಕ್ರೈಮ್ ಥ್ರಿಲ್ಲರ್, ಇಟ್ಸ್ ಅ ಕಂಪ್ಲೀಟ್ 2 ಕ್ಯಾರೆಕ್ಟರ್ ಓರಿಯೆಂಟೆಡ್ ಫಿಲ್ಮ್. ಇದರಲ್ಲಿ ಪ್ರಜ್ವಲ್, ಮೇಘ್ನಾ ಇರೋದಾಗಲಿ, ಇಬ್ಬರು ಕ್ಯಾರೆಕ್ಟರ್ ಈಕ್ವಲಿ ಇಂಪಾರ್ಟೆಂಟ್ ಇರೋಂಥ ಸಿನಿಮಾ. ಆ್ಯಂಡ್ ಇದನ್ನು ನಾನು ಮೇಘ್ನಾ ಕೈಯಲ್ಲಿ ಮಾಡಿಸಿದ್ರೆ ಹೇಗಿರುತ್ತೆ, ಅಂದರೆ ನಮ್ಮ ತಲೆಯಲ್ಲಿ ನೋಡಿದ್ದೇನೆಂದರೆ ಒಂದು ಡೈವರ್ಷನ್ ಸಿಗತ್ತೆ, ಒಂದು ಇದಾಗ್ಬೋದು. ಆ್ಯಂಡ್ ನನಗೂ ಇವತ್ತು ಕೂತ್ಕೊಂಡು ಈ ಸಿನಿಮಾ
ಹೇಗಾಗತ್ತೆ ಅದರದ್ದು ಜನಕ್ಕೆ ಬಿಟ್ಟಿದ್ದು. ಬಟ್ ನನಗೆ ಒಂದು 10 ವರ್ಷ ಆದಮೇಲೆ ನಾನು ಪ್ರೊಡಕ್ಷನ್ ಶುರು ಮಾಡಿದ್ದಾಗ ಯಾರೋ ಬಂದು ನೀವು ಏನಕ್ಕೆ ಇದೇ ಥರ ಒಂದು ಇಂಟರ್ವ್ಯೂಲಿ ಕೂತ್ಕೊಂಡಾಗ ನೀವು ಏನಕ್ಕೆ ಶುರು ಮಾಡಿದ್ವಿ ಒಂದು ಪ್ರೊಡಕ್ಷನ್ ಹೌಸ್ ಅಂತ ಹೇಳಿದಾಗ ನಾನೊಂದು ಫ್ರೆಂಡ್ ಡ್ರೀಮ್ನ ಇನ್ನೊಬ್ಬರು ಫ್ರೆಂಡ್ಸ್ ಜೊತೆ ಫುಲ್ಫಿಲ್ ಮಾಡೋಕ್ಕೆ ಮಾಡಿದ್ದು ಅಂತ ಹೇಳ್ಕೊಳ್ಳೋದ್ರಲ್ಲಿ ನನಗೆ ಒಂದು ಅಂದರೆ ಒಂದು ಪ್ರೊಡಕ್ಷನ್ ಶುರು ಮಾಡಿದ್ದು ಒಂದು ಥಾಟ್ ಇದೆಯಲ್ಲ, ಆ ಇನ್ಸೆಪ್ಷನ್ ಇದೆಯಲ್ಲ, ಅದು ಒಂದು ರಿಲೇಷನ್ಶಿಪ್ಗೋಸ್ಕರ ಒಂದು ಫ್ರೆಂಡ್ಶಿಪ್ಗೋಸ್ಕರ ಮಾಡಿದ್ದು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಖುಷಿ ಆಗುತ್ತೆ ಆ ಟೈಮಲ್ಲಿ. ಸೊ ಆ ಒಂದು ಇದರಿಂದ ನಾನು ಶುರು ಮಾಡಿದ್ದು ಪ್ರಾಜೆಕ್ಟ್ ಇದು. ಆ್ಯಂಡ್ ಹೇಳ್ತಾರಲ್ಲ, ಒಂದು ಒಳ್ಳೆ ಇಂಟೆನ್ಷನಿಂದ ನೀವು ಏನೋ ಶುರು ಮಾಡಿದ್ರೆ ಅದು ಎಲ್ಲ ಆಗ್ತಾ ಹೋಗುತ್ತೆ ಅಂತ. ನಾನು ಕೈಯಲ್ಲಿ ದುಡ್ಡು ಇಟ್ಕೊಂಡು ಸಿನಿಮಾ ಮಾಡಿದ್ದಲ್ಲ. ಅಂದರೆ ನನ್ನ ಹತ್ರ ಇಷ್ಟು ದುಡ್ಡಿದೆ ನಾನು ಸಿನಿಮಾ ಮಾಡಿಬಿಡ್ತೀನಿ ಅಂತ, ಝೀರೋ, ನನ್ನ ದುಡ್ಡೇ ಇರಲಿಲ್ಲ. ಸಿನಿಮಾ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಶುರು ಮಾಡಿದ್ದು. ಎಲ್ಲ ಸೇರ್ತಾ ಹೋಯಿತು. ಪ್ರಜ್ವಲ್ ಕತೆ ಕೇಳ್ದ, ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳ್ದ, ಇನ್ನೊಬ್ಬರು ಬಂದರು, ಎಲ್ಲರೂ ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಟಿಲ್ ಡಿಸ್ಟ್ರಿಬ್ಯೂಟರ್ಸ್ ಇಲ್ಲಿವರೆಗೂ ಸೇರಿಕೊಂಡ್ರು. ನಾನು ಯಾರಿಗೂ ಹೋಗಿ ನಾನು ದುಡ್ಡಿನ ಇದು ತೋರಿಸಿ ಅಥವಾ ನಾನು ಇದರಿಂದ ಮಾಡಿದ್ದಲ್ಲ. ನಾನು ಈ ಸಿನಿಮಾ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗಿ ಎಲ್ಲರೂ ಬಂದು ಸೇರಿಕೊಂಡ್ರು. ಈ ಸಿನಿಮಾ ಆಗಿ ಇವಾಗ ಟೀಸರ್ವರೆಗೂ ಲಾಂಚ್ ಆಗಿದೆ, ಇನ್ನು ರಿಲೀಸಿಗೆ ಬರ್ತಾ ಇದೆ. ಏನೋ ಗೊತ್ತಿಲ್ಲ ಅದು ಹೇಗಾಗತ್ತೆ ಅಂತ. ಪ್ರತಿ ಸಲ ನಾನು ಹೇಳ್ತೀನಿ, ನಾನು ಬೆಳಗ್ಗೆ ಎದ್ದು ದೇವ್ರಿಗೆ ನಮಸ್ಕಾರ ಮಾಡಿ ಅಪ್ಪ ಈ ಸಿನಿಮಾ ಚೆನ್ನಾಗಾಗಲಿ ಅಂತ ಹೇಳ್ಕೊಂಡು ಹಿಂಗೆ ಆಚೆ ಬರ್ತೀನಿ. ಆಚೆ ಬಂದು ನೀವು ನೋಡಿರ್ಬೋದು ನಮ್ಮ ಮನೆಯಲ್ಲಿ ಆಚೆ ಬರ್ಬೇಕಾಯ್ದೆ ಇರ್ಬಿಟ್ಟು ಚಿರು ಫೋಟೋ ಇರುತ್ತೆ, ಅವ್ನು ನೋಡ್ಬಿಟ್ಟು ಮಚ್ಚ ಎಲ್ಲ ಕರೆಕ್ಟಾಗಿ ನೋಡ್ಕೊ ಅಂತ ಹೇಳ್ಬಿಟ್ಟು ಹೊರಡ್ತೀನಿ. ಸೊ ಅದೇ ಹೇಳ್ತಾರಲ್ಲ, ಇಂಟೆನ್ಷನ್ಸ್ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ಅದು ಒಂದು ರೀಚ್ ಆಗುತ್ತೆ ಅಥವಾ ಕರೆಕ್ಟಾಗಿ ಬರುತ್ತೆ ಅಂತ. ಸೊ ಈ ಸಿನಿಮಾಲಿ ಆ ಇಂಟೆನ್ಷನ್ ಎಲ್ಲ ಕರೆಕ್ಟಾಗಿದೆ, ಇಲ್ಲಿವರೆಗೂ ಆಗ್ತಾ ಬಂದಿದೆ. ನನಗೆ ಅಂದರೆ ಹೇಳ್ತಾರಲ್ಲ, ದೇವ್ರನ್ನ ನಂಬಬೇಕು, ನಂಬಿದಾಗ ನಿಮ್ಗೆ ಕೊಡ್ತಾರೆ ಅಂತ. ಸೊ ಅದು ದೇವರು ಅಂತಲ್ಲ, ಅದು ನಂಬಿಕೆ. ದೇವರಾಗಿರ್ಬೋದು ಅಥವಾ ಇನ್ನೊಬ್ರು ಮನುಷ್ಯ ಆಗಿರ್ಬೋದು ಅಥವಾ ಯಾರು ಆಗಿರ್ಬೋದು ಅಥವಾ ನಿಮ್ಮ ಥಾಟ್ ಪ್ರೋಸೆಸ್ ಆಗಿರ್ಬೋದು, ಇಟ್ಸ್ ಎ ಬಿಲೀಫ್. ಆ ಬಿಲೀಫ್ನ ನೀವು ಸ್ಟ್ರಾಂಗಾಗಿ ಬಿಲೀವ್ ಮಾಡಿದ್ರೆ ಅದು ಆಗತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಎಕ್ಸಾಂಪಲ್ ಅಂದರೆ ನಾನು ಈ ಸಿನಿಮಾ ಅಂತಲೇ ಹೇಳ್ಬೋದು. ಬಿಕಾಸ್ ವಿತ್ ಝೀರೋ ಮನಿ, ವಿತ್ ಝೀರೋ ಸೆಟಪ್ ನಾನು ಈ ಪ್ರೊಡಕ್ಷನ್ ಹೌಸ್ ಶುರು ಮಾಡಬೇಕು. ಈ ಸಿನಿಮಾ ಪ್ರೊಡಕ್ಷನ್ ಹೌಸು ತಲೆ ಇರಲಿಲ್ಲ, ಈ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದು, ಎಲ್ಲ ಸೇರ್ಕೊಂಬಂದು ಈಗಾಗಿದೆ. ಸೊ ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ಇಟ್. ಆ ಇಂಟೆನ್ಷನ್ಸ್ ನೀವು ಹೇಳ್ದಂಗೆ ಇಫ್ ಇಟ್ ಇಸ್ ಪ್ಯೂರ್ ಆ್ಯಂಡ್ ಆನೆಸ್ಟ್ ಅಲ್ವಾ, ಅದು ತಲುಪತ್ತೆ. ನೀವು ಹೇಳ್ದಂಗೆ ಫ್ರೆಂಡ್ಸು ಫ್ಯಾಮಿಲಿಯಾಗಿ ಸಿಗೋದು ಇಟ್ಸ್ ನಾಟ್ ಎವ್ರಿಬಡೀಸ್ ಕಪ್ ಆಫ್ ಟೀ. ತುಂಬ ಲಕ್ಕಿ ಇರಬೇಕು ಅದಕ್ಕೆ. ಅವ್ರ ಚಿರು ಸರ್ ಲಾಸ್ ಒಂಥರ ಪರ್ಸ್ನಲ್ ಲಾಸ್ ಇದ್ದಂಗೆ ಎಲ್ರಿಗೂ. ಆ್ಯಂಡ್ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಡಾನ್ಸರ್, ಒಬ್ಬ ಒಳ್ಳೆ ಟ್ಯಾಲೆಂಟೆಡ್ ಆ್ಯಕ್ಟರ್, ಆ್ಯಂಡ್ ನೀವು ಹೇಳ್ದಂಗೆ ಆ ಲೀಡರ್ಶಿಪ್ ಇತ್ತು ಅವರಲ್ಲಿ, ನಾವು ಇದು ಮಾಡಬೇಕು ಅನ್ನೋದು. ಆ ಒಂದು ಲಾಸ್ ಫಿಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಇವಾಗ ತದ್ಭವದಲ್ಲಿ ನಾವು ಅವ್ರನ್ನ ಎಲ್ಲೋ ಕಾಣ್ಬೋದೇನೋ ಥ್ರೂ ಹಿಸ್ ಪ್ರೆಸೆನ್ಸ್. ವಿ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ದ್ಯಾಟ್. ನಿಮ್ಮ ಒಂದು ಡೈರೆಕ್ಷನ್ ಅಂತ ಬಂದಾಗ, ನಿಮ್ಮ ಡೈರೆಕ್ಷನಲ್ ಅಪ್ರೋಚ್ನ ನೀವು ಹೇಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಡೈರೆಕ್ಷನಲ್ ಅಪ್ರೋಚ್ ಅನ್ನೋದು ನನಗೆ, ಡೈರೆಕ್ಷನಲ್ ಅಪ್ರೋಚ್ಗಿಂತ ನನಗೆ ಕತೆ, ಇಟ್ಸ್ ಜಸ್ಟ್ ದ ಸ್ಟೋರಿ. ಎಲ್ಲ ಒಂದು ಕಡೆ ಕೂತಾಗ ಎಲ್ಲ ಡೈರೆಕ್ಟರ್ಗೂ ಅಷ್ಟೇ ಒಂದು ಕಥೆನ ಹುಡುಕ್ತಾ ಹೋಗ್ತಿರ್ತಾರೆ. ಈ ಕಥೆನ ಹೇಳಬೇಕಾ ನಾವು ಅಂತ ಹೋಗ್ತಾ ಇರೋದು. ಒಂದೊಂದ್ಸಲಿ ಕಾರಣಾಂತರಗಳಿಂದ ಹೇಳಿದ್ನಲ್ಲ, ನನ್ನ ಕತೆ ಚೂಸ್ ಮಾಡೋದೆಲ್ಲ ನನ್ನ ಪ್ರೊಡ್ಯೂಸರ್ಸ್. ಈಗ ಇವನೊಂದು ಸಿನಿಮಾಲಿ ಈ 2 ಸಿನಿಮಾ ಮಾಡಿದ್ದಾರೆ, ಪನ್ನಗ ಈ ಸಿನಿಮಾ ಮಾಡಿಯಾನೆ, ಇವ್ನು ಏನಕ್ಕೆ ಈ ಥರ ಮಾಡಿಯಾನೆ ಹೇಳಿದ್ರೆ ಇಟ್ಸ್ ಮೈ ಪ್ರೊಡ್ಯೂಸರ್ಸ್ ಚಾಯ್ಸ್, ಕ್ಲಿಯರ್ಲಿ ಮೈ ಪ್ರೊಡ್ಯೂಸರ್ಸ್ ಚಾಯ್ಸ್. ನಾನು ನನ್ನ ಜರ್ನಿ ನಾನು ಡಿಸೈಡ್ ಮಾಡಿದ್ದಲ್ಲ. ಅಂದರೆ ನಾನು ಒಂಥರ ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಒಂಥರ ಒಂದೇನೋ ಗೋ ವಿತ್ ದ ಫ್ಲೋ ಅಂತ ಹೇಳ್ತಾರಲ್ಲ, ಆ ಥರ ಬಿಲೀವ್ ಮಾಡೋನು. ಅಂದರೆ ನಾನು ಫ್ಲೋಲ್ಲಿ ಹೋಗ್ತಿರ್ಬೇಕಾದ್ರೆ ಯೂನಿವರ್ಸಲ್ಲಿರೋ ಎನರ್ಜಿನ ಬಿಲೀವ್ ಮಾಡೋನು. ಅಂದರೆ ಆ ಎನರ್ಜಿ ನನ್ನ ಕರ್ಕೊಂಡು ಹೋಗುತ್ತೆ. ಬಿಕಾಸ್ ಎಲ್ಲರೂ ಒಂದೊಂದು ಪರ್ಪಸ್ಗೆ ಬಂದಿರ್ತಾರೆ ಈ ಲೋಕದಲ್ಲಿ ಅಂತ ಹೇಳ್ತಾರಲ್ಲ. ಸೊ ತುಂಬ ಫಿಲಾಸಫಿಕಲ್ ಅನ್ಸ್ಬೋದು, ಬಟ್ ದಟ್ ಈಸ್ ಅ ಪರ್ಪಸ್. ನಿಮ್ಮ ಒಂದು ಪರ್ಪಸ್ ಏನಿದೆಯೋ, ನೀವು ಆ ಫ್ಲೋಲ್ಲಿ ಹೋದರೆ ನಿಮಗೆ ಯೂನಿವರ್ಸೇ ಕರ್ಕೊಂಡು ಹೋಗುತ್ತೆ. ನೀವು ಏನೋ ನಿಮ್ಮ ಪರ್ಪಸ್ ಏನೋ ಇರುತ್ತೆ, ನೀವೇನೋಕ್ಕೋ ಟ್ರೈ ಮಾಡ್ತಾ ಇದ್ದಾಗ ಅದು ಇಂಟರ್ನಲಿ ಒಂದು ಸ್ಟ್ರಗಲ್ ಬಿಲ್ಡ್ ಆಗ್ತಾ ಹೋಗ್ಬಿಡುತ್ತೆ. ಸೊ ನಾನು ಅದರಲ್ಲಿ ಬಿಲೀವ್ ಮಾಡೋನು. ಸೊ ನನ್ನ ಫ್ಲೋಲ್ಲಿ ನಾನು ಹೋಗ್ತಾ ಇದ್ದೀನಿ. ನನ್ನ ಯೂನಿವರ್ಸ್ ನಾನು ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿ ಕರ್ಕೊಂಡು ಹೋಗುತ್ತೆ. ನಾವು ಸ್ಟ್ರಾಂಗಾಗಿ ನಾನು ಇದೇ ಮಾಡಬೇಕು ಅದೇ ಮಾಡಬೇಕು ಅನ್ನೋದಕ್ಕಿಂತ ನಾನು ಹೋಗ್ತಿರೋ ಫ್ಲೋಲ್ಲಿ ನಾನು ಆನೆಸ್ಟಾಗಿ ವರ್ಕ್ ಮಾಡ್ತಾ ಹೋಗ್ತಿರೋ ನನ್ನ ಡೆಸ್ಟಿನಿ ರೀಚ್ ಆಗುತ್ತೆ ಅನ್ನೋದು ನಾನು ಬಿಲೀವ್ ಮಾಡ್ತೀನಿ. ಸೊ ಆ ರೀತಿಲಿ ನನ್ನ ಚಾಯ್ಸಸ್ ಆಗಿರೋದೆಲ್ಲ ನನ್ನ ಪ್ರೊಡ್ಯೂಸರ್ಸಿಂದಾನೆ. ಹಂಗಂತ ನನಗಿಷ್ಟ ಆಗಿದ್ದ ಕತೆ ನೀವು ಮಾಡಿದ್ದೀರಾ ಅಂತ ಕೇಳಿದ್ರೆ ಇನ್ನೂ ಮಾಡಿಲ್ಲ ನಾನು. ನನ್ನ ಒಂದು ಲವ್ ಸ್ಟೋರಿ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ ನನಗೆ.
ಆ್ಯಂಡ್ ಆ ಹುಡುಕಾಟದಲ್ಲಿ ಇದ್ದೀನಿ. ಅಂದರೆ ಲವ್ ಸ್ಟೋರಿಗೆ ಕತೆ ಇರಲ್ಲ ಆ್ಯಕ್ಚುಲಿ. ಅದು ಇಟ್ ಈಸ್ ಏನೋ ಕ್ಯಾರೆಕ್ಟರ್ ಇರ್ಬೋದು ಅಥವಾ ಎಮೋಷನ್. ಎಮೋಷನ್ ಇರ್ಬೋದು, ಅದರಿಂದ ಬಿಲ್ಡ್ ಮಾಡೋ ಅಂಥ ಒಂದು ಕತೆ ಅದು. ಸೊ ಇದಕ್ಕೆ ಒಂದು ಫಾರ್ಮ್ಯಾಟ್ ಕತೆ ಅಂತ ಇರಲ್ಲ. ಸೊ ಅದನ್ನು ಹುಡುಕ್ತಾ ಹೋಗ್ತೀನಿ ನಾನು. ಅವಾಗ ಕೂತ್ಕೊಂಡು ನಮ್ಮ ರೈಟರ್ ಜೊತೆ ಯಾವಾಗಲೂ ನನ್ನ ಸುತ್ತಮುತ್ತ ಎಲ್ರಿಗೂ ಗೊತ್ತು ಪನ್ನಗ ಒಂದು ಲವ್ ಸ್ಟೋರಿ ಮಾಡಬೇಕು ಅನ್ನೋ ಆಸೆ ಇದೆ ಅಂತ. ಬಟ್ ಅದು ಯಾವಾಗ ಆಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ಈ ಥರನೇ ನನ್ನ ಸಿನಿಮ್ಯಾಟಿಕ್ ಜರ್ನಿ ನಾನು ಡಿಸೈಡ್ ಮಾಡಿಲ್ಲ. ನಾನು ಇದು ಮಾಡಬೇಕು, ಅದು ಮಾಡಬೇಕು, ಹಂಗೆ ಹೋಗ್ಬೇಕು ಅಂತ. ತುಂಬ ಜನ ಡಿಸೈಡ್ ಮಾಡಿರೋರು ಇದ್ದಾರೆ, ನಾನು ಸಕ್ಸಸ್ಫುಲ್ ಆಗಿರೋರು ಇದ್ದಾರೆ, ನನ್ನ ಸುತ್ತಮುತ್ತ ಇರೋರು ನೋಡಿದ್ದೀನಿ. ಆ್ಯಂಡ್ ದಟ್ ಈಸ್ ದೇರ್ ಜರ್ನಿ ಆ್ಯಂಡ್ ಐ ರಿಯಲಿ ಅಪ್ಲಾಡ್ ದೆಮ್. ಅಂದರೆ ಆ ಒಂದು ಡೆಡಿಕೇಶನ್ ಇಟ್ಕೊಂಡು ಹೋಗುವಂಥದ್ದು ಕರಿಯರ್ ವೈಸ್ ಇದೇ ಮಾಡಬೇಕು, ನಾನು ನೆಕ್ಸ್ಟ್ ಇದೇ ಮಾಡ್ತೀನಿ, ನೆಕ್ಸ್ಟ್ ಅದೇ ಮಾಡ್ತೀನಿ ನೋಡಿರೋದು ತುಂಬ ಜನ ನೋಡಿದ್ದೀನಿ ನಾನು. ಅದರಲ್ಲಿ ಐ ಥಿಂಕ್ ನಾನು ಸ್ಟ್ರಾಂಗ್ಲಿ ಅಡ್ಮೈರ್ ಮಾಡಿರೋದು ಯಶ್ನ. Because I've seen him from my theatre days to being a mega superstar of the industry or the entire Indian film industry. So ಆ ಥರನೂ ಇದೆ. ಬಟ್ ನನ್ನ ಜರ್ನಿ ಐ ಫೀಲ್ ಐ ಹ್ಯಾವ್ ಟು ಫ್ಲೋ ವಿತ್ ವಾಟ್ ಎವರ್ ಕಮ್ಸ್ ಮೈ ವೇ ಅಂತ. ನಿಮ್ಮ ತಂದೆ ಅವ್ರನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಆಸ್ ಅ ಡೈರೆಕ್ಟರ್ ವೆರಿ ಕ್ಲೋಸ್ ಆಗಿ, ಅವರ ಒಂದು ಡೈರೆಕ್ಷನಲ್ ಅಪ್ರೋಚ್ ಇರ್ಬೋದು, ಅದನ್ನು ನೀವು ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ದೀರಾ? ಹಾಗೆ ನಿಮ್ಮ ಡೈರೆಕ್ಷನ್ಗೂ ಅವರ ಡೈರೆಕ್ಷನ್ಗೂ ನಿಮಗೆ ಯಾವ್ದಾದ್ರು ಸಿಮಿಲಾರಿಟಿ ಕಾಣೋದಿದೆಯಾ ಅಥವಾ ತುಂಬ ಡಿಫ್ರೆನ್ಸಸ್ ಕಾಣುತ್ತಾ? ಡೈರೆಕ್ಷನ್ ಅಂತ ಹೇಳಿದಾಗ ಪ್ರಿಪರೇಷನ್ ಆಗಿರ್ಬೋದು ಅಥವಾ ಸೆಟ್ಟಲ್ಲಿ ಮಾಡೋ ಅಂಥ ಕೆಲಸ ಆಗಿರ್ಬೋದು ಸಿಮಿಲರ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಗಡಿಯಿಂದನೇ ಬಂದಿರೋದು ನಾವು. ಸೊ ಅವರು ಏನು ಹೇಗೆ ಪ್ಲ್ಯಾನಿಂಗ್ ಮಾಡ್ತಾಯಿದ್ರು, ಏನು ಶಾರ್ಟ್ ಡಿವಿಷನ್ ಮಾಡ್ತಿರೋ, ಹೇಗೆ ಸಿಚುಯೇಷನ್ ರಿಯಾಕ್ಟ್ ಮಾಡ್ತಿರೋ, ಅವ್ರ ಕಡೆ ನಾವು ಅಸಿಸ್ಟೆಂಟಾಗಿ ವರ್ಕ್ ಮಾಡ್ಕೊಂಡು ಬಂದವ್ರು ನಾವೆಲ್ಲ ಅದೇ ಫಾರ್ಮ್ಯಾಟಲ್ಲಿ ನಾವೇ ವರ್ಕ್ ಮಾಡೋದು. ಬಟ್ ಅವರ ಒಂದು ಚಾಯ್ಸಸ್ ಆಫ್ ಸ್ಟೋರಿ ಇರ್ಬೋದು, ಅವರ ಒಂದು ಥಾಟ್ ಪ್ರೋಸೆಸ್ ಇರ್ಬೋದು, ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಹಿಮ್. ಅಂದರೆ ಅವರ ಒಂದು ಇದನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನ ಕಂಪೇರ್ ಮಾಡೋಕ್ಕೆ ಹೋಗಲೇಬೇಡಿ ಅಂತ. ಬಿಕಾಸ್ ಅವರು ಕಲ್ತು ಬಂದಂಥ ಒಂದು ಅಟ್ಮಾಸ್ಫಿಯರ್ ಅಥವಾ ಅವರು ಬೆಳೆದು ಬಂದಂಥ ಒಂದು ಆ್ಯಂಬಿಯನ್ಸ್ ಇತ್ತಲ್ಲ, ಅದಕ್ಕೂ ನನಗೂ ತುಂಬ ಡಿಫ್ರೆನ್ಸ್ ಇದೆ. ಯಾಕೆಂದರೆ ಅವರು ಬೆಳೆದಂಥ ಒಂದು ಸರ್ಕಲ್ ಇರ್ಬೋದು, ನಾನು ಬೆಳೆದಂಥ ಒಂದು ಸರ್ಕಲ್ ಇರ್ಬೋದು, ನನ್ನ ಎಜುಕೇಷನ್ ಆಗಿದ್ದು ಎಲ್ಲಿರ್ಬೋದು, ಅವ್ರ ಎಜುಕೇಷನ್ ಆಗಿದ್ದು ಎಲ್ಲಿರ್ಬೋದು. ಸೊ ನಮ್ಮ ಥಾಟ್ ಪ್ರೊಸೆಸ್ಸೇ ಡಿಫ್ರೆಂಟ್ ಇದೆ. ಪ್ರಾಬ್ಲಿ ಅವರು ಥಿಯೇಟರಲ್ಲಿ ಬೆಳೆದು ಬಂದು ಆಮೇಲೆ ಸಾಹಿತ್ಯ ಅದನ್ನು ಕಲ್ತ್ಕೊಂಡು ಆಮೇಲೆ ಅವರು ಸಿನಿಮಾಗೆ ಬಂದಿದ್ದು. ಸೊ ನಾವು ಚಿಕ್ಕ ವಯಸ್ಸಲ್ಲಿ ನನ್ನ ಬೆಳೆಯೋ ವಯಸ್ಸಲ್ಲಿ ನಾನು ನೋಡಿದ ರವಿಚಂದ್ರನ್ ಸಿನಿಮಾಗಳು ಅಥವಾ ಶಾರುಖ್ ಖಾನ್ ಸಿನಿಮಾಗಳು. ಸೊ ಆಮೇಲೆ ನಾನು ಬುಕ್ಸ್ ಓದೋಕ್ಕೆ ಶುರು ಮಾಡಿದ್ದು. ಸೊ ಎವ್ರಿ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್. ಸೊ ಆ ಲೆಕ್ಕದಲ್ಲಿ ನನಗೆ ಇನ್ಫ್ಯಾಕ್ಟ್ ನಮ್ಮ ತಂದೆಗೆ ಫ್ರೆಂಚ್ ಬಿರಿಯಾನಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅವ್ರು ಮಾಡೋಕ್ಕಾಗೋದೇ ಇಲ್ಲ. ಆ್ಯಂಡ್ ನನಗೆ ಅವ್ರ ಥರ ಅಲ್ಲಮಾನ ಅಂತ ಸಿನಿಮಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ದಟ್ ಈಸ್ ಟೂ ಡಿಫ್ರೆಂಟ್ ಪೀಪಲ್ ಡೂಯಿಂಗ್ ಟೂ ಡಿಫ್ರೆಂಟ್ ಫಿಲ್ಮ್ಸ್. ಅವ್ರ ಸಿನಿಮಾನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ಕ್ರಿಟಿಸೈಸು ಮಾಡ್ತೀನಿ. ಅವರು ನನ್ನ ಸಿನಿಮಾನ ಅಪ್ರಿಷಿಯೇಟು ಮಾಡ್ತಾರೆ, ಕ್ರಿಟಿಸೈಸು ಮಾಡ್ತಾರೆ. ಸೊ ಇಟ್ಸ್ ಸಿನಿಮಾ ಅಂತ ಬಂದಾಗ ವಿ ಆರ್ ಫೆಲೋ ಫಿಲ್ಮ್ ಮೇಕರ್ಸ್ ಇವಾಗ. ಬಟ್ ಅವ್ರು ಇವತ್ತು ಸಿನಿಮಾ ಮಾಡ್ತಾರೆ ಅಂದಾಗ ಐ ವಿಲ್ ಬಿ ಹಿಸ್ ಅಸಿಸ್ಟೆಂಟ್ ವರ್ಕಿಂಗ್ ವಿತ್ ಹಿಮ್. ಸೊ ಆ ಥರ. ಸೊ ಅವರ ಒಂದು ಸಿನಿಮಾ ಮೇಕಿಂಗ್ ಪ್ರಾಸೆಸ್ ಸೇಮ್ ಇದೆ, ಬಟ್ ಐಡಿಯಾಲಜಿ ಇಸ್ ಡಿಫ್ರೆಂಟ್. ಟ್ರೂ. ಆ್ಯಂಡ್ ನಿಮ್ಮ ಇನ್ನೊಂದು ವೆರಿ ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಅಂದರೆ ನಾಟಕ. ನಿಮ್ಮ ತಂದೆಯವರು ರಂಗಕರ್ಮಿ, ನೀವು ರಂಗಭೂಮಿಯಲ್ಲಿ ತುಂಬ ಅಂದರೆ ಅರೌಂಡ್ ವಾಟ್ ಟೈಮ್ ನೀವು ರಂಗಭೂಮಿನ ಲೈಕ್ ತುಂಬ ಜಾಸ್ತಿ ಇನ್ವಾಲ್ವ್ಮೆಂಟ್ ಶುರುವಾಗಿದ್ದು ನಿಮಗೆ? ನನಗೆ ಜ್ಞಾಪಕ ಇದ್ದಂಗೆ ನಮ್ಮ ತಂದೆ ಒಬ್ಬ ಒಳ್ಳೆ ನಟ ಅಂತ ನನಗೆ ಗೊತ್ತಿರಲಿಲ್ಲ. ಯಾಕೆಂದ್ರೆ ಹೇಳ್ತೀನಲ್ಲ, ಅವ್ರು ಜಾಸ್ತಿ ಇರ್ತಾನೆ ಇರಲಿಲ್ಲ ಊರಲ್ಲಿ. ಸೊ ನಾನು ನಮ್ಮ ಅಜ್ಜಿ ಜೊತೆನೇ ಬೆಳೀತಾ ಇದ್ದಿದ್ದು. ಆಮೇಲೆ ಫ್ರೆಂಡ್ಸು ರಜಾ ಅಂದರೆ ಯಾವಾಗ ಸಿಕ್ತೋರೆ ಫ್ರೆಂಡ್ಸ್ ಜೊತೆ ಹೋಗ್ಬಿಡ್ತಿದ್ದೆ, ಹಂಗೆ ಬೆಳ್ಕೊಂಬಂದಿದ್ದು. ಒಂದ್ಸಲಿ ಬಿ ಕಾರಂತ್ ಅವ್ರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಸಂಸಾ ರಂಗಮಂದಿರದಲ್ಲಿ ಒಂದು ನಾಟಕ ಮಾಡಿದ್ರು. ಅದು ಇದು ನಮ್ಮ ಸತ್ತವರ ನೆರಳು ಅಂತ ನಾಟಕ. ಸೊ ಆ ನಾಟಕ ಅವಾಗ ನನಗೂ ಸ್ವಲ್ಪ ಒಂದು ಮೆಚ್ಯೂರಿಟಿ ಬಂದಿತ್ತು. ಅಂದರೆ ಹೈಸ್ಕೂಲಿಗೆ ಬಂದಿದ್ದೆ, ನಾನು ಒಂದು ನಾಟಕನ ಅಬ್ಸರ್ವ್ ಮಾಡಿ ಅರ್ಥ ಮಾಡ್ಕೊಳ್ಳೋ ಅಂಥ ಇದರಲ್ಲಿದ್ದೆ. ಅಲ್ಲಿವರೆಗೂ ನಾಟಕ ನೋಡ್ಕೊಂಡೇ ಬಂದಿದ್ದು ನಾವು. ಚಿಕ್ಕ ವಯಸ್ಸಲ್ಲಿ ನಮಗೆ ಲಾಲಿ ನಮ್ಮನ್ನು ನಮ್ಮ ತಾಯಿ ಹಾಡೇಳಿ ಮಲಗಿಸ್ತಿದ್ದೆ ಹಯವದನ ಹಾಡುಗಳಿಂದ. ನಮ್ಮ ನಾಟಕದ ಹಾಡು ಹೇಳ್ಬಿಟ್ಟು ನಮಗೆ ಮಲಗಿಸ್ತಾರೆ. ಸೊ ಆ ನಾಟಕ ಇಂಬೆಡ್ ಆಗೋಯ್ತು ನಮಗೆ. ಅಂದರೆ ಇದು ನಾಟಕದ ಹಾಡು, ಇದು ಸಿನಿಮಾ ಹಾಡು ಅಂತ ನಮ್ಗೆ ಗೊತ್ತಿರಲಿಲ್ಲ. ಇದೆಲ್ಲ ನಾವು ಕೇಳ್ಕೊಂಡೇ ಬೆಳೆದವರು. ಬಟ್ ಅವತ್ತು ಆ ನಾಟಕ ನೋಡೋಕ್ಕೆ ಕೂತ್ಕೊಂಡಾಗ ನನಗೆ ಆ್ಯಕ್ಚುಲಿ ಆ್ಯಸ್ ಅ ವ್ಯೂವರ್ ನೋಡ್ತಾ ಇದ್ದಾಗ ನಮ್ಮ ತಂದೆ ಎಂಟರ್ ಆಗ್ತಾರೆ. ಸೀನಾ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಎಂಥ ಅದ್ಭುತವಾದ ಆ್ಯಕ್ಟಿಂಗ್ ಅಂತ ಹೇಳಿದ್ರೆ,
ನಾನು ನೋಡ್ಬಿಟ್ಟು ಅಯ್ಯೋ ಇಷ್ಟು ಚೆನ್ನಾಗಿ ಮಾಡ್ತಾರಲ್ಲ, ಅಂದರೆ ನಮ್ಮ ತಂದೆ ಒಳ್ಳೆ ಆ್ಯಕ್ಟರ್ ಅಂದ್ಬಿಟ್ಟು ಅವತ್ತು ನನಗೆ ರಿಯಲೈಸ್ ಆಗಿದ್ದು. ಅವತ್ತು ನೋಡ್ಬಿಟ್ಟು ಐ ಬಿಕೇಮ್ ಅ ಫ್ಯಾನ್, ಲೈಕ್ ಲಿಟ್ರಲಿ ಐ ಬಿಕೇಮ್ ಎ ಫ್ಯಾನ್. ನನಗೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಇವರು ಅಂತ. ಅದಾದಮೇಲೆ ಎಲ್ಲ ನಾಟಕಗಳು ನೋಡೋಕ್ಕೆ ಶುರು ಮಾಡಿಕೊಂಡೆ ನಾನು. ಆಮೇಲೆ ನನಗೆ ಅಲ್ಲಿ ಶುರು ಆಯ್ತು, ನಾನು ನಾಟಕದಲ್ಲಿ ಇನ್ವಾಲ್ವ್ ಆಗಬೇಕು, ನಾನು ಸೇರ್ಕೊಬೇಕು ಏನು ಅಂತ. ಸೊ ನಮ್ಮ ನಾಟಕದಲ್ಲಿ ನಾನು ಸೇರ್ಕೊಬೇಕು ಅಂತ ಹೇಳ್ತಿದ್ದಂಗೆ ನಮ್ಮಮ್ಮ ಇದ್ದಾರೆ, ಹೋಗು ನಾಳೆಯಿಂದ ಬಂದ್ಬಿಡು ಬೆನಕಾಗೆ. ಅಂದರೆ ನೀನು ಬೆನಕಾಲೇ ಹುಟ್ಟು ಬೆಳೆದಂಥ ಹುಡುಗ, ಸೊ ನಿನಗೆ ನಾನು ಹೋಗಿ ಇದ್ದವನು, ಬಟ್ ಕೆಲಸ ಮಾಡಬೇಕು ಅಂತ ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಅಲ್ಲಾಗಿದ್ದು ಇದೇ ಕೆಲಸ. ನಾವು ಬೆನಕಾಗೆ ಎಂಟ್ರಾದಾಗ ನಮ್ಮದೇ ಒಂದು ಗ್ಯಾಂಗ್ ಇತ್ತು. ಇವಾಗ ಎಲ್ಲ ಇಂಡಸ್ಟ್ರೀಲಿ ಹೆಸರು ಮಾಡಿರೋಂಥ ಆ್ಯಕ್ಟರ್ಗಳೆಲ್ಲ ಇವರೆಲ್ಲ ನಾವು ಆಗೊಂದು ಸಣ್ಣ ಗ್ಯಾಂಗ್ ಆಗ. ಸೊ ನಾವು ನಮ್ಮ ಕೆಲಸ ಇದ್ದು ಬೆಳಗ್ಗೆ ಸಂಜೆ ರಿಹರ್ಸಲ್ ಇದೆ ಹೇಳಿದ್ರೆ ಮಧ್ಯಾಹ್ನ ಹೋಗ್ಬಿಡ್ಬೇಕು. ಹೋಗಿ ಕಸ ಗುಡಿಸಿ ಅಲ್ಲೆಲ್ಲ ನೀಟಾಗಿ ರೆಡಿ ಮಾಡಿ ಸೆಟಪ್ ಎಲ್ಲ ಇಟ್ಬಿಟ್ಟು ನಾವು ಹೋಗ್ಬಿಟ್ಟು ಕಾಫಿ ತಿಂಡಿ ಎಲ್ಲ ತೊಗೊಂಬಂದು ಕಾಯ್ಕೊಂಡ್ಕೊಳ್ಳೋದು. ಇವರೆಲ್ಲ ಬಂದಮೇಲೆ ನಾಟಕ ರಿಹರ್ಸಲ್ ಆದಮೇಲೆ ಸೀನಿಯರ್ಸ್ ಎಲ್ಲ ಬಂದು ರಿಹರ್ಸಲ್ ಮಾಡಿದ್ಮೇಲೆ ತಿರುಗಿ ಎತ್ತಿಟ್ಬಿಟ್ಟು ಎಲ್ಲ ಇದು ಮಾಡ್ಕೊಳ್ಳೋದು. ಆಮೇಲೆ ಶೋ ಇದ್ದಾಗ 3 ಫ್ಲೋರಿಂದ ಇಳಿಸ್ಬೇಕಾಯ್ತು, ಟ್ರಂಕ್ ಎಲ್ಲ ಇಳಿಸೋದು, ತೊಗೊಂಬಂದು ಸೆಟಪ್ ಮಾಡೋದು. ಸೆಟಪ್ ಆದಮೇಲೆ ತಿರ್ಗಿ ಇಳಿಸ್ಬಿಟ್ಟು ಹೋಗೋದು. ಆಮೇಲೆ ನಮ್ಗೊಂದು 20 ರೂಪಾಯಿ ಕೊಡೋರು. ಅದನ್ನು ವಿ ಪುರಮಲ್ಲಿ ಹೋಗ್ಬಿಟ್ಟು ಲೇಟ್ ನೈಟು ಅಲ್ಲಿ ಹೋಗಿ ಒಂದು ಅಕ್ಕಿ ರೊಟ್ಟಿ ತಿನ್ನೋದೇ ಮಜಾ ಇರ್ತಿತ್ತು ನಮಗೆ. ಸೊ ಅಲ್ಲೂ ನಾವು ಈ ಥರನೇ ಬೆಳೆದವರು. ಅಂದರೆ ನಾವು ಬರ್ತಿದ್ದಂಗೆ ನಮ್ಮನ್ನ ಸ್ಟೇಜ್ ಮೇಲೆ ನಿಲ್ಲಿಸಲಿಲ್ಲ. ನಮಗೆ ಅಲ್ಲೂ ಅನಿಸ್ತಾ ಇತ್ತು, ಏನು ದಿನ ಬರೋದು, ಕಸ ಗುಡಿಸೋದು, ಕೂರಿಸೋದು, ಹೋಗೋದು ಅದೇ ನಡೀತಾ ಇದೆ ಅಂತ. ಬಟ್ ಹೋಗ್ತಾ ನಮಗೆ ಅದನ್ನು ನಾಟಕ ನೋಡೋಕ್ಕೆ ಶುರು ಮಾಡ್ಕೊಂಡ್ವಿ, ಅದನ್ನು ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡಿದ್ವಿ. ಆಮೇಲೆ ರಿಹರ್ಸಲ್ಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಆ ಆ್ಯಕ್ಟರ್ ಲೈನ್ಸ್ ಎಲ್ಲ ನಮ್ಮ ಬಾಯಲ್ಲಿ ಬರೋಕ್ಕೆ ಶುರು ಆಯಿತು. ಅವ್ರು ತಪ್ಪು ಮಾಡಿದ್ರೆ ನಾವು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ವಿ. ಹಿಂಗೆ ಹೋಗ್ತಾ ಯಾವತ್ತೋ ಒಂದು ದಿವಸ ಯಾರೋ ಇಲ್ಲ ಅಂದಾಗ ರೀಪ್ಲೇಸ್ಮೆಂಟ್ ಆ್ಯಕ್ಟರಾಗಿ ನಿಂತ್ಕೊಂಡಿದ್ವಿ ನಾವು. ಸೊ ಅಲ್ಲೂ ರೀಪ್ಲೇಸ್ಮೆಂಟ್ ಆ್ಯಕ್ಟರಾಗಿ ನಿಂತ್ಕೊಂಡು ನಾಟಕಗಳು ಮಾಡಿಕೊಂಡು ಇವಾಗ ಮೇಯ್ನ್ ಕ್ಯಾರೆಕ್ಟರ್ವರೆಗೂ ಬಂದಿದ್ದೀವಿ. ಸೊ ಆ ಜರ್ನಿ ಯೋಚನೆ ಮಾಡಿದಾಗ ಆ್ಯಕ್ಚುಲಿ ತುಂಬ ಖುಷಿ ಆಗುತ್ತೆ. ಇನ್ಫ್ಯಾಕ್ಟ್ ಇವತ್ತು ನಿಮ್ಮ ಹತ್ರ ಮಾಡ್ತಾ ನನಗೆ ಅದು ಮೆಲ್ಕು ಹಾಕ್ದಂಗೆ ಆಗ್ತಾಯಿದೆ. ಅಂದರೆ ನಾವು ಯಾವಾಗಲೂ ಅಂದ್ಕೊಂಡ್ಬಿಡ್ತೀವಲ್ಲ, ಅಂದರೆ ಇವಾಗಿನ ಜನ್ರೇಷನ್ಗೆ ಎಸ್ಪೆಷಲಿ ಒಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ನಾನೀಗ ನಮ್ದು ಆ್ಯಕ್ಟಿಂಗ್ ಕ್ಲಾಸ್ ಎಲ್ಲ ನಡೀತಾ ಇದೆಯಲ್ಲ, ಐಮ್ ಸೀಯಿಂಗ್ ಸ್ಟೂಡೆಂಟ್ಸ್. ಅಂದರೆ ಎಲ್ಲರಿಗೂ ಇವತ್ತು ಬರ್ತಾರೆ, ಒಂದು ಕಲಿತಿದ್ದಂಗೆ ನಾಳೆ ಬೆಳಗ್ಗೆ ಕ್ಯಾಮ್ರಾ ಮುಂದೆ ಓಡಬೇಕು, ನಾಳಿದ್ದು ಅವರೊಂದು ಸೂಪರ್ ಸ್ಟಾರ್ ಆಗಿಬಿಡಬೇಕು ಅಥವಾ ಏನೋ ಒಂದು ಆಗ್ಬಿಡ್ಬೇಕು ಅವ್ರ ಲೈಫಲ್ಲಿ. ಆ್ಯಂಡ್ ಇಟ್ಸ್ ವೆರಿ ಫಾಸ್ಟ್ ಜನ್ರೇಷನ್. ಇವಾಗಲೂ ಅಷ್ಟೇ, ನಿಮಗೆ ನಾವು ಒಂದು ಸಿನಿಮಾ ಮಾಡಬೇಕು ಅಂದರೆ 1 ವರ್ಷ ತೊಗೊತೀವಿ, ಒಂದು ರೀಲ್ ಮಾಡಬೇಕು ಅಂದರೆ 5 ನಿಮಿಷದಲ್ಲಿ ಆಗುತ್ತೆ. ಸೊ ರೀಲ್ ಕೂಡ ನಿಮಗೆ ಒಂದು ಫೇಮ್ ಇದೆಯಲ್ಲ, ಅದು ನಿಮಗೆ ಸಿನಿಮಾನೂ ಕೊಡೋಕ್ಕಾಗಲ್ಲ ಇವಾಗ. ಆಯಿತಾ, ನಿಮ್ಮ ಸಿನಿಮಾ ಒಂದು ಹಿಟ್ಟಾಗಿ ಸಕ್ಸಸ್ ಆಗಿ 1 ವರ್ಷ ಆದಮೇಲೆ ನೀವೊಬ್ಬರು ಆ್ಯಕ್ಟ್ರೆಸ್ ಅಥವಾ ಆ್ಯಕ್ಟರಾಗಿ ರೆಕಗ್ನೈಸ್ ಆಗ್ತೀರಾ. ರೀಲ್ ನಿಮಗೆ ಇನ್ಸ್ಟೆಂಟ್ ರೆಕಗ್ನಿಷನ್ ಸಿಕ್ಬಿಡುತ್ತೆ. ಈಗ ನೋಡೋಷ್ಟ್ರಲ್ಲಿ 1 ಮಿಲಿಯನ್ ವ್ಯೂಸ್ ಆಗಿಬಿಟ್ಟಿರುತ್ತೆ, ಇನ್ಸ್ಟೆಂಟ್ ರೆಕಗ್ನಿಷನ್. ಸೊ ಎವ್ರಿಥಿಂಗ್ ಈಸ್ ಬಿಕಮಿಂಗ್ ಇನ್ಸ್ಟೆಂಟ್. ಸೊ ಆ ಇನ್ಸ್ಟೆಂಟ್ ಫೇಮು ಸಿಗುತ್ತೆ, ಇನ್ಸ್ಟೆಂಟ್ ಡಿಫೇಮು ಆಗುತ್ತೆ. ಸೊ ಕಾನ್ಸ್ಟೆಂಟ್ ಅದಂದರೆ ಇವಾಗಿನ ಜನ್ರೇಷನ್ಗೆ ಇಟ್ಸ್ ವೆರಿ ಡಿಫಿಕಲ್ಟ್. ಅಂದರೆ ನಮಗಿಂತ ಜಾಸ್ತಿ ಡಿಫಿಕಲ್ಟಿ ಇದೆ. ಬಿಕಾಸ್ ಡಿಪ್ರೆಷನ್ಗೆ ಹೋಗ್ಬಿಡ್ಬೋದು. ಯಾವಾಗ ಸಣ್ಣ ಫೇಮ್ ಬರುತ್ತೆ, ಸಣ್ಣ ಡ್ರಾಪ್ ಆಗುತ್ತೆ, ಕನ್ಸಿಸ್ಟೆನ್ಸಿ ಇರಲ್ಲ. ಆ್ಯಂಡ್ ಯಾವ ಟೈಮಿಗೆ ಯಾರಿಗೆ ಫೇಮ್ ಸಿಗುತ್ತೆ ಗೊತ್ತಾಗಲ್ಲ, ರೈಟ್ ಏಜ್ ಇದೆಯಾ ಅಥವಾ ಇಲ್ವಾ ಏನೂ ಗೊತ್ತಾಗಲ್ಲ. ಸಡನ್ನಾಗಿ ಈಗ ನನ್ನ ಮಗಂದೇ ಒಂದು ವೀಡಿಯೋ, 2-3 ವೀಡಿಯೋ ಹಾಕಿದ್ದೆ. ನನ್ನ ಏನೋ ವೆನ್ ಐ ವಾಸ್ ಕೋವಿಡ್ ಬಂದಾಗ ಮನೇಲೇ ಇದ್ವಿ, ನಾವು ಏನೂ ಮಾಡ್ತಿಲ್ಲ. ಸೊ ನಮ್ಮ ಫಿಲಮ್ ಮೇಕರ್. ಸೊ ಅವನೊಂದು 2-3 ವೀಡಿಯೋ ಮಾಡಿಕೊಂಡು ಸುಮ್ಮನೆ ಅದಾಗಿ ಸಣ್ಣ ಏನಾಗುತ್ತೆ, ಓವರ್ ನೈಟ್ ಹಿ ಬಿಕೇಮ್ ಫೇಮಸ್. ಅಂದರೆ ಒಂದಷ್ಟು ಮಿಲಿಯನ್ ವ್ಯೂಸ್ ಬಂದುಬಿಡ್ತು ಆ ವೀಡಿಯೋಗೆ, ಇದಾಯಿತು. ಸಡನ್ನಾಗಿ ಹೋಗ್ತಿದ್ದಂಗೆ ಪೀಪಲ್ ರೆಕಗ್ನೈಸ್ ಹಿಮ್ ಆ್ಯಂಡ್ ಸ್ಟಾರ್ಟ್ ಟಾಕಿಂಗ್ ಟು ಹಿಮ್. ಬಟ್ ಅವ್ನಿಗೆ ಅವ್ರು ಯಾರು ಅಂತಲೇ ಗೊತ್ತಿರಲ್ಲ. ಆ್ಯಂಡ್ ಈಸ್ ಅ ಕಿಡ್. ಅವ್ನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ, ಅವನು ಒಂದು ಸ್ವಲ್ಪ ಏನೋ ನಾಚ್ಕೊತಿದ್ಯಾ ಅಂತ ಎಲ್ಲ ರೇಕ್ಸಕ್ಕೆ ಅಂದರೆ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ದಟ್ ಈಸ್ ದ ಹೋಲ್ ಪಾಯಿಂಟ್ ಐಮ್ ಟ್ರೈಂಗ್ ಟು ಸೇ ಇಸ್, ಎಲ್ಲರಿಗೂ ಆ ಜನ್ರೇಷನ್ ಹೆಂಗಿದೆ ಅಂದರೆ ಎಲ್ಲ ಫಾಸ್ಟು, ಎಲ್ಲ ಇದಾಗ್ತಿರೋದ್ರಿಂದ ಎವ್ರಿಬಡಿ ಥಿಂಗ್ಸ್ ಏನೋ, ಎಸ್ಪೆಷಲಿ ಟೀನೇಜರ್ಸ್. ಇವಾಗ ಐ ಹ್ಯಾವ್ ಅ ಟೀನೇಜ್ ನೀಸ್. ಎಲ್ಲ ಹಿಂಗಾಗ್ಬಿಡ್ಬೇಕು ಅಂತ ನಡೀತಾ ಇರುತ್ತೆ. ಈಗ ನನಗೆ ಬರೋ ಸ್ಟೂಡೆಂಟ್ಸು ಕೂಡ ನಾಳೆನೇ ಹೀರೋ ಆಗಿಬಿಡ್ಬೇಕು, ನಾಳಿದ್ದೇ ಆಗಿಬಿಡ್ಬೇಕು, ಏನೂ ಆಗ್ತಾಯಿಲ್ಲ ಸರ್, ಹೌದು, ಏನೂ ಆಗಲ್ಲ, ಎಲ್ಲ ಹೆಂಗೆ ಆಗ್ಬಿಡುತ್ತೆ ಒಂದೇ ಸಲಿಗೆ. ಸೊ ನಮಗೆ ಐ ಆಮ್ ವೆರಿ ಬ್ಲೆಸ್ಡ್ ಆ್ಯಂಡ್ ಐ ಆಮ್ ಹ್ಯಾಪಿ. ನಾವು ಆ ಒಂದು ಜರ್ನಿಯಲ್ಲಿ ನಡ್ಕೊಂಡ್ಬಂದಿದ್ರೆ ನಮಗೆ ಪೇಷನ್ಸ್ ಇತ್ತು, ಪರ್ಸೀವರೆನ್ಸ್ ಹೇಳ್ಕೊಟ್ರು ನಮಗೆ. ನೀವು ಪರ್ಸೀವ್ ಮಾಡಬೇಕು, ಒಂದು ವಿಷಯ ನೀವು ಪರ್ಸೀವ್ ಮಾಡ್ಕೊಂಡು ಹೋದ್ರೇ ಸಿಗೋದು ಅಂತ ಹೇಳಿ ಅದನ್ನು ಮಾಡಿಕೊಂಡು ಬಂದಿದ್ದೀವಿ ಈಗ. ಸೊ ನಮಗೆ ಇನ್ಸ್ಟೆಂಟಾಗಿ ಸಿಕ್ಬಿಟ್ಟಿದ್ರೆ ಪ್ರಾಬ್ಲಿ ನಾನು ಏನಾಗಿರ್ತಿದ್ನೋ ಗೊತ್ತಿಲ್ಲ, ಅದು ಚೆನ್ನಾಗಿರ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ಈ ಜರ್ನಿ ಇದೆಲ್ಲ ನನಗೆ ಖುಷಿ ಇದೆ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಇವತ್ತು ನಾಳೆ ಏನೋ ಒಂದು ಕೆಲಸ ಆಗಲಿಲ್ಲ ಅಥವಾ ನನ್ನ ಇನ್ನೊಂದೇನೋ ನನಗೆ ದುಡ್ಡು ಬರಲಿಲ್ಲ ಅಥವಾ ಫೇಮ್ ಬರಲಿಲ್ಲ, ಇನ್ನೊಂದೇನೋ ಆಗಲಿಲ್ಲ ಅಂದಾಗ ನಾನು ಪ್ಯಾನಿಕ್ ಆಗಲ್ಲ. ಬಿಕಾಸ್ ನನಗೆ ಆ ಪರ್ಸೀವರೆನ್ಸ್ ಕಲ್ತ್ಕೊಂಡ್ಬಂದಿದ್ದೀನಿ.
ಪೇಷನ್ಸ್ ಇಟ್ಕೊಬೇಕು, ಪರ್ಸೀವ್ ಮಾಡ್ತಾ ಇರಬೇಕು, ಆಗತ್ತೆ ಅನ್ನೋದು ಜೀವನ ಹಂಗೆ ಅದು. ಇನ್ಸ್ಟೆಂಟಾಗಿ ಹಿಂಗೆ ಬಂದು ಹಿಂಗೆ ಯಾವತ್ತೂ ಹೋಗೋದಿಲ್ಲ. ಸೊ ಇಟ್ ಈಸ್ ಅ ಸ್ಲೋ ಪ್ರಾಸೆಸ್, ಇಟ್ ವಿಲ್ ಹ್ಯಾಪನ್ ಆ್ಯಂಡ್ ಟುಡೇಸ್ ಜನ್ರೇಷನ್ ಹ್ಯಾಸ್ ಟು ಲರ್ನ್ ಫ್ರಮ್ ಇಟ್ ಅಂತ ಹೇಳ್ತೀನಿ. ಆ್ಯಂಡ್ ರಂಗಭೂಮಿ ಅನ್ನೋದು ಡಿಸಿಪ್ಲಿನ್ ಕಲಿಸ್ಕೊಡುತ್ತೆ, ಪರ್ಸಿವಿಯರೆನ್ಸ್ ಕಲಿಸ್ಕೊಡುತ್ತೆ. ಈಗಿನ ಜನ್ರೇಷನಿಗೆ ನೀವು ಹೇಳ್ದಂಗೆ ಮೇ ಬಿ ಇದು ಬೇಗ ತಿಳಿಯೋದಿಲ್ವೇನೋ, ತಿಳಿಯೋಷ್ಟು ಸ್ವಲ್ಪ ಲೇಟ್ ಆಗೋಗಿರುತ್ತೇನೋ ಗೊತ್ತಿಲ್ಲ. ಈಗ ನಿಮ್ಮ ಪಿ ವಿ ಸ್ಟುಡಿಯೋಸ್ ಬಗ್ಗೆ ತಿಳ್ಕೋಬೇಕು ನಾವು. ಹಾಗೆ ನಿಮ್ಮ ಈ ಒಂದು ಪಿ ಬಿ ಸ್ಟುಡಿಯೋಸ್ ಮೇನ್ ಒಂದು ವಿಷನ್ ಅಂತ ಇರ್ಬೋದು ಅಥವಾ ಮಿಷನ್ ಏನು? ನನಗೆ ಫ್ರೆಂಚ್ ಬಿರಿಯಾನಿ ಅಂತ ಸಿನಿಮಾ ಮಾಡಿದಾಗ ಸಾಕಷ್ಟು ನ್ಯೂ ಕಮರ್ಸ್ನ ನಾನು ಸಿನಿಮಾಲಿ ಕಾಸ್ಟ್ ಮಾಡಿದೆ. ಅಂದರೆ ನ್ಯೂ ಕಮರ್ಸ್ ಅಂತ ಹೇಳಿದ್ರೆ ಪ್ರಾಬ್ಲಿ ಅವ್ರದ್ದು 2ನೇ ಸಿನಿಮಾ ಆಗಿರ್ಬೋದು, ಮೊದಲನೇ ಸಿನಿಮಾ, 3ನೇ ಸಿನಿಮಾ, ಅಂದರೆ ಅಷ್ಟು ಫೇಮಿಗೆ ಶಾರ್ಟ್ ಆದಂಥ ಆ್ಯಕ್ಟರ್ಸ್ ಅಲ್ಲ. ಇನ್ಫ್ಯಾಕ್ಟ್ ದಾನಿಶ್ದು 2ನೇ ಸಿನಿಮಾ ಆಗಿತ್ತು ಆ್ಯಂಡ್ ದಿಸ್ ವಾಸ್ ಸಕ್ಸಸ್ಫುಲ್ ಫಿಲಮ್ ಫಾರ್ ದಾನಿಶ್. ದಾನಿಶ್ ಸೈಟ್ ಅದಾದಮೇಲೆ ಅವ್ನ ಗ್ರಾಫು ಹಂಗೆ ಬೆಳೀತಾ ಹೋಯಿತು. ಅಥವಾ ಮಸಲ್ ಮನಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದ ಅವನು. ಅವನು ಒಂದು ಸಣ್ಣ ಪುಟ್ಟ ಜೂನಿಯರ್ ಆರ್ಟಿಸ್ಟ್ ರೋಲ್ಗಳು ಮಾಡ್ಕೊಂಡಿದ್ದಂಥವನು ಸಣ್ಣ ಕರ್ಕೊಂಡ್ ಇಲ್ಲಿ ಹಾಕಿದಾಗ ಅವನು ಈಗ ಟುಡೇ ಈಸ್ ವೆರಿ ಅಂದರೆ ಬ್ಯುಸಿ ಆ್ಯಕ್ಟರ್. ಅವ್ನು ನನಗೆ ಬಂದು ಹೇಳ್ದ, ಸರ್ ನಂದು 20 ಸಿನಿಮಾ ನಡೀತಿದೆ ಸರ್ ಅಂತ. ನಂದೇ 2ನೇ ಸಿನಿಮಾ ಆಗಿಲ್ಲ ಕಣ, 20 ಸಿನಿಮಾ ಮಾಡ್ತಿದ್ಯಾ ಅಂತ. ಹಾಗೆ ನಮ್ಮ ಸಿನಿಮಾಲಿ ಸಿಂಧು ಅಂತ ಒಬ್ಳು ಆ್ಯಕ್ಟ್ ಮಾಡಿದ್ಲು, ಅವಳಿಗೆ ಆಚಾರ್ಯ ಆ್ಯಂಡ್ ಕೋ ಡೈರೆಕ್ಟ್ ಮಾಡಿದ್ದಾಳೆ. ಸೊ ಈ ಥರ ನೋಡ್ತಿದ್ದಾಗ ಎಷ್ಟೊಂದು ಜನ ಒಳ್ಳೆ ಟ್ಯಾಲೆಂಟೆಡ್ ಟೀಮ್ನ ಕರ್ಕೊಂಬಂದಾಗ ಅವರು ಬೆಳೀತಾ ಹೋಗ್ತಾರೆ ನಮ್ಮ ಸಿನಿಮಾಗಳಿಂದ. ಒಂದು ಸಕ್ಸಸ್ಫುಲ್ ಫಿಲಮ್ ವಿಲ್ ಗಿವ್ ಅ ಲಾಟ್ ಆಫ್ ಲೈಫ್ ಫಾರ್ ಲಾಟ್ ಆಫ್ ಆ್ಯಕ್ಟರ್ಸ್ ಆ್ಯಂಡ್ ಟೆಕ್ನಿಷಿಯನ್ಸ್ ಅಂತ. ಸೊ ನನ್ನ ಒಂದು ಡ್ರೀಮ್ ಏನಂತ ಹೇಳಿ ಪಿ ಬಿ ಸ್ಟುಡಿಯೋಸಿಂದ ಇದನ್ನು ನಾವು ಅಚೀವ್ ಮಾಡಬೇಕು ಅಂತ. ನಮಗೆ ಇಷ್ಟ ಆದಂಥ ಕತೆಗಳನ್ನ, ನಮಗೆ ಈ ಕತೆ ಅಂದರೆ ನಮ್ಮ ಟೀಮ್ ಅಂತ ಇದೀವಲ್ಲ, ಸೊ ನಾವು ಎಲ್ಲರಿಗೂ ಇಷ್ಟ ಆದಂಥ ಕತೆಗಳನ್ನ ನಾವು ಹೇಳಬೇಕು. ಆಮೇಲೆ ನಮ್ಮ ಟೀಮಲ್ಲಿರೋಂಥ ನಮ್ಮ ಆ್ಯಕ್ಟರ್ಸ್ಗಳು ಅಥವಾ ಒಳ್ಳೆ ಟ್ಯಾಲೆಂಟ್ನ ಬೆಳೆಸಬೇಕು, ಅವರು ಇಂಡಸ್ಟ್ರಿಲಿ ಬೆಳೀತಾ ಹೋಗಬೇಕು ಅನ್ನೋ ಒಂದು ಸ್ಟ್ರಾಂಗ್ ಬಿಲೀಫಿಂದ ಹೋಗ್ತಿರೋದು. ನಾವು ಇದೇ ಸಿನಿಮಾ ಮಾಡ್ತೀವಿ, ಇದೇ ಥರ ಕತೆ ಹೇಳ್ತೀವಿ ಅನ್ನೋಕ್ಕಿಂತ ವೇರಿಡ್ ಕತೆ ಆಗಿರ್ಬೋದು, ವೇರಿಡ್ ಇದಾಗಿರ್ಬೋದು, ಬಟ್ ಸಾಕಷ್ಟು ನ್ಯೂ ಟ್ಯಾಲೆಂಟ್ಗಳಿಗೆ, ಹೊಸ ಪ್ರತಿಭೆಗಳಿಗೆ ನಾವು ಅವಕಾಶ ಕೊಡಬೇಕು, ಅವ್ರನ್ನ ನಾವು ಇಂಡಸ್ಟ್ರಿಲಿ ತೊಗೊಂಬರ್ಬೇಕು ಅಂತ ಆಸೆ ಇದೆ. ಯಾಕೆಂದರೆ ನನಗೆ ನಾನು ಹೋಗಿರೋ ನನ್ನ ಜರ್ನಿಲಿ ನಾನು ತುಂಬ ಜನ ಎಸ್ಟ್ಯಾಬ್ಲಿಷ್ಡ್ ಆ್ಯಕ್ಟರ್ಸ್ಗಳನ್ನ ಮೀಟ್ ಮಾಡಿದ್ದೀನಿ. ಕನ್ನಡದಲ್ಲಾಗಿರ್ಬೋದು, ತಮಿಳಲ್ಲಾಗಿರ್ಬೋದು, ಇತ್ಯಾದಿ ಜಾಗಗಳಾಗಿರ್ಬೋದು. ಎಲ್ಲೇ ಹೋದಾಗಲೂ ನನಗೆ ಕೇಳಿರೋದೇನು ಅಂದರೆ, ನಾನು ಅವ್ರನ್ನ ಸರ್ ಪ್ಲೆಷರ್ ಮೀಟಿಂಗ್ ಸರ್ ಅದು ಅಂತ ಹೇಳ್ತಿರ್ತೀನಿ. ಅವ್ರು ಸಡನ್ನಾಗಿ ನಮ್ಮ ತಂದೆ ಯಾರು ಗೊತ್ತಾಗ್ತಂಗೆ ಅವ್ರು ಯುವರ್ ಫಾದರ್ ಓನ್ಲಿ ಗೇಮ್ ಈ ಬ್ರೇಕ್ ಮ್ಯಾನ್ ಅಂತಾರೆ. ಆ ಥರ ಲೈಕ್ ಏನೋ ಟಾಪ್ ಎಸ್ಟ್ಯಾಬ್ಲಿಷ್ಡ್ ಆ್ಯಕ್ಟರ್ಸ್ ಇವತ್ತು ಎಷ್ಟೊಂದು ಇಂಡಸ್ಟ್ರಿಲಿ ಇರೋರು ನನ್ನ ಹತ್ರ ಬಂದು ಹೇಳ್ಕೊಂಡಿದ್ದಾರೆ. ಅಂದರೆ ನಿಮ್ಮ ತಂದೆ ಜೊತೆ ನಾನು ಫಸ್ಟ್ ಸಿನಿಮಾ ಮಾಡಿದ್ದು, ನಿಮ್ಮ ತಂದೆ ನಾನು ರೆಕಗ್ನೈಸ್ ಮಾಡಿ ಕರ್ಕೊಂಬಂದಿದ್ದು ಅಂತ. ಅಂದರೆ ಒಬ್ಬರಲ್ಲ ಇಬ್ಬರಲ್ಲ ಸಾಕಷ್ಟು ಜನ ಇದ್ದಾರೆ. ನನ್ನ ಹೆಸರು ಹೇಳ್ತಾ ಹೋದರೆ ಒಂದು ಲಿಸ್ಟೇ ಬರ್ತಾ ಹೋಗುತ್ತೆ. ಸೊ ಅದು ನೋಡಿದಾಗ ನಮಗೆ ಅಂದರೆ ಆ ಥರ ಒಂದು ಇನ್ಸ್ಟಿಟ್ಯೂಷನ್ ಇದಾಗಬೇಕು ಅಂತ. ಶ್ರುತಾಲಯ ನಮ್ಮ ತಂದೆಯವರ ಪ್ರೊಡಕ್ಷನ್ ಹೌಸ್ ಇದಾಗಿದೆ. ಸೊ ನಮ್ಮ ಪ್ರೊಡಕ್ಷನ್ ಹೌಸ್ ಅದಾಗಬೇಕು, ಟ್ಯಾಲೆಂಟ್ಗಳಿಗೆ ನಾವು ಅವಕಾಶ ಕೊಡಬೇಕು ಆ್ಯಂಡ್ ಅವ್ರ ಜೊತೆ ನಾವು ಬೆಳಿಬೇಕು ಅನ್ನೋ ಒಂದು ಆಸೆಯಿಂದ ಪಿ ಬಿ ಸ್ಟುಡಿಯೋ ಶುರು ಮಾಡಿರೋದು. ಆ್ಯಂಡ್ ಅದೇ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀವಿ. ಐ ಥಿಂಕ್ ವಿ ವಿಲ್ ರೀಚ್. ಆ್ಯಂಡ್ ಆ ಲೆಗೆಸಿ ಮುಂದೆ ಹೋಗ್ತಾನೆ ಇರಲಿ. ಇದ್ರ ಮಧ್ಯೆ ಒಂದು ಜಸ್ಟ್ ಜಾಝ್ ಅನ್ನೋ ಇವೆಂಟ್ ಮ್ಯಾನೇಜ್ಮೆಂಟ್ ಕೂಡ ಇದೆ. ಈ ಒಂದು ಥಾಟ್ ಸ್ಟಾರ್ಟ್ ಆಗಿದ್ದು ಏನಕ್ಕೆ, ಆ್ಯಂಡ್ ಆ ಹೆಸರು ಇರಬಹುದು, ಆ ಒಂದು ಮ್ಯಾನೇಜ್ಮೆಂಟ್ ಯಾಕೆ ಸ್ಟಾರ್ಟ್ ಆಗಿದೆ? ಅದು ನನ್ನ ಕಾಲೇಜ್ ಲೈಫಿಂದನೇ ನಾವು ಅಂದರೆ ಕ್ಲಾಸಲ್ಲಿ ಇದ್ದಿದ್ದು ಕಡಿಮೆ, ಆಚೆ ಇದ್ದಿದ್ದು ಜಾಸ್ತಿ. ಸೊ ನಮಗೆ ಕಾಲೇಜಲ್ಲೂ ಅಷ್ಟೇ ನಮ್ಮ ಪ್ರಿನ್ಸಿಪಲ್ ಆಗಲಿ ನಮ್ಮ ಟೀಚರ್ಸ್ ಆಗಲಿ ಅದರ ಫಂಕ್ಷನ್ ಇದೆ ಅಂದರೆ ಫೋನ್ ಮಾಡೋರು ಎಲ್ಲಿದೆಯೋ ಅಂತ. ಅಂದರೆ ಕಾಲೇಜಲ್ಲಿ ಇರಬೇಕು ನಾನು ಆ್ಯಕ್ಚುಲಿ ಟೆಕ್ನಿಕಲಿ, ಬಟ್ ಅವ್ರು ಫೋನ್ ಮಾಡಿ ಎಲ್ಲಿದೆಯೋ ಅಂತ. ನಾನು ಮ್ಯಾಮ್ ಇಲ್ಲ ಆಚೆ ಬೇಗ ಬಾ ಇದೆ ಪ್ಲ್ಯಾನಿಂಗ್ ನಡೀತಾ ಇದೆ ಅಂತ. ಸೊ ನಾವು ಇವೆಂಟ್ಸ್ನ ನಾವು ಅಲ್ಲಿಂದನೇ ನಾವು ಶುರು ಆಗೋಗಿತ್ತು. ಅಂದರೆ ನಾವು ಇವೆಂಟ್ನ ಸೇರಿಸೋದು, ಆರ್ಗನೈಸ್ ಮಾಡೋದು, ಅದೇನೋ ಖುಷಿ, ಅದೊಂದು ಸಂಭ್ರಮ. ಅದೊಂಥರ ಎಲ್ಲರೂ ಸೇರ್ಕೊಂಡು ಮಾಡೋದಾಗಲಿ. ನಾವು ಡ್ಯಾನ್ಸ್ ಕ್ಲಾಸಿಂದನೂ ಕೂಡ ಆ್ಯನ್ಯುವಲ್ ಇವೆಂಟ್ ಮಾಡ್ತಾಯಿದ್ವಿ, ಇನ್ನೊಂದೇನೋ ಇವೆಂಟ್ ಮಾಡ್ತಾಯಿದ್ವಿ. ಸೊ ಒಂದ್ಸಲಿ ನಾವು ಕೂತ್ಕೊಂಡಿದ್ದಾಗ ಇದೇ ಥರ ಅದು ಸಣ್ಣದಾಗಿ ಶುರುವಾಗಿದ್ದಂಥ ಥಾಟು. ಎಲ್ಲ ಕೂತ್ಕೊಂಡಿದ್ವಿ ನನ್ನ ಫ್ರೆಂಡ್ಸು ನಾನು, ಈ ಥರ ಒಂದು ಇವೆಂಟ್ ಮಾಡಿದ್ರೆ ಹೇಗಿರುತ್ತೆ ನಾವು ಅಂದರೆ ಸೇರಿಕೊಂಡು, ಅಂದರೆ ಅದ್ರಲ್ಲಿ ಎಷ್ಟು ಮಜಾ ಇರ್ತಿತ್ತಲ್ಲ, ಕೂತ್ಕೊಂಡು ಮೆಲ್ಕು ಹಾಕ್ತಾಯಿದ್ವಿ ನಾವು. ಅದೆಷ್ಟು ಮಜಾ ಮಾಡ್ತಿದ್ವಿ ನಾವು, ಏನು ಮಾಡ್ತಿದ್ವಿ, ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ
ಇವೆಂಟ್ ಸಂಭ್ರಮ ಇದೆಯಲ್ಲ ಅದು, ಆ ಸಂಭ್ರಮ ಪ್ರತಿಯೊಂದು ಇವೆಂಟಲ್ಲೂ ಸಂಭ್ರಮ ಹೊಸದೇನೋ ಸಿಗತ್ತೆ. ಅಂದರೆ ಲೈಫ್ ಇಸ್ ಟು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಅಂದರೆ ನೀವು ಅದನ್ನು ಚಾಲೆಂಜ್ ಮಾಡ್ಕೊಂಡ್ಬಿಡ್ತೀರಾ, ಅಂದರೆ ನಾನು ಇದನ್ನು ಮಾಡಬೇಕು ಅದು ಇದು ಅಂತ. ಬಟ್ ಲೈಫ್ ಇಸ್ ಟು ಎಕ್ಸ್ಪೀರಿಯನ್ಸ್ ಅಂತ. ಸೊ ಆ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಮೆಮರೀಸ್ನ ಕ್ರಿಯೇಟ್ ಮಾಡ್ಕೊಬೇಕು ನಾವು. ಹೇಗೆ ಹೊಸ ಮೆಮರೀಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದು? ಈಗ ನಾನು ಇದನ್ನು ಕಲ್ತ್ಬಿಟ್ಟು ಇದು ಆಗೋದೆ ಮುಗ್ದೋಗಿದೆ. ಸೊ ಹೊಸದೇನು ಮಾಡಬೇಕು, ಹೊಸದೇನೋ ಕಲಿಬೇಕು, ಹೊಸದೇನೋ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದಾಗ ಈವೆಂಟ್ ಅನ್ನೋದು, ಸಿನಿಮಾ ಆ್ಯಂಡ್ ಈವೆಂಟ್ ಇದೆಯಲ್ಲ, ಟೂ ಫೀಲ್ಡ್ಸ್ ವೇರ್ ನಿಮಗೆ ವೇರಿಡ್ ಪೀಪಲ್ ಸಿಗ್ತಾ ಹೋಗ್ತಾರೆ. ಅಂದರೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಸಿಗ್ತಾ ಹೋಗುತ್ತೆ. ಹೊಸ ಹೊಸ ಕತೆ ಮಾಡಬೇಕಾದ್ರೆ ಹೊಸ ರಿಸರ್ಚ್ಗೆ ಹೊಸ ಹೊಸ ಇದು ಸಿಗುತ್ತೆ. ಅದೇ ಥರ ಇವೆಂಟ್ ಮಾಡ್ಬೇಕಾದ್ರೆ ಹೊಸ ಹೊಸ ಟೀಮು, ಅಂದರೆ ನೀವೊಂದು ನಾವೀಗ ಒಂದು ಪೊಲಿಟಿಕಲ್ ಇವೆಂಟ್ ಮಾಡಿದ್ದೀವಿ, ಒಂದು ಸಿನಿಮಾ ಇವೆಂಟ್ ಮಾಡಿದ್ದೀವಿ, ಆ ಥರ ಎಲ್ಲ, ಅಂದರೆ ಎಲ್ಲ ವೇರಿಡ್ ಪೀಪಲ್, ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ನಾವು ಶುರು ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಶುರು ಮಾಡಿದ್ದು. ಆ್ಯಂಡ್ ಯು ವೋಂಟ್ ಬಿಲೀವ್ ಇಟ್, ನನ್ನ ಸಾಕಷ್ಟು ಫಸ್ಟ್ಗಳಲ್ಲಿ ನನಗೆ ಪುನೀತ್ ರಾಜ್ಕುಮಾರ್ ಸರ್, ಅಂದರೆ ಅಪ್ಪು ಸರ್ ಇಸ್ ಬೀನ್ ಅ ಪಾರ್ಟ್ ಆಫ್ ಮೈ ಲಾಟ್ ಆಫ್ ಫಸ್ಟ್. ನಾನು ಸ್ಟೇಜ್ ಮೇಲೆ ಫಸ್ಟ್ ಟೈಮ್ ಮಾಡಿದಾಗ, ಅಂದರೆ ಡ್ಯಾನ್ಸ್ ಪರ್ಫಾರ್ಮ್ ಮಾಡಿದಾಗ ಅಪ್ಪು ಸರ್ ಜೊತೆ ಮಾಡಿದ್ವಿ ನಾವು. ಆ್ಯಂಡ್ ನನ್ನ ಫಸ್ಟ್ ಸಿನಿಮಾ ಅವಾರ್ಡ್ ಬಂದಿದ್ದು ಆ್ಯಸ್ ಅ ಡೈರೆಕ್ಟರ್ ಅಪ್ಪು ಸರ್ ಪ್ರೊಡ್ಯೂಸ್ ಮಾಡಿದ್ದು. ಸೊ ಹಾಗೆ ನಾವು ಇವೆಂಟ್ ಶುರು ಮಾಡಿದಾಗಲೂ ಅದು ಹೆಂಗೆ ಕನೆಕ್ಟ್ ಆಯಿತು ಗೊತ್ತಿಲ್ಲ. ಒಂದು ಕಡೆ ಡಿಸೈಡ್ ಮಾಡಿದ್ವಿ ಮಾಡೋಣ ಅಂತ ಹೇಳ್ಬಿಟ್ಟು, ಸಡನ್ನಾಗಿ ಯಾರೊಬ್ಬರು ಫೋನ್ ಮಾಡಿ ಏನೋ ಒಂದು ಹೆಲ್ಪ್ ಬೇಕು ಅಂತ ಫೋನ್ ಮಾಡಿದ್ರು. ಅವ್ರಿಗೆ ಏನು ಮಾಡಬೇಕು ಅಂದರೆ, ಇಲ್ಲ ಈ ಥರ ಒಂದು ಆಡಿಯೋ ಲಾಂಚ್ ಇದೆ, ಯಾವುದ್ರದ್ದು, ಚಕ್ರವ್ಯೂಹ ಅಂದರು. ಹೌದಾ, ನಮ್ಮದೇ ಇವೆಂಟ್ ಟೀಮ್, ಹೌದಾ ಮಾಡ್ತೀರಾ ನೀವು, ಟಕ್ಕಂತ ಕರ್ಸಿದ್ರು. ಇದಾಯಿತು. ಅಪ್ಪು ಸರ್ ಬರ್ಡೇ ದಿವಸ ನಮ್ಮ ಫಸ್ಟ್ ಇವೆಂಟು. ಇಮ್ಯಾಜಿನ್ ಮಾಡಿ, ಪ್ರಿಪೇರ್ ಆಗಿರಲಿಲ್ಲ, ಸುಮ್ಮನೆ ಮಾಡ್ತೀವಿ ಅಂತ ಹೇಳಿದ್ವಿ. ಫಸ್ಟ್ ಇವೆಂಟೇ ಅಪ್ಪು ಸರ್ ಬರ್ಡೇ ಬಂದುಬಿಡ್ತು ಆ್ಯಂಡ್ ಚಕ್ರವ್ಯೂಹ ಆಡಿಯೋ ಲಾಂಚು. ಆ್ಯಂಡ್ ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ. ನಾವು ಇದ್ದಿದ್ದೆ 3 ಜನ ಟೀಮಲ್ಲಿ. ಚಕ್ರವ್ಯೂಹ ಆ್ಯಂಡ್ ಅಪ್ಪು ಸರ್ ಬರ್ಡೇ, ಅದನ್ನು ತೊಗೊಂಡೋಗಿ ಒಂದು ಇಂಡೋರ್ ಆಡಿಟೋರಿಯಮಲ್ಲಿ ಫಿಕ್ಸ್ ಮಾಡಿದ್ದಾರೆ. ಯು ಹ್ಯಾವ್ ನೋ ಕ್ಲೂ. ಒಬ್ಬರು ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನ್ನ ಕನ್ಸೋಲ್ ಕೂರಿಸ್ಬಿಟ್ಟಿದೆ. ಆ್ಯಂಡ್ ಇಟ್ಸ್ ಗೋಯಿಂಗ್ ಲೈವ್. ಫ್ರೆಂಡ್ನ ಕನ್ಸೋಲ್ ಕೂರಿಸ್ಬಿಟ್ಟಿದೆ. ಐ ಸೆಡ್ ಯು ಮ್ಯಾನೇಜ್ ದಿಸ್. ಇನ್ನೊಬ್ರು ಬ್ಯಾಕ್ ಸ್ಟೇಜ್ ಇಟ್ಬಿಟ್ಟಿದ್ದೆ, ಯು ಮ್ಯಾನೇಜ್ ದಟ್. ಆ್ಯಂಡ್ ಅವತ್ತಿನ ದಿವಸ ನಾನು ಹುಚ್ಚನ್ ಥರ ಓಡಾಡಿದ್ದೀನಿ. ಆ್ಯಂಡ್ ಅಪ್ಪು ಸರ್ ಬರ್ಡೇ ಜನ ಕಾಂಪೌಂಡ್ ಹಾರ್ಕೊಂಬರ್ತಾರೆ, ಇಲ್ಲ ಹಾರ್ಕೊಂಬರ್ತಾರೆ. ಆ್ಯಂಡ್ ಯಾರ್ಯಾರಿಲ್ಲ, ಫ್ರಮ್ ಪೊಲಿಟಿಷಿಯನ್ಸ್ ಟು ಎವ್ರಿ ಒನ್, ಎಲ್ಲರೂ ಬರ್ತಾರೆ. ಇಲ್ಲಿಗೆ ಯಾರು ಬರಬೇಕು, ಯಾರು ಬರಬಾರ್ದು, ಏನು ಮ್ಯಾನೇಜ್ ಮಾಡಬೇಕು, ಅಷ್ಟರಲ್ಲಿ ಯಾರೋ ತೊಗೊಂಬಂದು ದೊಡ್ಡ ಹಾರ ಇಟ್ಬಿಟ್ಟಿದ್ದಾರೆ. ಪೊಲೀಸ್ ಬಂದ್ಬಿಟ್ಟು ಇದನ್ನು ಚೆಕ್ ಮಾಡಿದ್ದೀರಾ, ಸೆಕ್ಯೂರಿಟಿ ಚೆಕ್ ಆಗಿದೆಯಾ ಅಂತ. ನನಗೆ ಏನು ಮಾಡಬೇಕು, ಇಟ್ ವಾಸ್ ಅ ಕ್ಯಾಟಿಕ್ ಇವೆಂಟ್. ಎಲ್ಲಿವರೆಗೂ ಅಂದರೆ ನನಗೆ ಒಬ್ಬನಿಗೆ ಗೊತ್ತು, ಹುಚ್ಚಂತರ ಓಡ್ತಾ ಎಲ್ಲ ಕಡೆ. ಅಪ್ಪು ಸರ್ ಬಂದರು, ಬರ್ತಿದ್ದಂಗೆ ನಾನು ಓಡಿ ಬಂದೆ ಇಲ್ಲಿಗೆ ಎಂಟ್ರ್ ಆದೆ. ಅವ್ರಿಗೆ ನೋಡ್ಬಿಟ್ಟು ವಾಟ್ ಮ್ಯಾನ್ ಅಂದರು. ಸರ್ ನಾನು ಮಾಡಿದೆ, ಯುವರ್ಸ್ ವೆರಿ ಗುಡ್ ಅಂದರು. ಆ್ಯಂಡ್ ಅವತ್ತು ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಅವ್ರದ್ದು ಬರ್ಡೇ ಇತ್ತು. ಕೇಕ್ ನನ್ನ ವೈಫೇ ಬೇಕ್ ಮಾಡಿದ್ದು. ಅದನ್ನು ತರಿಸಿದ್ದೇ ಒಂದು ದೊಡ್ಡ ಸಾಹಸ ಆಗಿತ್ತು. ಅಂದರೆ ಫುಲ್ ರೋಡ್ ಬ್ಲಾಕ್ ಆಗೋಗಿದೆ, ಅದನ್ನು ಒಳಗೆ ಕರ್ಕೊಂಬಂದು ಈವೆಂಟ್ ಶುರು ಆಗೋದೆ, ಲೈವ್ ಹೋಗ್ತಾಯಿದೆ, ಇದಾಗಬೇಕು ಎಲ್ಲ ಆಗಿ ತೊಗೊಂಬಂದು ಕೊನೆಗೆ ಕೇಕೆಲ್ಲ ತೊಗೊಂಬಂದು ಇಟ್ವಿ. ಆ್ಯಂಡ್ ಅಂದರೆ ಆ ಮನುಷ್ಯ ಎಂಥ, ಅಂದರೆ ಅವರಂಥ ಒಂದು ಪ್ಯೂರ್ ಸೋಲ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋದಕ್ಕೆ. ಎಲ್ಲ ಆಯಿತು. ಸ್ಟೇಜ್ ಮೇಲೆ ನಿಮಗೆ ಎಲ್ಲ ಗಣ್ಯರಿದ್ದಾರೆ, ಡಿ ಕೆ ಶಿವಕುಮಾರ್ ಇದ್ದಾರೆ, ಇವರಿದ್ದಾರೆ. ಆಮೇಲೆ ಲೈಕ್ ಇಟ್ಸ್ ಸ್ಟಾರ್ ಸ್ಟಡ್ಡೆಡ್ ಇವೆಂಟ್. ಆಬ್ವಿಯಸ್ಲಿ ಅಪ್ಪು ಸರ್ ಬರ್ಡೇ, ಕೇಕ್ ಕಟ್ ಮಾಡಬೇಕು, ಎಲ್ಲ ಆಯಿತು. ನಮ್ಮ ಫಸ್ಟ್ ಇವೆಂಟು, ಕೇಕ್ ಕಟ್ ಮಾಡಬೇಕು, ನೈಫ್ ಇಲ್ಲ. ಅಪ್ಪು ಸರ್ ಹಿಂಗೆ ತಿರುಗಿಬಿಟ್ಟು ಹಿಂಗಂದ್ರು. ನಾನು ನೈಫ್ ಅಂತ ತಿರುಗ್ತೀನಿ, ಯಾರ ಹತ್ರ ನೈಫೇ ಇಲ್ಲ. ನನಗೆ ಹೆಂಗೆ ಆಗೋಯ್ತು ಅಂತ ಹೇಳಿದ್ರೆ, ಇಷ್ಟೆಲ್ಲ ಮಾಡಿ ಎಂಟೈರ್ ಇವೆಂಟ್ನ ಎಷ್ಟು ಚೆನ್ನಾಗಿ ಮಾಡಿ, ಹೆಂಗೋ ಮಾಡಿ, ಯಾರಿಗೂ ಗೊತ್ತಾಗ್ದಾರೆ ನಾವು ಹ್ಯಾಂಡಲ್ ಮಾಡ್ಕೊಂಬಂದು ಲಾಸ್ಟ್ ಕೇಕ್ ಕಟ್ ಮಾಡೋಕೆ ನೈಫ್ ಇಲ್ಲ. ಹೆಂಗೆ ಆಗೋಯ್ತು ನನಗೆ, ಏನು ಮಾಡೋದು ಅಂತ ತಿರುಗಿದೆ. ಹಿಂಗಂದೆ, ಅವರಿದ್ದರು ಅಂದ್ಬಿಟ್ಟು ಇದು ಇನ್ನು ಕಟ್ ಮಾಡ್ಬಿಟ್ಟು ಬೆರಳಲ್ಲಿ ಅವರು ಒಬ್ರಿಗೆ ತಿನ್ಸೋರು, ಹಂಗೆ ಕೇಕ್ ವಾಪಸ್ ತೊಗೊಳೋದ್ರು. ಬಟ್ ಇಮ್ಯಾಜಿನ್ ಅ ಸೂಪರ್ ಸ್ಟಾರ್ ಲೈಕ್ ದಟ್ ಟು ಅಂಡರ್ಸ್ಟ್ಯಾಂಡ್ ದಟ್ ಏನೋ ಪಾಪ ಹುಡುಗರು ಮಾಡ್ತಾ ಇದ್ದಾರೆ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಫಸ್ಟ್ ಕ್ರಿಯೇಟ್ ಮಾಡಿದೆ. ಅದು ನೀಟಾಗಿ ಫಿನಿಷ್ ಮಾಡ್ಬಿಟ್ಟು ಹೋದ್ರಲ್ಲ, ಹ್ಯಾಟ್ಸ್ ಆಫ್ ಟು ದಟ್ ಮ್ಯಾನ್. ಅವ್ರ ಆಚೆ ಬರ್ಬೇಕಾದ್ರೆ ಅವ್ರು ಹೋಗಿ ತಬ್ಕೊಂಬಿಟ್ಟು, ಸರ್ ಐ ಆಮ್ ರಿಯಲಿ ಸಾರಿ ಸರ್, ಫಸ್ಟ್ ಇವೆಂಟ್ ಅಂದೆ. ಆಗತ್ತೆ ಕಣೋ, ಎಲ್ಲ ಆಗತ್ತೆ, ತಲೆ ಕೆಡಿಸ್ಕೊಂಬೇಡ ಅಂದ್ಬಿಡೋರು. ದಟ್ ಮ್ಯಾನ್ ಇಸ್ ಸಮಥಿಂಗ್, ಏನೋ. ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ನನಗೆ ಹೀ ಈಸ್, ಅಂದರೆ ನಮ್ಮ ಫಸ್ಟ್ ಇವೆಂಟ್ ಅವ್ರ ಇವೆಂಟ್ ಆಯಿತು ಅಂತ ಹೇಳ್ಕೊಳ್ಳೋಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಬೇರೆ ಯಾರು ಇವೆಂಟ್ ಆಗಿದ್ರೆ ನಮ್ಗೆ ಈ ಥರ ಮೆಮೊರಿ ಕ್ರಿಯೇಟ್ ಆಗ್ತಾ ಇರಲಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ವೆರಿ ಗ್ಲ್ಯಾಡ್. ಇನ್ಫ್ಯಾಕ್ಟ್ ನಾನು ಅದನ್ನು ಹೇಳ್ತಾ ಇರ್ತೀನಿ, ನನ್ನ ಫಸ್ಟ್
ಒಂದು ಸಾಂಗಲ್ಲಿ ಡ್ಯಾನ್ಸ್ ಮಾಡಿದ್ದು ಸಿನಿಮಾಲಿ, ನಮ್ಮ ಫ್ರೆಂಚ್ ಬಿರಿಯಾನಿಯಲ್ಲಿ. ಇನ್ಫ್ಯಾಕ್ಟ್ ಯಾರೋ ಬೇರೆಯವ್ರು ಮಾಡಬೇಕಾಗಿತ್ತು, ಕಾರಣಾಂತರದಿಂದ ನಾವು ಬರೋಕ್ಕಾಗಲಿಲ್ಲ. ಆನ್ ಸೆಟ್ ಅವತ್ತಿನ ಸಹ ನಾನು ಡಿಸೈಡ್ ಮಾಡಿ ಡ್ಯಾನ್ಸ್ ಮಾಡಿದೆ. ಆಮೇಲೆ ಡ್ಯಾನ್ಸ್ ನೋಡ್ಬಿಟ್ಟು ಅಪ್ಪು ಸರ್ ನಾನು ಹಾಡ್ತೀನಿ ಕೊಡೋದಕ್ಕೆ ಅಂತ ಹೇಳಿದ್ರು. ನಾನು ಸರ್ ನೀವು ಹಾಡ್ತೀರಾ ಅಂದರೆ ಲೈಕ್ ಇಟ್ ಜಸ್ಟ್ ಏನೋ ಹಿಂಗೆ ಆಯಿತು ಅಂದರೆ ಐಮ್ ಸೋ ಹ್ಯಾಪಿ. ನಾನು ಫಸ್ಟ್ ಟೈಮ್ ಪರ್ಫಾರ್ಮ್ ಮಾಡಿದಾಗ ಅಪ್ಪು ಸರ್ ಹಾಡು ಹೇಳಿದ್ದಾರೆ. ಆ್ಯಂಡ್ ಅದು ಅವತ್ತು ಆಗದೆ ಹೋಗಿದ್ದಿರೆ ಇಟ್ ಹ್ಯಾವ್ ಬೀನ್ ಅ ಗ್ರೇಟ್ ಲಾಸ್ ಟು ಮೀ. ಆ್ಯಂಡ್ ಏನೋ ಬಿಕಾಸ್ ಇವತ್ತು ಅವ್ರು ಇಲ್ಲ, ಬೇಕು ಅಂತ ಹೇಳಿದ್ರೆ ನಾವು ಮಾಡೋಕ್ಕಾಗೋದಿಲ್ಲ. ಸೊ ಅದು ಹೇಳಿ ನಾನು ಈ ಥರ ಮೆಮರೀಸ್ ಕ್ರಿಯೇಟ್ ಮಾಡ್ಕೊಂಡು ಹೋಗಬೇಕು ಲೈಫಲ್ಲಿ ಅಂತ ಹೇಳ್ತಾರೆ. ನಾಳೆ ಒಂದು ದಿವಸ ಕೂತ್ಕೊಂಡಾಗ ಮೆಲುಕು ಹಾಕೋದಕ್ಕೆ ಈ ಥರ ಮೆಮರೀಸ್ ಇದ್ದಾಗ ಎಷ್ಟು ಚೆನ್ನಾಗಿದೆ ಅಪ್ಪ ನನ್ನ ಜೀವನ, ಅಂದರೆ ನಾನು ಐ ಹ್ಯಾವ್ ಲಿವ್ಡ್ ಮೈ ಲೈಫ್ ಅಂತ ಹೇಳ್ಕೊಬೋದು ಅಂತ. ಸೊ ಆ ಒಂದು ರೀಸನಿಂದ ನಾವು ಆ್ಯಕ್ಚುಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಶುರು ಮಾಡಿದ್ದು. ಸಾಕಷ್ಟು ಇವೆಂಟ್ಗಳು ಮಾಡಿದ್ವಿ. ಕೋವಿಡ್ ಟೈಮಲ್ಲಿ ವಿ ಹ್ಯಾಡ್ ಟು ಲೆಟ್ ಗೋ ಆಫ್ ಇಟ್. ಇವಾಗ ತಿರ್ಗಾ ರೀಸ್ಟಾರ್ಟ್ ಮಾಡಿದ್ದೀವಿ. ಇಟ್ಸ್ ಜಸ್ಟ್ ಅನ್ ಎಕ್ಸ್ಪೀರಿಯನ್ಸ್. ಅದೊಂದು ಶುಭಾರಂಭ ಆಗಿದೆ. ಅದಕ್ಕೆ ಅದು ಮೋಸ್ಟ್ ಪ್ರಾಬಬ್ಲಿ ಅನ್ಫರ್ಗೆಟಬಲ್ ಮೆಮೊರಿಯಾಗಿ ಎಷ್ಟು ದಿನ ಆದರೂ ನಾವು ಇದನ್ನ ನೆನೆಸ್ಕೋತಾನೆ ಇರ್ತೀವಿ. ಭರಣ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್, ಈ ಒಂದು ಇನ್ಸ್ಟಿಟ್ಯೂಟಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಪಾಠ ಮಾಡ್ತಾ ಇದ್ದೀರಾ. ಇಂಥ ಒಂದು ಇನ್ಸ್ಟಿಟ್ಯೂಟ್ ಈ ಜನ್ರೇಷನಲ್ಲಿ, ಈ ಏರಾದಲ್ಲಿ ಬಹಳನೇ ಇಂಪಾರ್ಟೆಂಟ್ ಅಂತ ಹೇಳಬಹುದು. ಈ ಇನ್ಸ್ಟಿಟ್ಯೂಟ್ ಬಗ್ಗೆ, ಅಲ್ಲಿನ ಒಂದು ಕಲಿಕೆ ಬಗ್ಗೆ ಏನು ಹೇಳ್ತೀರಾ? ಇದು ನಮ್ಮ ತಂದೆಯ ಕನಸು. ಅಂತೆ ನಾನು ಆವಾಗಲೇ ಹೇಳಿದಂಗೆ ನಿಮಗೆ ಎಜುಕೇಷನ್ ಇನ್ ಸಿನಿಮಾ ಆ್ಯಂಡ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಅವರು ಬಿಲೀವ್ ಮಾಡಿದವರು. ಹಾಗೇನು ನನ್ನೂ ಎಜುಕೇಟ್ ಬಾ ಅಂತ ಕಳಿಸಿದವರು ಅವರು. ಸೊ ಒಂದು ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ ಇದು. ನಾವು ಕೆಳದಿ ಚೆನ್ನಮ್ಮ ಅಂತ ಒಂದು ಸೀರಿಯಲ್ ಮಾಡೋಕ್ಕೆ ಹೊರಟಿದ್ವಿ. ಸೊ ಹೊರಟಾಗ ಒಂದಷ್ಟು ಜನ ಆಡಿಷನ್ ಮಾಡಬೇಕಾಗಿದ್ದು. ನಾವು ಒಂದು ಕಡೆ ಸೆಟ್ ಹಾಕಿದ್ವಿ. ಸೆಟ್ ಹಾಕಿ ಅಲ್ಲಿ ಒಂದು ಸೆಟಪ್ ಎಲ್ಲ ಇತ್ತು, ಕುದುರೆಗಳನ್ನೆಲ್ಲ ಕರೆಸಿದ್ವಿ, ಒಂದಷ್ಟು ಜನ ಟ್ರೈನರ್ಸ್ನ ಕರೆಸಿದ್ವಿ, ಎಲ್ಲ ಆಗಿತ್ತು. ಸೊ ಅಲ್ಲಿಗೆ ಎಲ್ಲರೂ ಆಡಿಷನ್ ಕರ್ಸೋಣ, ವಿತ್ ಕಾಸ್ಟ್ಯೂಮ್ ಆಡಿಷನ್ ಮಾಡೋಣ ಅಂತ ನಮ್ಮ ತಂದೆ ಹೇಳಿದರು. ಮೇಕ್ ಸೆನ್ಸ್, ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಅಲ್ಲಿಗೆ ಆಡಿಷನ್ ಕರೆಸಿದ್ವಿ. ಸೊ ಅಲ್ಲಿ ನನಗೆ ಐ ವಾಸ್ ಆಲ್ಸೋ ಅ ಪ್ರೊಡ್ಯೂಸರ್ ಇನ್ ದಟ್. ಸೊ ನನಗೆ ನನ್ನ ತಂದೆಗೆ ಒಂದು ಆರ್ಗ್ಯುಮೆಂಟ್ ಶುರು ಆಯ್ತು ಅಲ್ಲಿ. ಸೊ ನಮ್ಮ ತಂದೆ ಇದ್ದವ್ರು ಏನು ಮಾಡೋದು ಅಂದರೆ, ಬರೋರೆಲ್ಲ ಫಸ್ಟ್ ಹಾರ್ಸ್ ರೈಡಿಂಗ್ ಕಲೀಲಿ, ಆಮೇಲೆ ಕತ್ತಿ ವರಸೆ ಕಲೀಲಿ, ಆಮೇಲೆ ಇನ್ನೊಂದು ಕುಸ್ತಿ ಅನ್ನೋದು ಅದನ್ನು ಕಲೀಲಿ, ಅದೆಲ್ಲ ಮುಗಿಸ್ಕೊಂಡು ಬಂದು ಆಡಿಷನ್ ಕೊಟ್ಬಿಟ್ಟು ಹೋಗಲಿ ಅಂತ. ನಾನಿದ್ದವನು ಏನಕ್ಕೆ, ನಾವು ಆಡಿಷನ್ ಮಾಡೋಣ, ಸೆಲೆಕ್ಟ್ ಆದವ್ರನ್ನ ಕತ್ತಿ ವರಸೆ, ಕುದುರೆ ಸವಾರಿ ಎಲ್ಲ ಮಾಡಿಸ್ಬಿಟ್ಟು ಇದು ಮಾಡ್ಕೊಂಡು ಹೋಗೋಣ ಅಂತ. ಸೊ ನಿಮಗೂ ಲಾಜಿಕಲ್ ಅನ್ಸತ್ತಲ್ವಾ? ಹೂ ಅನ್ಬೇಕು, ಹೂ ಅನ್ಬೇಕು, ಯಾರು ಕರೆಕ್ಟ್ ಅಂತ. ಸೊ ನನಗೆ ಆಸ್ ಎ ಪ್ರೊಡ್ಯೂಸರ್ ಏನಕ್ಕೆ ಅಷ್ಟು ಇದು ಮಾಡೋದು, ಬಿಕಾಸ್ ಇಟ್ಸ್ ಅ ಲಾಜಿಕಲ್ ಥಿಂಗ್ ಟು ಥಿಂಕ್ ಅಬೌಟ್ ಅಂತ. ನಮ್ಮ ಅಪ್ಪ ಇದ್ದವರು ಹಠ ಮಾಡಿದ್ರು, ನಿನಗೇನಕ್ಕೆ ನೀವು ಸುಮ್ಮನೆ ಇದು ಮಾಡೋದು ಅಂತ. ನಾನು ಐ ಡಿ ನಾಟ್ ಅಗ್ರಿ ವಿತ್ ಹಿಮ್. ಏನೋ ಆಯಿತು, ಈಗ ನಮ್ಮ ಸೀನಿಯರು, ನಮ್ಮ ಗುರುಗಳು ಅವ್ರು ಏನೋ ಹೇಳ್ತಾರೆ, ನಾವು ಮಾಡೋಕ್ಕಾಗಲ್ಲ, ನಾವು ಸುಮ್ಮನೆ ಆಗ್ಬಿಟ್ಟು. ಬಟ್ ಐ ವಾಸ್ ನಾಟ್, ಏನಕ್ಕೆ ನನ್ನ ತಲೆಯಲ್ಲಿ ಓಡ್ತಾನೆ ಇತ್ತು. ಸೊ ಅದಾಗಿ ಸುಮಾರು ವರ್ಷಗಳಾದ ಮೇಲೆ ನಾನು ನವೀನ್ನ ಮೀಟ್ ಮಾಡಿದೆ, ನಮ್ಮ ನವೀನ್ ಶಂಕರ್. ಓಕೆನಾ? ಸೊ ಅವರು ಫಸ್ಟ್ ಟೈಮ್ ನಾನು ಭೇಟಿ ಮಾಡಿದಾಗ ಮೀಟ್ ಮಾಡಿದ್ವಿ, ಡಿಸ್ಕಸ್ ಆಯಿತು. ಎಲ್ಲಿ ಮೀಟ್ ಮಾಡಿ ಜ್ಞಾಪಕ ಇದೆಯಾ? ನಾನು ಅಂತ ಕೆಳದಿ ಚೆನ್ನಮ್ಮ ಇದಕ್ಕೆ ಆಡಿಷನ್ಗೆ ಬಂದಿದ್ದೆ ನಾನು. ಓಹ್ ಕರೆಕ್ಟ್ ಅಂತ ಡಿಸ್ಕಷನ್ ಆದಾಗ, ನೋ ವಾಟ್ ಈ ಟೋಲ್ಡ್ ಮೀ, ಅದು ನಾನು ಇಲ್ಲಿವರೆಗೂ ನಾನು ಯಾವತ್ತೂ ಕುದುರೆನೇ ಓಡಿಸಿರ್ಲಿಲ್ಲ, ನನಗೆ ಅದು ಗೊತ್ತೇ ಇರಲಿಲ್ಲ. ಬಟ್ ಥ್ಯಾಂಕ್ಸ್ ಟು ನಿಮ್ಮ ಇದು ನಾನು ಅಲ್ಲಿ ಫಸ್ಟ್ ಟೈಮ್ ಕುದುರೆ ಓಡಿಸೋದು ಕಲ್ತ್ಕೊಂಡೆ ಅಂತ. ಸೊ ಅವ್ರು ಅದು ಹೇಳಿದಾಗ ನನಗೆ ಠಕ್ ಅಂತ ಫ್ಲ್ಯಾಶ್ ಆಯಿತು. ಲೈಕ್ ಏನು ಗುರು, ಅಂದರೆ ನಮ್ಮ ತಂದೆ ಯೋಚನೆ ಮಾಡಿದ್ದು, ನನ್ನ ಒಂದು ಸೀರಿಯಲ್ ಮಾಡ್ತಾಯಿ ನನಗೊಂದಷ್ಟು ಜನ ಆರ್ಟಿಸ್ಟ್ ಬೇಕು ಅಂತಲ್ಲ, ನನ್ನ ಇದಕ್ಕೆ ಬರೋ ಎಲ್ಲ ಹುಡುಗರಿಗೂ ಒಂದು ಕಲಿಕೆ ಆಗಲಿ, ಬಂದವರು ಎಷ್ಟು ಜನಕ್ಕೆ ಹಾರ್ಸ್ ರೈಡಿಂಗ್ ಮಾಡೋಕ್ಕೆ ಚಾನ್ಸ್ ಇದೆ, ಎಷ್ಟು ಜನಕ್ಕೆ ಕತ್ತಿ ವರಸೆ ಅಥವಾ ಕುಸ್ತಿ ಮಾಡೋದಕ್ಕೆ ಕಲಿಸ್ತಾರೆ, ಇವಾಗಿನ ಟೈಮ್ ಎಲ್ಲಿ ಕಲಿಸ್ತಾರೆ. ಸೊ ಬಂದಿದ್ದೆಲ್ಲ ಹುಡುಗರಿಗೂ ಅಥವಾ ಹುಡುಗಿರಿಗೂ ಆ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಬರಲಿ. ಅವ್ರು ನಾಳೆ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಬಟ್ ಅಥವಾ ಎಷ್ಟೊಂದು ಜನ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಬಟ್ ಅವ್ರಿಗೆ ಆಡಿಷನ್ ನಮಗೆ ಬೇಕಾಗಿರಲ್ಲ, ಅಂದರೆ ನಮ್ಮ ಪಾತ್ರಕ್ಕೆ ಅವ್ರು ಬೇಕಾಗಿರಲ್ಲ, ಬಟ್ ಒಳ್ಳೆ ಆ್ಯಕ್ಟರ್ ಆಗಿರ್ಬೋದು ಅವರು. ಬಟ್ ಅವ್ರಿಗೆ ಈ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಈ ಲರ್ನಿಂಗ್ ಇದೆಯಲ್ಲ, ಅದು ಸಿಗತ್ತೆ ಅನ್ನೋದನ್ನು ಅವ್ರು ಎಷ್ಟು ಯೋಚನೆ ಮಾಡಿದರು ಅಂತ ಹೇಳಿದ್ರೆ, ನಾನು ಆವಾಗ ಯೋಚನೆ ಮಾಡಿದೆ, ಅಂದರೆ ಅವರೊಂದು ಥಾಟ್ ಪ್ರೊಸೆಸ್ ಇದೆಯಲ್ಲ, ಅಂದರೆ ಎಲ್ಲ ಬಂದಿರೋ ಹುಡುಗರಿಗೆಲ್ಲ ಎಜುಕೇಷನ್ ಕೊಟ್ಟು ಕಳಿಸ್ಬೇಕು ಅಂತ.
ನಾವು ಬರೀ ಸೀರಿಯಲ್ ನೋಡ್ತಾ ಇದ್ವಿ, ನಾವು ಸೀರಿಯಲ್ಗೆ ಆ ಪಾತ್ರ ನೋಡ್ತಾ ಇದ್ವಿ, ಒಂದು ಹೋಲ್ಸಮ್ ಲರ್ನಿಂಗ್ನ ಎಕ್ಸ್ಪೀರಿಯನ್ಸ್ ಕೊಡೋದು ಯೋಚನೆ ಮಾಡ್ತಿರಲ್ಲ. ಸೊ ದಟ್ ಈಸ್ ಹಿಮ್, ಅಂದರೆ ಅವ್ರಿಗೂ ನಮಗೂ ಇದ್ದ ಡಿಫ್ರೆನ್ಸ್ ಅಂತ ಹೇಳೋದಕ್ಕೆ. ಸೊ ಆ ಒಂದು ಟೈಮಲ್ಲಿ ಐ ಅಂಡರ್ಸ್ಟುಡ್ ಏನೋ ಇವ್ರು ಹೇಳಿದ್ದು ಎಷ್ಟು ಇಂಪಾರ್ಟೆಂಟ್ ಅಂತ. ಇದು ಸುಮಾರು ವರ್ಷಗಳ ಹಿಂದೆ ಆಗಿದ್ದಂಥ ಇದು ಘಟನೆ ಇದು. ಸೊ ಅದಾದಮೇಲೆ ಅವರು ಒಂದು ಭರಣ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಶುರು ಮಾಡಬೇಕು ಅಂತ ಹೇಳಿದಾಗ ದೆನ್ ವಿ ಅಂಡರ್ಸ್ಟುಡ್ ವಾಟ್ ಈಸ್ ಹಿಸ್ ವಿಷನ್ ಅಂತ. ಇವಾಗ ಸಾಕಷ್ಟು ನಮ್ಮ ಸಿನಿಮಾಗಳಲ್ಲಾಗಲಿ ನಮ್ಮ ಸೀರಿಯಲ್ಗಳಲ್ಲಾಗಲಿ ಮೇನ್ ಪಾತ್ರ ಮಾಡೋರೆಲ್ಲ ನಮ್ಮ ಅಕಾಡೆಮಿಯಿಂದ ಹೊರಗೆ ಹೋಗಿ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ರೀಸೆಂಟಾಗಿ ರಿಲೀಸ್ ಆಗಿರೋ ಹಾಸ್ಟೆಲ್ ಹುಡುಗರು ಸಿನಿಮಾ ನನ್ನ ಮನೆ ನೋಡ್ತಿರ್ಬೇಕಾದ್ರಲ್ಲಿ ಎಷ್ಟು ಜನ ಹುಡುಗರು ನಮ್ಗೆ ಗೊತ್ತಿರೋ ಹುಡುಗರಿದ್ದಾರೆ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಅಂದರೆ ನಾವು ಎಷ್ಟೊಂದು ಜನ ಟ್ಯಾಲೆಂಟ್ ನಮ್ಮ ನಾಟಕ ಟೀಮಲ್ಲಿ ನಮ್ಮ ಇದರಲ್ಲಿ ಎಷ್ಟೊಂದು ಜನ ಟ್ಯಾಲೆಂಟೆಡ್ ಆಗಿದ್ದಾರೆ, ಬಟ್ ಎಲ್ಲರಿಗೂ ಅವಕಾಶ ಸಿಗಲ್ಲ. ಬಟ್ ಈ ಥರ ಒಂದು ಸಿನಿಮಾ ಆದಾಗ ಎಲ್ಲರಿಗೂ ಅವಕಾಶ ಸಿಕ್ಕಿ ಅವ್ರನ್ನ ನೋಡಿದ್ವಿ ನಾವು. ಸೊ ಆ ಒಂದು ವಿಷನ್ ಇದೆಯಲ್ಲ, ಎಲ್ಲರನ್ನು ಎಜುಕೇಟ್ ಮಾಡಬೇಕು ಅನ್ನೋ ವಿಷನ್ ಇದೆಯಲ್ಲ, ಆ ವಿಷನ್ನ ಇಟ್ಕೊಂಡು ಈ ಅಕಾಡೆಮಿನ ಶುರು ಮಾಡಿದ್ದು ನಮ್ಮ ತಂದೆ. ಆ್ಯಂಡ್ ನಾನು ನಿಜವಾಗ್ಲೂ ಹೇಳ್ತೀನಿ, ನನಗಿಂತ ಅವ್ರದ್ದು ವಿಷನ್ ಏನಕ್ಕೆ ಹೇಳ್ತೀನಿ ಹೇಳಿದ್ರೆ, ಅವ್ರ ಸಿನಿಮಾಗೂ ಆ ಎಕ್ಸೈಟ್ಮೆಂಟ್ ಆಗಲ್ಲ. ಬಟ್ ಈ ಥರ ಎವ್ರಿ ಸ್ಯಾಟರ್ಡೇ ಸಂಡೇ ಬಂದು ಮೇಲೆ ಕೂತ್ಕೊಂಡು ಅವರು ಒಂದು ಟೇಬಲ್ ಹಾಕ್ಕೊಂಡು ಎಲ್ಲ ಸ್ಟೂಡೆಂಟ್ಸ್ನು ಮಾತಾಡಿಸಿ, ನಿನಗೆ ಇದಾಯ್ತಾ ವರ್ಕ್ ಆಗ್ತಿದೆಯಾ, ನಿಂಗೆ ಇಂಟ್ರೆಸ್ಟ್ ಆಗ್ತಿದೆಯಾ, ನೀನು ಏನು ಕಲ್ತ್ಕೊಂಡೆ, ಏನು ಮಾಡಿದೆ ಅಂತ ಎಲ್ಲರಿಗೂ ಆ ಒಂದು ಕಾಳಜಿ ತೊಗೊಂಡು ಅವ್ರನ್ನ ಎಲ್ಲರಿಗೂ ಒಂದು ಎಜುಕೇಟ್ ಮಾಡಿ ಕಳಿಸ್ತಾರಲ್ಲ. ಸೊ ಆ ಒಂದು ಡೆಡಿಕೇಶನ್ ಲೆವೆಲ್ ಇದೆಯಲ್ಲ, ದಟ್ ಇಸ್ ಹ್ಯಾಟ್ಸ್ ಆಫ್ ಟು ಹಿಮ್. ಆ್ಯಂಡ್ ನಾವು ಎಲ್ಲೋ ಒಂದು ಕಡೆ ಶಾರ್ಟ್ ಟರ್ಮ್ ಅಚೀವ್ಮೆಂಟ್ಗೋಸ್ಕರ ನೋಡ್ತಾ ಇರ್ತೀವಿ, ಆದರೆ ಅಂತಹ ಗುರುಗಳಿದ್ದಾಗ ಅವರು ನಮಗೆ ಗೊತ್ತಿಲ್ಲದೆ ನಮಗೊಂದು ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಮಾಡ್ತಾ ಇರ್ತಾರೆ ಹಿಂದೆನೇ. ಆ್ಯಂಡ್ ಡೈರೆಕ್ಟರ್ ಆಗಿ ಆ್ಯಕ್ಟರ್ ಆಗಿ ಎಷ್ಟೊಂದು ಜನ ಇದ್ದರು, ಆ ಥರ ಒಬ್ಬರು ಗುರುಗಳು ಟೀಚರ್ ಆಗಿ ನಮಗೆ ಸಿಗೋದು ಬಹಳ ಕಷ್ಟ. ಹೌದು ಹೌದು ನಿಜ. ಅಂದರೆ ಗುರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಲೈಫಲ್ಲಿ. ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು, ನೀವು ನಿಮ್ಮ ಕರಿಯರ್ ಆಗಿರ್ಬೋದು ಅಥವಾ ನಿಮ್ಮ ಪರ್ಸ್ನಲ್ ಲೈಫ್ ಆಗಿರ್ಬೋದು, ಎಲ್ಲದಕ್ಕೂ ಒಬ್ಬರು ಆ ಒಂದು ಗೈಡೆನ್ಸ್ ಕೊಡೋ ಇರ್ತಾರಲ್ಲ, ವೆರಿ ಇಂಪಾರ್ಟೆಂಟ್. ಯು ನೀಡ್ ಟು ಹ್ಯಾವ್ ದ ರೈಟ್ ಸರ್ಕಲ್ ಅಂತ ಹೇಳ್ತಾರಲ್ಲ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಎಲ್ಲರೂ ಜ್ಞಾನ ಕೊಡ್ತಾರೆ, ಎಲ್ಲರೂ ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ಎಲ್ಲರೂ ಅವ್ರವ್ರದ್ದು ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ದ ರೈಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಫಾರ್ ಯುವರ್ ಸಿಚುವೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆ ಗೈಡೆನ್ಸ್ ಕೊಡೋದಕ್ಕೆ ಪ್ರಾಬ್ಲಿ ಬಾಪ ವರ್ಕ್ ಮಾಡ್ತಿದೆ ಅಂತ ಹೇಳ್ಬೋದು. ನೀವು ಸಿನಿಮಾದಲ್ಲಿದ್ದೀರಾ, ರಂಗಭೂಮಿಯಲ್ಲಿದ್ದೀರಾ, ಈ ಒಂದು ಟೆಕ್ನಿಷಿಯನ್ ಆಗಿ ನಿಮಗೆ ಸಾಕಷ್ಟು ಎಕ್ಸ್ಪೀರಿಯನ್ಸಸ್ ಇದೆ. ಇದೆಲ್ಲದರ ಮಧ್ಯ ನಿಮ್ಮ ಅಸ್ಮಿತೆಯನ್ನು ನೀವು ಹೇಗೆ ನೋಡ್ತೀರಾ? ಐಡೆಂಟಿಟಿ ಆಗಿ ನೀವೇನು ನೋಡ್ತೀರಾ? ನನ್ನ ಕರಿಯರಲ್ಲಿ ಐಡೆಂಟಿಟಿ ಅಂತ ಹೇಳ್ತೀರಾ ಅಥವಾ ನನ್ನ ಪರ್ಸನಲ್ ಐಡೆಂಟಿಟಿ ಅಂತ ಇರ್ಬೋದು? ನನ್ನ ಪರ್ಸ್ನಲ್ ಐಡೆಂಟಿಟಿ ಈಸ್ ಪನ್ನಗ ಭರಣ. ಅಂದರೆ ಪ್ರಾಬ್ಲಿ ಭರಣ ಸೆಕೆಂಡ್ ಬರ್ಬೋದು, ಪನ್ನಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅಂದರೆ ದಟ್ ಈಸ್ ಮೈ ಪರ್ಸ್ನಲ್ ಐಡೆಂಟಿಟಿ. ವಾಟ್ ಐ ಆಮ್ ಈಸ್ ಮೈ ಐಡೆಂಟಿಟಿ. ಈಗ ನಾನು ನನ್ನ ಇದರಲ್ಲಿ ಓಕೆ, ನಾನೊಬ್ಬ ಡೈರೆಕ್ಟ್ರಾ, ಅಥವಾ ನಾನೊಬ್ಬ ಪ್ರೊಡ್ಯೂಸರಾ, ಅಥವಾ ನಾನೊಬ್ಬ ಆ್ಯಕ್ಟ್ರಾ, ಅಥವಾ ನಾನೊಬ್ಬ ಥಿಯೇಟರ್ ಪರ್ಸನ್ನ, ಅಥವಾ ನಾನೊಬ್ಬ ಇವೆಂಟ್ ಮ್ಯಾನೇಜರಾ, ಅಥವಾ ನಾನು ವಾಟ್ ಆಮ್ ಐ ಅ ಹಸ್ಬೆಂಡ್, ಆಮ್ ಐ ಅ ಫಾದರ್. ಸೊ ಈ ರೋಲ್ಗಳಿದೆಯಲ್ಲ, ಈ ಎಲ್ಲ ರೋಲಲ್ಲೂ ನಾವು ಬರ್ತಾ ಹೋಗ್ತೀವಿ. ಆ್ಯಂಡ್ ಬಿಕಾಸ್ ನನ್ನ ಒಂದು ಐಡೆಂಟಿಟಿ ನಾನು ಇದೆ ಅಂತ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅಂದರೆ ಇಫ್ ದೇ ಹ್ಯಾವ್ ಫಿಕ್ಸ್ ದಟ್, ದೆನ್ ದೇ ಆರ್ ಲಿವಿಂಗ್ ಇನ್ ಅನ್ ಇಲ್ಯೂಷನ್ ಅಂತ ನಾನು ಬಿಲೀವ್ ಮಾಡ್ತೀನಿ. ಬಿಕಾಸ್ ಒಂದು ರೋಲ್ ಯಾರಿಗೂ ಆಗೋದೇ ಇಲ್ಲ. ಬಿಕಾಸ್ ಐ ಆಮ್ ಅ ಫ್ರೆಂಡ್ ಟು ಸಮ್ವನ್, ಐ ಆಮ್ ಅ ಗೈಡ್ ಟು ಸಮ್ವನ್, ಐ ಆಮ್ ಸೊ ಸಾಕಷ್ಟು ಪಾತ್ರಗಳನ್ನ ನಾವು ಪ್ಲೇ ಮಾಡ್ತಾ ಹೋಗ್ತೀವಿ ನಮ್ಮ ಲೈಫಲ್ಲಿ. ಆ್ಯಂಡ್ ಆ ಎಲ್ಲ ಪಾತ್ರಗಳನ್ನ ನೀವು ಜಸ್ಟಿಫೈ ಮಾಡಬೇಕು. ಆ್ಯಂಡ್ ನಾನು ಬರೀ ಇದನ್ನು ಜಸ್ಟಿಫೈ ಮಾಡ್ತೀನಿ, ಅದನ್ನು ಜಸ್ಟಿಫೈ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ಆ್ಯಂಡ್ ಇಟ್ಸ್ ಅ ಬ್ಯಾಲೆನ್ಸ್ ಆಫ್ ಲೈಫ್. ಸೊ ಲೈಫ್ ಇಸ್ ಆಲ್ ಅಬೌಟ್ ಮ್ಯಾನೇಜಿಂಗ್ ಆ್ಯಂಡ್ ಬ್ಯಾಲೆನ್ಸಿಂಗ್ ಅಂತ ಹೇಳ್ತಾರಲ್ಲ, ದಟ್ ಈಸ್ ಸಮಥಿಂಗ್ ಲೈಕ್ ದಟ್. ಸೊ ಆ ರೀತಿಲಿ ನೋಡಿದ್ರೆ ನೀವು ಯು ಹ್ಯಾವ್ ಟು ಜಸ್ಟಿಫೈ ಆಲ್ ದ ರೋಲ್ಸ್ ಯು ಆರ್ ಪ್ಲೇಯಿಂಗ್. ಸೊ ನನ್ನ ಐಡೆಂಟಿಟಿ ಏನು ಅಂತ ಹೇಳಿದ್ರೆ, ಮೈ ಐಡೆಂಟಿಟಿ ಈಸ್ ಮೀ. ಆ್ಯಂಡ್ ಪ್ರಾಬ್ಲಿ ನೀವು ಕನೆಕ್ಟ್ ಆಗ್ತೀರಾ ನನ್ನ ಜೊತೆ ಅಂತ ಹೇಳಿದ್ರೆ, ನೀವು ಪನ್ನಗ ಭರಣ ಕನೆಕ್ಟ್ ಆಗ್ತಿರಲ್ಲ. ನೀವು ನನ್ನ ಒಂದು ವ್ಯಕ್ತಿತ್ವ ಆಗಲಿ ಅಥವಾ ನನ್ನ ಒಂದು ಸೋಲ್ ಆಗಲಿ ಅದು ಕನೆಕ್ಟ್ ಆಗ್ತಿರ್ತಾರೆ. ಅಂದರೆ ಇವನೊಬ್ಬ ಒಳ್ಳೆ ಸೋಲು, ಅಂದರೆ ಇವನಿಂದ ಒಂದು ಇದು ವಿಚಾರ ಬಂತು, ಅಥವಾ ಇವನೊಬ್ಬ ಕೆಟ್ಟವನಾಗಿದ್ರು ಆ ಕೆಟ್ಟವನಿದ್ದಕ್ಕೂ ನೀವು ಕನೆಕ್ಟ್ ಆಗಿರ್ತೀರ. ಸೊ ಆ ಒಂದು ಐಡೆಂಟಿಟಿ ಈಸ್ ದಿ ಐಡೆಂಟಿಟಿ. ಸೊ ನನ್ನನ್ನು ನಾನಾಗಿ ಗುರುತಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರೇ ನನ್ನ ಕನೆಕ್ಟ್ ಆದರೂ ಆ ರೀತಿಲಿ ಕನೆಕ್ಟ್ ಆಗೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು 5 ಜನ ಹತ್ರ ಫ್ರೆಂಡ್ಸ್ ಇರ್ಬೋದು,
ಬಟ್ 5 ಜನನು ಒಂದೇ ಥರ ಕನೆಕ್ಟ್ ಆಗಿರಲ್ಲ, ಒಬ್ರೊಬ್ರ ಹತ್ರ ಒಂದೊಂದು ಥರ ಕನೆಕ್ಟ್ ಆಗಿದೆ. ಸೊ ಈಚ್ ಆ್ಯಂಡ್ ಇಂಡಿವಿಜುವಲ್ಗೆ ನಾನು ಬೇರೆ ಐಡೆಂಟಿಟಿನೇ ಆಗ್ತಾ ಹೋಗ್ತೀನಿ. ಸೊ ಅವ್ರು ಯಾವುದನ್ನು ನನ್ನಲ್ಲಿ ಕಂಡ್ಕೊತಾರೋ ಅದಕ್ಕೆ ನಾನು ಆನೆಸ್ಟ್ ಆಗಿ ಟ್ರೂ ಆಗಿರೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದಟ್ ವಿಲ್ ಬಿ ಮೈ ಐಡೆಂಟಿಟಿ ವಿತ್ ಈಚ್ ಆ್ಯಂಡ್ ಇಂಡಿವಿಜುವಲ್. ಆ್ಯಂಡ್ ಇಟ್ಸ್ ಬೆಟರ್ ದ್ಯಾನ್ ಲಿವಿಂಗ್ ಇನ್ ಎನ್ ಇಲ್ಯೂಷನ್. ನೀವು ಹೇಳ್ದಂಗೆ ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀರಾ, ನೀವೇ ಡೈರೆಕ್ಟರ್ ಆಗಿ ಕೂಡ ವರ್ಕ್ ಮಾಡಿದ್ದೀರಾ, ಒಂದು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಇದೆ ರೈಟ್ ನೆಕ್ಸ್ಟ್ ಟು ಯುವರ್ ಫಾದರ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಈಗಿನ ಎರಾದಲ್ಲಿ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಅಂತ ಆದರೆ ಸ್ವಲ್ಪ ಅದೇ ರೀತಿಯ ಒಂದು ಫಾರ್ಮ್ಯಾಟ್ ಇರ್ಬೋದು, ಸ್ಟೋರಿ ಲೈನ್ ಇರಬಹುದು, ಅಥವಾ ಅಂದರೆ ಪ್ಯಾಲೆಟ್ ಅಂತ ಹೇಳ್ತಾರಲ್ಲ ಅದನ್ನೇ ಸ್ವಲ್ಪ ಕಾಪಿ ಮಾಡೋದಿರ್ಬೋದು, ಅದೇ ಒಂದು ಸ್ವಲ್ಪ ದಿನಗಳು ನಡೀತಾ ಹೋಗುತ್ತೆ. ನೀವು ಒಬ್ಬ ನಿರ್ದೇಶಕನಾಗಿ ಅಥವಾ ಒಬ್ಬ ಫಿಲ್ಮ್ ಮೇಕರ್ ಅಂತ ನೋಡೋದಾದರೆ ಈ ಒಂದು ಟ್ರೆಂಡ್ಗೆ ಏನು ಹೇಳ್ತೀರಾ? ಈ ಒಂದು ಟ್ರೆಂಡ್ ಯಾವತ್ತೂ ಸಕ್ಸಸ್ಫುಲ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಸಿನಿಮಾ ಅಂತ ಬಂದಾಗ ನಾವು ಅದನ್ನು ನೋಡಿ ಓಕೆ ಈ ಸಿನಿಮಾ ಹಿಟ್ಟಾಯಿತು ಅಂತ ಹೇಳಿ ನೀವು ಆ ಸಿನಿಮಾ ಥರನೇ ಇನ್ನೊಂದು ಮಾಡ್ತೀನಿ ಅಂತ ಹೊರಟಾಗ, ಇಮ್ಯಾಜಿನ್ ಮಾಡಿ ಈ ಸಿನಿಮಾ ರಿಲೀಸ್ ಆಗಿ ನೀವು ಸಿನಿಮಾ ಅದನ್ನು ಕನ್ಸ್ಯೂಮ್ ಮಾಡಿ, ಯೋಚನೆ ಮಾಡಿ, ಪ್ರೊಡ್ಯೂಸ್ ಮಾಡಿ ಅದನ್ನು ತೆರೆಗೆ ತರೋಷ್ಟೊತ್ತಿಲ್ಲಿ 1 ವರ್ಷ ಆಗೋಗಿರುತ್ತೆ ಮಿನಿಮಮ್. ಸೊ ಆ ಟ್ರೆಂಡ್ ಎಲ್ಲಿರುತ್ತೆ? ಆ ಟ್ರೆಂಡೇ ಬಿದ್ದೋಗಿರುತ್ತೆ. ಸೊ ಇಟ್ಸ್ ಅ ಕಾನ್ಸ್ಟೆಂಟ್ ಚೇಂಜಿಂಗ್ ಟ್ರೆಂಡ್. ಸೊ ಅದಕ್ಕೆ ಹೇಳೋದು ಯಾವತ್ತೂ ಟ್ರೆಂಡ್ನ ಫಾಲೋ ಮಾಡಬಾರ್ದು ಅಂತ. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ನನಗೆ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಮೆಟಾ ಅವರು ಒಬ್ಬರನ್ನ ಅಪಾಯಿಂಟ್ ಮಾಡಿದರು. ನನ್ನ ಯುವರ್ ಪ್ರೊಫೈಲ್ ಇಸ್ ಡೂಯಿಂಗ್ ಗುಡ್ ಅಂದ್ಬಿಟ್ಟು ಯಾರೋ ಒಬ್ಬರನ್ನ ಅಪಾಯಿಂಟ್ ಮಾಡಿ, ನೀನು ಅವರು ಫೋನ್ ಮಾಡಿಬಿಟ್ಟು ಏನು ಮಾಡಬೇಕು ಅಂತ ನನಗೆ ಹೇಳೋರು. ನನಗೊಂದು ಇನಿಷಿಯಲಿ ನನಗೆ ದಯವಿಟ್ಟು ಐ ಆಮ್ ನಾಟ್ ಅ ಇನ್ಫ್ಲುಯೆನ್ಸರ್, ನನಗೆ ಅದನ್ನು ಹೇಳಬೇಡಿ ಅಂತ. ನೋ ಪ್ಲೀಸ್ ಡೂ ದಿಸ್, ಯು ವಿಲ್ ಬಿ ರೆಕಗ್ನೈಸ್, ಯು ವಿಲ್ ಗೆಟ್ ಮೋರ್ ಫಾಲೋವರ್ಸ್. ನನಗೆ ಬೇಕಾಗಿಲ್ಲ ಅಂತಲೂ ಡಿಸ್ಕಷನ್ ಆಯಿತು. ಬಟ್ ಐ ವಾಸ್ ವೆರಿ ಇನ್ಕ್ಯೂಸಿಟಿವ್ ಟು ನೋ ಏನಾಗತ್ತೆ, ಏನು ಹೇಳ್ತಿರ್ಬೋದು ಅವರು ಅಂತ. ಆಯಿತು ಕಳಿಸಿ ಅಂತ ಫಾರ್ಮ್ಯಾಟು. ಸೊ ಅವ್ರು ಹೇಳಿದ್ರು ಟ್ರೆಂಡ್ನ ಫಾಲೋ ಮಾಡಬೇಕು, ಟ್ರೆಂಡಿ ಮ್ಯೂಸಿಕ್ಗಳಿಗೆ ನೀವು ವಿಡಿಯೋ ಮಾಡಬೇಕು, ಟ್ರೆಂಡ್ ಇದನ್ನು ನೀವು ಫಾಲೋ ಮಾಡಬೇಕು ಅಂತ. ಬಟ್ ದಟ್ ಹಸ್ ನೆವರ್ ವರ್ಕ್ಡ್. ನಾನು ಒಂದ್ಸರಿ ಆಯಿತು ನೋಡೋಣ ಟ್ರೈ ಮಾಡೋಣ ಅಂತ ಒಂದು ಟ್ರೆಂಡಿ ಸಾಂಗ್ ಒಂದು ಕಳಿಸಿರು, ಈ ಸಾಂಗ್ನ ಸೆಲೆಕ್ಟ್ ಮಾಡಿ. ಆ ಸಾಂಗ್ನ ಸೆಲೆಕ್ಟ್ ಮಾಡಿ ನಾನು ಹಾಕಿದೆ. ಅದು ಎಲ್ಲಿಗೂ ಹೋಗಲಿಲ್ಲ, ಯಾರೂ ನೋಡಲಿಲ್ಲ. ಸೊ ಅವಾಗ ದಟ್ ಈಸ್ ವಾಟ್, ಅಂದರೆ ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಹೇಳಿದ್ರೆ, ಇವಾಗಿನ ಟ್ರೆಂಡು ಆ್ಯಂಡ್ ನಮ್ಮ ಸಿನಿಮಾ ಟ್ರೆಂಡು ಒಂದೇ. ಯಾಕೆಂದರೆ ನಾವು ಯಾವಾಗ ಒಂದು ಟ್ರೆಂಡನ್ನು ಫಾಲೋ ಮಾಡ್ಕೊಂಡು ಹೋಗ್ತೀವಲ್ಲ ಅದು ಆಗ್ಬಿಟ್ಟಿರುತ್ತೆ. ಈಗ ಒಬ್ಬ ರಿತಿಕ್ ರೋಷನ್ ಬಂದ ಸಖತ್ತಾಗಿಯಾನೆ, ಗ್ರೀಕ್ ಗಾಡು ಅನ್ನು ಇಷ್ಟಪಡ್ತೀವಿ ಹೇಳಿದಾಗ ಇನ್ನೊಬ್ಬ ರಿತಿಕ್ ರೋಷನ್ ಯಾಕೆ ನೋಡೋಕೆ ಇಷ್ಟಪಡ್ತೀವಿ ನಾವು ಅಲ್ವಾ? ನಮಗೊಬ್ಬ ಸಿಕ್ಬಿಟ್ಟಿಯಾನೆ, ನಾವು ಅದನ್ನ ನೋಡ್ತಾ ಇದ್ದೀವಿ. ನಿನ್ನ ಒಂದು ಐಡೆಂಟಿಟಿ ಇವತ್ತು ನೀವು ನಿಮ್ಮ ಸೋಷಿಯಲ್ ಮೀಡಿಯಾದಾಗಲಿ ಅಥವಾ ಇನ್ನೊಂದು ಕಡೆ ಆಗಲಿ ನಿಮ್ಮ ಒಂದು ಐಡೆಂಟಿಟಿ ಏನಿದೆ ಅದಕ್ಕೆ ನಿಮಗೆ ಜಾಸ್ತಿ ವ್ಯೂವರ್ಶಿಪ್ ಸಿಗುತ್ತೆ. ಈಗ ನಾನು ನನ್ನ ಒಂದು ಪರ್ಸ್ನಲ್ ಒಂದು ಸ್ಟೋರಿ ಹೇಳಿದಾಗ ಅಥವಾ ನನ್ನ ಒಂದು ಏನೋ ಒಂದು ಹೇಳಬೇಕು, ನನ್ನ ಒಂದು ಥಾಟ್ ಪ್ರೊಸೆಸ್ನ ನಾನು ಮುಂದೆ ಇಟ್ಟಾಗ ಜನ ಅದಕ್ಕೆ ಸ್ಪಂದಿಸ್ತಾರೆ. ಅದೇ ನಾನು ತೊಗೊಂಡೋಗ್ಬಿಟ್ಟು ಬೇರೆ ಯಾವುದೋ ಟ್ರೆಂಡಿಂಗ್ ಇದನ್ನು ನಾನು ಹಾಕಿದಾಗ ಅವ್ರು ಎಲ್ಲರೂ ಮಾಡ್ತಾರೆ ಅದನ್ನು. ಸೊ ನಿನ್ನಲ್ಲಿ ಏನೊಂದು ನಾನು ಅದಕ್ಕೆ ವ್ಯೂಸು ಸಿಗಲ್ಲ ನಿಮಗೆ. ಸೊ ದ್ಯಾಟ್ ಈಸ್ ಹೌ ದ ಸಿನಿಮಾ ಇಸ್ ಆಲ್ಸೋ. ಸೊ ನಿಮ್ಮ ಒಂದು ಟ್ರೆಂಡ್ ಅಂತ ಏನು ಹೇಳ್ತಿರಲ್ಲ, ಆ ಟ್ರೆಂಡ್ನ ಸೆಟ್ ಆಗೋದು ಆ ಸಿನಿಮಾಗೆ ಮಾತ್ರ. ಆ ಸಿನಿಮಾಯಿಂದ ಒಂದಷ್ಟು ಬಿಲ್ಡ್ ಆಗುತ್ತೆ, ಹೋಗ್ಬಿಡತ್ತೆ. ನೀವು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತೀರಾ ಅಂದರೆ ಅದಾಗೋದಿಲ್ಲ. ಯಾಕೆಂದರೆ ನಿಮಗೆ ಒಂದು ಹಿಂದಕ್ಕೆ ಹೋಗಬೇಕು ಹೇಳಿದ್ರೆ ಒಂದು ಮುಂಗಾರು ಮಳೆ ಆದಮೇಲೆ ಎಷ್ಟು ಲವ್ ಸ್ಟೋರಿ ಬಂತು. ಸೊ ಇಟ್ ಈಸ್ ಜಸ್ಟ್ ಒಂದು ಸಿನಿಮಾ. ಅಂದರೆ ಯು ಬಿ ಆನೆಸ್ಟ್ ಟು ಯುವರ್ ಸ್ಟೋರಿ ಅಂತ. ನಿಮಗೆ ಹೇಳಿದ್ನಲ್ಲ, ನಿಮ್ಗೆ ಈ ಕತೆ ಮಾಡಬೇಕು ಅಂತ ಆಸೆ ಇದೆ, ನೀವು ಮಾಡಿ. ಅದಕ್ಕೆ ಆನೆಸ್ಟ್ ಆಗಿದೆ, ಅದು ರೀಚ್ ಆಗುತ್ತೆ ಜನಕ್ಕೆ. ಯಾರೋ ಒಬ್ಬರು ಮಾಡ್ತಿದ್ದಾರೆ ಅಂತ ನೀವು ಮಾಡಿದ್ರೆ ಅದು ಯಾವತ್ತೂ ವರ್ಕ್ ಆಗಲ್ಲ. ಈಗ ಯಾರೋ ಒಬ್ಬರು ಮದುವೆ ಆಗ್ತಿದ್ದಾರೆ, ನೀವು ಮದುವೆ ಆದರೆ ನೀವು ಜೀವನ ಸಾಕ್ಸೋಕ್ಕಾಗತ್ತಾ? ನಿಮಗೆ ಇಷ್ಟಪಟ್ಟು ನೀವು ಮದುವೆ ಆದರೆ ಮಾತ್ರ ನೀವು ಆ ಜೀವನ ನೋಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ದಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ. ಇಟ್ಸ್ ನಾಟ್ ಟ್ರೆಂಡ್ಗೆ ಯಾವತ್ತೂ ಬೀಳಬಾರ್ದು, ಟ್ರೆಂಡ್ ಯಾವತ್ತೂ ವರ್ಕ್ ಆಗೋದೇ ಇಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ಇದೊಂಥರ ಫಾಸ್ಟ್ ಜನ್ರೇಷನ್ನು, ಯಾವಾಗ ಯಾವ ಟ್ರೆಂಡ್ ಬಂದಿದೆ ನನಗೆ ಗೊತ್ತಾಗೋಕೆ ಮುಂಚೆ ಅದು ಹೊರಟೋಗಿರುತ್ತೆ. ಟ್ರೆಂಡ್ ಹಿಂಗೆ ಚೇಂಜ್ ಆಗ್ತಾ ಇರುತ್ತಲ್ಲ, ಟ್ರೆಂಡ್ ಇದೆ ಡೋಪಮೈನ್ ಹಿಟ್ ಥರ. ಸಣ್ಣಗೆ ಒಂದು ರಶ್ ಸಿಗತ್ತೆ, ಓ ಚೆನ್ನಾಗಿದೆ ಅಂತ ಹಂಗೆ ಟಕ್ ಅಂತ ಡ್ರಾಪ್ ಆಗ್ಬಿಡುತ್ತೆ. ಅದು ಹೇಳ್ತಾರಲ್ಲ, ಕನ್ಸಿಸ್ಟೆಂಟಾಗಿ ನಿಮಗೆ ಒಂದು
ಹ್ಯಾಪಿನೆಸ್ ಸ್ಟೇಟಲ್ಲಿ ಇದ್ದರೆ ಅದು ಲಾಂಗರ್ ರನ್ ಅಂತೆ. ಸಡನ್ನಾಗಿ ನಿಮ್ಗೆ ಖುಷಿ ಆಗ್ಬಿಟ್ಟು ಅದೊಂದು ಡ್ರಗ್ ಥರ ನಿಮ್ಗೆ ಸಡನ್ನಾಗಿ ಖುಷಿ ಆಗ್ಬಿಟ್ಟು ನೆಕ್ಸ್ಟ್ ನಿಮಗೆ ಡಿಪ್ರೆಷನ್ಗೆ ಹೋಗ್ಬಿಡ್ತೀರಾ. ದಟ್ ಇಸ್ ನೆವರ್ ದ ರೈಟ್ ಸೊಲ್ಯೂಷನ್. ಖಂಡಿತ. ನೀವು ಎಷ್ಟೊಂದು ಫಿಲ್ಮ್ ಫೆಸ್ಟಿವಲ್ಸ್ಗೂ ಅಸೋಸಿಯೇಟ್ ಆಗಿದ್ದೀರಾ, ಅದಕ್ಕೆ ಬ್ಯಾಕ್ ಸ್ಟೇಜಲ್ಲಿ ವರ್ಕ್ ಮಾಡಿದ್ದೀರಾ, ಆಸ್ ಪ್ಯಾನಲಲ್ಲಿ ವರ್ಕ್ ಮಾಡಿರ್ತೀರಾ. ಆ್ಯಂಡ್ ಇವಾಗ ಎಷ್ಟೊಂದು ತುಂಬಾ ಒಂಥರ ಏನಂತಾರೆ, ಸ್ಟೋರಿ ಇಸ್ ದ ಹೀರೋ ಅಂತಾರೆ, ಕಾನ್ಸೆಪ್ಟ್ ಬಹಳ ಚೆನ್ನಾಗಿರುತ್ತೆ ಸಿನಿಮಾದಲ್ಲಿ. ಅಂಥ ಸಿನಿಮಾಗಳು ಗ್ಲೋಬಲ್ ಲೆವೆಲ್ಗೆ ರೀಚ್ ಆಗೋದಕ್ಕೆ ಈ ಥರ ಫಿಲ್ಮ್ ಫೆಸ್ಟಿವಲ್ಲು ಇವಾಗ ಈ ಜನ್ರೇಷನಲ್ಲಿ ಎಷ್ಟು ರಿಲೇಟಬಲ್ ಅಂತ ಅನಿಸುತ್ತೆ ನಿಮಗೆ? ಇಟ್ಸ್ ಆಲ್ವೇಸ್ ರಿಲೇಟಬಲ್. ಅಂದರೆ ಇಟ್ಸ್ ಅ ಸ್ಟೋರಿ. ಅಟ್ ದಿ ಎಂಡ್ ಆಫ್ ದಿ ಡೇ ನಾವು ಒಂದು ಕತೆ ಹೇಳೋದಕ್ಕೆ ಇಷ್ಟ. ಅಂದರೆ ಫೆಸ್ಟಿವಲ್ ಅಂತ ಹೇಳ್ತೀವಿ, ನೀವು ಫೆಸ್ಟಿವಲ್ ಸಿನಿಮಾ ಬೇರೆ ಈ ಸಿನಿಮಾ ಬೇರೆ ಅನ್ನೋದಕ್ಕೆ ಆಗೋದಿಲ್ಲ. ನಿಮ್ಗೆ ಫೆಸ್ಟಿವಲಲ್ಲೂ ನಿಮ್ಗೆ ಕನೆಕ್ಟ್ ಆಗೋ ಸಿನಿಮಾಗಳು ಸ್ವಲ್ಪ ಇರುತ್ತೆ, ಕನೆಕ್ಟ್ ಆಗದಿರೋ ಸಿನಿಮಾಗಳು ಸ್ವಲ್ಪ ಇರುತ್ತೆ. ಸೊ ಇಟ್ಸ್ ಆಲ್ವೇಸ್ ಸ್ಟೋರಿ ಟೆಲ್ಲಿಂಗ್. ಅಂದರೆ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಮಾಡಬೇಕು ಅಂದರೆ ನಮಗೆ ಈ ಆಡಿಯನ್ಸ್ ಗೊತ್ತಿಲ್ಲ ಅನ್ನೋ ಟೈಮಲ್ಲಿ ಫೆಸ್ಟಿವಲ್ ತೊಗೊಂಡು ಹೋಗ್ತೀವಿ. ಅದನ್ನು ಹೆಂಗೆ ಅಪ್ರಿಸಿಯೇಷನ್ ಸಿಗುತ್ತೆ, ಅದನ್ನು ಎಲ್ಲಿಗೆ ನಾವು ರೂಟ್ ಮಾಡ್ಬೋದು. ಯಾಕೆಂದರೆ ಎಲ್ಲ ಸಿನಿಮಾಗೂ ಒಬ್ಬರು ಆಡಿಯನ್ಸ್ ಇರ್ತಾರೆ, ಎಲ್ಲ ಕತೆಗೂ ಒಬ್ಬರು ಇರ್ತಾರೆ. ಹೇಳ್ತಾರಲ್ಲ, ಎಲ್ಲ ಹುಡುಗಾಗೂ ಒಬ್ಬ ಹುಡುಗಿ ಇರ್ತಾರೆ, ಎಲ್ಲ ಹುಡುಗಿಗೂ ಒಬ್ಬ ಹುಡುಗ ಇರ್ತಾನೆ ಆ ಥರ. ಆ ಥರ ಎಲ್ಲ ಕತೆಗೂ ಒಬ್ಬ ವ್ಯೂವರ್ ಇರ್ತಾರೆ, ಎಲ್ಲ ಒಂದು ಆರ್ಟ್ ಫಾರ್ಮ್ಗೂ ಒಬ್ಬರು ರಿಸೀವರ್ ಇರ್ತಾರೆ. ಸೊ ನಾವು ಯಾವಾಗಲೂ ಏನಂತ ಹೇಳಿದರೆ, ಒಂದು ಕಮರ್ಷಿಯಲ್ ಸಿನಿಮಾ ಬೇರೆ ಇದು ಬೇರೆ ಏನಕ್ಕೆ ಹೇಳ್ತೀವಿ ಅಂದರೆ, ಕಮರ್ಷಿಯಲ್ ಸಿನಿಮಾ ಮಾಡೋದೇ ದುಡ್ಡುಗೋಸ್ಕರ. ಈ ಸಿನಿಮಾ ಮಾಡಬೇಕು, ಇದರಿಂದ ಇಷ್ಟು ದುಡ್ಡು ಬರಬೇಕು ಅಂತ. ಈಗ ನಾನು ಒಂದು ಕತೆ ಹೇಳಬೇಕು ಅಂತ ಇಷ್ಟಪಟ್ಟಿರ್ತೀನಿ, ಆ್ಯಂಡ್ ಆ ಕತೆಗೆ ನನಗೆ ಪ್ರಾಬಬ್ಲಿ ಕಮರ್ಷಿಯಲ್ ವ್ಯಾಲ್ಯೂ ಇರಲ್ಲ ಅಂತ ಇಟ್ಕೊಳ್ಳಿ. ಸೊ ಆವಾಗ ನಾನು ಹೇಗೆ ಹೇಳ್ಬೋದು ಆ ಕತೆನ, ಯಾರಿಗೆ ಹೇಳ್ಬೋದು, ಏನು ಮಾಡ್ಬೋದು? ಅವಾಗ ನಾನು ಇದನ್ನು ಫೆಸ್ಟಿವಲ್ ತೊಗೊಂಡು ಹೋಗ್ತೀನಿ. ಅಲ್ಲೊಂದಷ್ಟು ಜನ ಇರ್ತಾರೆ, ಈ ಸಿನಿಮಾನ ಇಷ್ಟಪಡೋರು ಇರ್ತಾರೆ, ಈ ಸಿನಿಮಾ ರೆಕಗ್ನೈಸ್ ಮಾಡೋರು ಇರ್ತಾರೆ. ನನಗೆ ಗೊತ್ತಿಲ್ಲ, ಪ್ರಾಬ್ಲಿ ಈ ನಾನು ಹೇಳಿರೋ ಕತೆ ನನಗೆ ಸ್ಪೇನಲ್ಲೋ ಅಥವಾ ಫ್ರಾನ್ಸಲ್ಲೋ ಅದನ್ನು ಇಷ್ಟಪಡ್ಬೋದು. ಅಲ್ಲಿ ಒಂದು ಯಾವುದೋ ಒಂದು TV ಚಾನಲ್ ಅದನ್ನು ತೊಗೊಬೋದು, ಅದಕ್ಕೆ ನನಗೆ ನಾನು ಹಾಕಿರೋ ಬಂಡವಾಳ ನನಗೆ ವಾಪಸ್ ಬರ್ಬೋದು. ಆ ಥರ ಒಂದು ಕನೆಕ್ಟಿವ್ ಇರುತ್ತಲ್ವ. ಸೊ ಆ ರೀತಿಲಿ ಎಲ್ಲ ಕತೆಗಳಿಗೂ ಒಬ್ಬರು ರಿಸೀವರ್ ಇರ್ತಾರೆ ಅಂತ ಹೇಳಿದ್ನಲ್ಲ. ಸೊ ಅದು ಫೆಸ್ಟಿವಲಲ್ಲಿ ಆಗುತ್ತೆ. ಇಲ್ಲಿ ಅಂತ ಹೇಳಿದ್ರೆ ನಾಳೆ ಬಡ್ಡಿಗೆ ತಂದಿರ್ತೀವಿ ದುಡ್ಡು, ಸಿನಿಮಾ ಮಾಡಬೇಕು, ಟಕ್ಕನ್ ರಿಲೀಸ್ ಆಗಬೇಕು, ಅದು ಇಲ್ಲ ಕನ್ವರ್ಟ್ ಆಗಬೇಕು, ನಾನು ಸೇಫ್ ಆಗಬೇಕು, ಆ ಒಂದು ಕಮರ್ಷಿಯಲ್, ಇದು ಕಮರ್ಷಿಯಲ್ ಸಿನಿಮಾ. ವೇರಸ್ ನಾನೊಂದು ಆರ್ಟ್ ಫಾರ್ಮ್ ನಾನು ಪ್ರೆಸೆಂಟ್ ಮಾಡ್ತಾಯಿನಿ ಅಂತ ಹೇಳಿದಾಗ ಅದಕ್ಕೂ ಒಬ್ರು ರಿಸೀವರ್ ಇರ್ತಾರೆ, ಅದು ಫೈನಾನ್ಷಿಯಲಿ ವರ್ಕ್ ಆಗುತ್ತೆ. ಬಟ್ ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಕೋರ್ಸ್ ಆಫ್ ಟೈಮ್. ಸೊ ದಟ್ ಇಟ್ಸ್ ಅ ಸ್ಟೋರಿ ಟೋಲ್ಡ್ ಅಷ್ಟೇ. ಇಟ್ಸ್ ಅ ಸ್ಟೋರಿ ಟೋಲ್ಡ್ ಇನ್ ಎ ಡಿಫ್ರೆಂಟ್ ಫಾರ್ಮ್ಯಾಟ್. ಯು ನೆವರ್ ನೋ, ಅದನ್ನ ಇಲ್ಲಿ ರಿಲೀಸ್ ಮಾಡೋದು ಇದು ವರ್ಕ್ ಆಗ್ಬೋದೇನೋ. ಬಟ್ ಇಲ್ಲೇನಂದರೆ, ಇಲ್ಲಿರೋ ಅಂಥ ನಮ್ಮ ಡಿಸ್ಟ್ರಿಬ್ಯೂಟರ್ ಆಗಲಿ ಅಥವಾ ನಮ್ಮ ಥಿಯೇಟರ್ ಸೆಟಪ್ ಆಗಲಿ ಅಥವಾ ನಮ್ಮ ಕಮರ್ಷಿಯಲಿ ನೋಡೋವಂಥವ್ರಾಗಲಿ, ಅವ್ರು ಅದಕ್ಕೆ ಸ್ಪಂದಿಸ್ತಾರ ಅನ್ನೋದು ಗೊತ್ತಿಲ್ಲ. ಅವ್ರು ಅದನ್ನು ಯಾಕೆ ಬೇರೆ ಫಾರ್ಮ್ಯಾಟ್ ಇರುತ್ತೆ, ಯಾಕೆಂದರೆ ವಾರಕ್ಕೆ 10 ಸಿನಿಮಾ ರಿಲೀಸ್ ಆಗ್ತಾ ಇರುತ್ತೆ, ಅವ್ರಿಗೆ ಥಿಯೇಟರ್ ಕೊಡ್ತಿರ್ಬೇಕು. ಫ್ರೈಡೇ ಕಲೆಕ್ಷನ್ ಆದರೆ ಮಾತ್ರ ನಿಮಗೆ ಸಂಡೇ ನಾವು ಶೋ ಇಡ್ತೀವಿ ಅಂತ ಹೇಳಿದ್ರು. ಹೌ ಡಸ್ ದಟ್ ವರ್ಕ್? ಆ್ಯಕ್ಚುಲಿ ದಟ್ ಈಸ್ ಅ ರಾಂಗ್ ಫಾರ್ಮ್ಯಾಟ್ ಆಫ್ ಸಿನಿಮಾ. ಒಬ್ಬ ಸೂಪರ್ ಸ್ಟಾರ್ ಸಿನಿಮಾ ಮಾತ್ರ ಆ ಥರ ಕಲೆಕ್ಷನ್ ಆಗ್ಬೋದು ಹೊರತು ಎಲ್ಲ ಸಿನಿಮಾಗಳು ಆ ಥರ ಆಗಲ್ಲ. ನೀವು ಫ್ರೈಡೇ ನೀವು ಕಲೆಕ್ಷನ್ ತೋರಿಸಿದ್ರೆ ಸಂಡೇ ನಿಮಗೆ ಶೋ ಕೊಡ್ತೀವಿ ಅಂತ ಹೇಳೋದು, ಇಟ್ಸ್ ಅ ವೆರಿ ರಾಂಗ್ ಫಾರ್ಮ್ಯಾಟ್ ಆಫ್ ಫಿಲ್ಮ್. ಆ್ಯಂಡ್ ಇವತ್ತು ದಿವಸ ಎಲ್ಲರೂ ಬಂದು ಈಗ ನಾಳೆ ಅನೌನ್ಸ್ ಮಾಡ್ತಂಗೆ ಎಲ್ಲರೂ ಕೆಲಸ ಎಲ್ಲ ಬಿಟ್ಟು ಬಂದು ಸಿನಿಮಾ ಕೂತ್ಕೊಂಡ್ಬಿಡ್ತಾರೆ ಥಿಯೇಟ್ರಲ್ಲಿ. ಕೂರಲ್ಲ. ಇಟ್ಸ್ ಅ ಸ್ಲೋ ಪ್ರಾಸೆಸ್. ಅಂದರೆ ಒಂದೊಂದು ಸಿನಿಮಾಗೆ ಒಂದೊಂದು ಫಾರ್ಮ್ಯಾಟ್ ಇರುತ್ತೆ. ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಎಲ್ಲ ಸಿನಿಮಾನು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಫ್ರೈಡೇ ನೀವು ತೋರಿಸಲೇಬೇಕು ಅಂತಾದಾಗ, ಹಂಗಾದಾಗ ಏನಾಗುತ್ತೆ ಗೊತ್ತಾ, ಎಲ್ಲರೂ ಒಂದೇ ಫಾರ್ಮ್ಯಾಟ್ ಆಫ್ ಸಿನಿಮಾ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಏನಂದರೆ ಓಪನಿಂಗ್ ಸಿಗೋಂಥ ಸಿನಿಮಾ ಮಾಡಬೇಕು, ಅಂದರೆ ಮಸಾಲ ಹಾಕ್ಬೇಕು, ಇದು ಮಾಡಬೇಕು, ಅದು ತೋರಿಸ್ತಾನೆ ಜನ ಬರ್ತಾರೆ ನಮಗೆ ಅಂತ. ಅದು ಫ್ರೈಡೇ ಸ್ಯಾಟರ್ಡೇ ಸಂಡೇ, ಆಮೇಲೆ ಮಂಡೇ ಮೇಲೆ ಬಿದ್ದೋಗುತ್ತೆ. ಸೊ ಮಂಡೇ ಮೇಲೆ ಸಸ್ಟೈನ್ ಆಗೋಂಥ ಸಿನಿಮಾ ಯಾವುದೋ ಎಮೋಷ್ನಲ್ ಕನೆಕ್ಟ್ ಇರೋಂಥದ್ದು, ಇನ್ನೊಂದೇನೋ ಅದು ಆಗಿರೋಂಥ ಸಿನಿಮಾ. ಅದನ್ನು ಮಾಡಬೇಕು ಅಂತ ಹೋದಾಗ ನಿಮ್ಗೆ ಫ್ರೈಡೇ ಸ್ಯಾಟರ್ಡೇ ಸಂಡೇ ಕಲೆಕ್ಷನ್ ಬರಲ್ಲ. ಸೊ ಇಟ್ ಈಸ್ ಅ ಡಿಫ್ರೆಂಟ್ ಬಾಲ್ ಗೇಮ್ ಹಿಯರ್. ಸೊ ಆ ಒಂದು ರ್ಯಾಟ್ ರೇಸಲ್ಲಿ ಬೀಳೋಕ್ಕಾಗದೆ ಬೇರೆ ಎಲ್ಲೋ ತೊಗೊಂಡೋದಾಗ ಫೆಸ್ಟಿವಲಲ್ಲಿ ಇನ್ನೊಂದೇನೋ ಕಂಡುಕೊಳ್ಳುತ್ತೆ. ಸೊ ಇಟ್ಸ್ ಆಲ್ ಅಬೌಟ್ ಸ್ಟೋರಿ ಟೆಲ್ಲಿಂಗ್ ಆ್ಯಂಡ್ ರೀಚಿಂಗ್ ಔಟ್ ಟು ಆಡಿಯನ್ಸ್ ಅಷ್ಟೇ. ಎವ್ರಿ ಕ್ರಿಯೇಟಿವ್ ಗೈ ವಾಂಟ್ಸ್ ಟು ರೀಚ್ ಔಟ್ ಟು ಹಿಸ್ ಆಡಿಯನ್ಸ್. ಆ್ಯಂಡ್ ಟೆಕ್ನಾಲಜಿ ಆಲ್ಸೋ ಪ್ಲೇಸ್ ಅ ರೋಲ್ ಇನ್ ಫಿಲಮ್ ಮೇಕಿಂಗ್. ಅಂದರೆ ಅದೊಂಥರ ಇನ್ಫ್ಲುಯೆನ್ಸ್ ಮಾಡುತ್ತೆ ಫಿಲಮ್ ಮೇಕಿಂಗ್ನ. ಆ್ಯಂಡ್ ಇವಾಗಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ನಾವು ಇಮ್ಯಾಜಿನೂ ಮಾಡಿರಲಿಲ್ಲ. ಆ ಲೆವೆಲ್ಗೆ ಇಟ್ ಈಸ್ ಗ್ರೋಯಿಂಗ್ ಈಚ್ ಆ್ಯಂಡ್ ಎವ್ರಿ ಡೇ. ಆ್ಯಂಡ್ OTT ಪ್ಲ್ಯಾಟ್ಫಾರ್ಮ್ಸ್ ಬಂದಿದೆ ಫಿಲ್ಮ್ಸ್ಗೆ ಅಂತಲೇ. ಆ್ಯಂಡ್ ಒಂದೊಂದು ದಿನಕ್ಕೆ ಒಂದೊಂದು OTT ಪ್ಲ್ಯಾಟ್ಫಾರ್ಮ್ಸ್ ಹುಡ್ಕೋತಾ ಇದೆ. ಇದಿತ್ತು ಅಂತಲೇ ನಮಗೆ ಗೊತ್ತಿರಲ್ಲ ಕೆಲವು ಸರ್ತಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಟೆಕ್ನಾಲಜಿ, ಈ OTT ಪ್ಲ್ಯಾಟ್ಫಾರ್ಮ್, ಇದೆಲ್ಲವೂ ಫಿಲ್ಮ್ ಮೇಕರ್ಸ್ಗೆ, ಫಿಲ್ಮಿಂಗಿಗೆ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ. ಇದ್ರ ಬಗ್ಗೆ ಆ್ಯಸ್ ಅ ಫಿಲ್ಮ್ ಮೇಕರ್ ನೀವೇನು ಹೇಳ್ತೀರಾ?
ಸಿ ಇಟ್ಸ್ ಎ ಗ್ರೋಯಿಂಗ್ ಮಾರ್ಕೆಟ್ ಲೈಕ್ ಎವ್ರಿ ಡೇ ಇನೋವೇಷನ್ಸ್ ಆಗ್ತಾ ಇದೆ ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ಫಾರ್ ಫಿಲ್ಮ್ಸ್, ಇಟ್ಸ್ ಫಾರ್ ನಮ್ಮ ಲೈಫ್ ಕೂಡ. ಅಂದರೆ ಎವ್ರಿ ಡೇ ಹೊಸದು ಬರ್ತಾ ಇದೆ ಆ್ಯಂಡ್ ಇಟ್ಸ್ ವೇರ್ ಇಸ್ ಇಟ್ ಲೀಡಿಂಗ್ ಯಾರಿಗೂ ಗೊತ್ತಿಲ್ಲ. ಇಟ್ಸ್ ಸ್ಕೇರಿ ಅಟ್ ಟೈಮ್ಸ್ ಆ್ಯಂಡ್ ಯಾಕೆಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾಡ್ತಾಯಿದ್ರಿ ನೀವು. ಎಲ್ಲೋ ಒಂದು ಕಡೆ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು, ಯಾರೋ ಒಬ್ಬ ಆನ್ಲೈನಲ್ಲಿ ಸಿಕ್ಕಿರೋ ಅಂಥ ವಾಯ್ಸ್ನ ಇಟ್ಕೊಂಡು ಅವರ ಮಗಳಿನ ವಾಯ್ಸ್ನ ಇಟ್ಕೊಂಡು ಒಂದು AI ಜನ್ರೇಟೆಡ್ ಇದರಿಂದ ಕಾಲ್ ಮಾಡಿ ದುಡ್ಡು ಇಸ್ಕೊಂಡಿದ್ರು ಅವ್ರ ತಾಯಿ ಹತ್ರ ಅಂತ ಹೇಳ್ಬಿಟ್ಟು ಅಂತ. ಸೊ ಇದು ಯೂಸ್ಗಿಂತ ಮಿಸ್ಯೂಸ್ ಆಗೋದು ಪಾಸಿಬಿಲಿಟಿನೇ ಜಾಸ್ತಿ. ಆ್ಯಂಡ್ ಆ್ಯಸ್ ಫಿಲಮ್ ಮೇಕರ್ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಇಟ್ಸ್ ಅ ಆನ್ಗೋಯಿಂಗ್ ಪ್ರಾಸೆಸ್. ಅಂದರೆ ನಾವು ಮುಂಚೆ ಅಷ್ಟು ಥಿಯೇಟ್ರಲ್ಲಿದ್ವಿ, ನಾಟಕಗಳು ಮಾಡ್ತಾಯಿದ್ವಿ, ಆಮೇಲೆ ಕ್ಯಾಮ್ರಾ ಕಂಡು ಹಿಡಿದ್ರು, ಆಮೇಲೆ ಮೂಕಿ ಚಿತ್ರಗಳು ಮಾಡ್ತಾಯಿದ್ವಿ, ಆಮೇಲೆ ಆಡಿಯೋ ಬಂತು, ಆಮೇಲೆ ಕಲರ್ ಬಂತು, ಆಮೇಲೆ ಬರೀ ಥಿಯೇಟ್ರಿಗೆ ಸಿನಿಮಾ ಮಾಡ್ತಾ ಇದ್ದ ಒಂದು ಟೈಮಲ್ಲಿ ಟಿ ವಿ ಬಂತು. ಟಿ ವಿ ಬರ್ತಿಂಗೆ ಚೇಂಜ್ ಆಗಿಬಿಡುತ್ತೆ, ಎಲ್ಲ ನಿಂತೋಗ್ಬಿಡುತ್ತೆ ಇದು ಅಂತೆಲ್ಲ ಹೇಳಿದಾಗ ಆವಾಗ ಇಲ್ಲ ಇದು ಒಂದು ಫಾರ್ಮ್ಯಾಟ್, ಇದೊಂದು ಫಾರ್ಮ್ಯಾಟ್ ಅಂತ ಆಯಿತು. ಆಮೇಲೆ ಸಡನ್ನಾಗಿ OTT ಬರ್ತಾ ಇದ್ದಂಗೆ OTT ಬಂದ್ಬಿಡ್ತು, ಇನ್ಯಾರು ಥಿಯೇಟ್ರಿಗೆ ಹೋಗೋದೇ ಇಲ್ಲ, ಚಾನ್ಸ್ ಎಲ್ಲ ಮುಗಿದೋಯ್ತು ಅಂತೆಲ್ಲ ಆಗೋ ಟೈಮಲ್ಲಿ ಇವೇರ್ ಇನ್ ಅ ಟ್ರಾನ್ಸಿಷನ್ ಪೀರಿಯಡ್ ಇವಾಗ. ಸೊ ಆ ಟ್ರಾನ್ಸಿಷನ್ ಪೀರಿಯಡ್ ಇನ್ನೂ ನಡೀತಾ ಇದೆ, ಬಟ್ ಇಟ್ ವಿಲ್ ಬಿ OTT ಒಂದು ಸಪ್ರೇಟ್ ಚಾನಲ್ಲು, ಟೆಲಿವಿಷನ್ ಒಂದು ಸಪ್ರೇಟ್ ಚಾನಲ್ಲು, ಸಿನಿಮಾ ಥಿಯೇಟರ್ ಒಂದು ಸಪ್ರೇಟ್ ಚಾನಲ್ ಆಗುತ್ತೆ. ಆಡಿಯನ್ಸ್ ಡಿವೈಡ್ ಆಗ್ತಾರೆ. ಮುಂಚೆ ಏನಂದರೆ ಎಲ್ಲರೂ TV ಒಂದೇ ನೋಡ್ತಾ ಇದ್ದಿದ್ದು, ಅಂದರೆ TRP ಇಷ್ಟು ಇತ್ತು, ಇವಾಗ TRP ಡೌನ್ ಆಗುತ್ತೆ, ಅವರು ಟೆನ್ಷನ್ ಆಗುತ್ತೆ ಏನು ಹಿಂಗೆ ಆಗ್ತಿದೆಯಲ್ಲ ಅಂತ. ಬಟ್ ಏನೂ ಮಾಡೋಕ್ಕಲ್ಲ, ಡಿವೈಡ್ TV ನೋಡೋರು ಇಷ್ಟು ಜನ ಇದ್ದಾರೆ, OTT ನೋಡೋ ಇಷ್ಟು ಜನ ಇದ್ದಾರೆ, ಥಿಯೇಟ್ರಿಗೆ ಹೋಗೋ ಇಷ್ಟು ಜನ ಇದ್ದಾರೆ. ಸೊ ಅದನ್ನು ಅರ್ಥ ಮಾಡಿಕೊಂಡು ನಾವು ವಿ ಹ್ಯಾವ್ ಟು ಸ್ಟಾರ್ಟ್ ಎಂಗೇಜಿಂಗ್ ಟು ದೆಮ್. ದ ಓನ್ಲಿ ಪ್ರಾಬ್ಲಮ್ ಇವಾಗ ಏನು ಅಂತ ಹೇಳಿದ್ರೆ ಇಟ್ ಈಸ್ ವೆರಿ ಫಾಸ್ಟ್, ಥಿಂಗ್ಸ್ ಆರ್ ಚೇಂಜಿಂಗ್ ವೆರಿ ಫಾಸ್ಟ್. ನಾವು ಇನ್ನೂ OTTಗೆ ಅಡ್ಜಸ್ಟ್ ಆಗೋಷ್ಟಲ್ಲಿ AI ಬಂದುಬಿಡ್ತು. AI ನಾವು ಚಾಟ್ GPT ಅದು ಅರ್ಥ ಮಾಡ್ಕೊಳ್ಳೋಷ್ಟು ಇನ್ನೊಂದೇನೋ ಬಂದುಬಿಟ್ಟಿರುತ್ತೆ. ಸೊ ಇಷ್ಟು ಫಾಸ್ಟಾಗಿ ಆಗ್ತಿದ್ದಾಗ, ಹೇಳಿದೆ ಫಾಸ್ಟ್ ಜನ್ರೇಷನ್ ಹೇಳಿದ್ನಲ್ಲ, ಅಷ್ಟು ಫಾಸ್ಟಾಗಿ ಆಗ್ತಿದ್ದಾಗ ಬಿಫೋರ್ ಯು ಕುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್ ಇನ್ನೊಂದೇನೋ ಆಗ್ಬಿಟ್ಟಿರುತ್ತೆ. ಸೊ ಈಗ ನಾನು AI ಅರ್ಥ ಮಾಡಿಕೊಂಡು ಮಾಡೋಷ್ಟೊತ್ತಿಲ್ಲಿ AI ಗೊತ್ತಿರೋನು ಮುಂದಕ್ಕೆ ಹೋಗ್ಬಿಟ್ಟಿರ್ತಾನೆ. AI ಗೊತ್ತಿರೋ ಮುಂದಕ್ಕೆ ಹೋಗಲಿ ಒಬ್ಳು, ನನಗೆ ಕೆಲಸ ಇರಲ್ಲ. ಈಗ ನನಗೇನೋ ಅರ್ಥ ಮಾಡ್ಕೊಂಡು ನಂಗೆ ಟೈಮ್ ಬೇಕು, ನನಗಿಂತ ಹಿಂದೆ ಇರೋ ಇನ್ನೂ ಹಿಂದೆ ಉಳಿದ್ಬಿಟ್ಟಿರ್ತಾರೆ. ಓದೋನು ಸೂಪರಾಗಿ ಹೋಗ್ಬಿಟ್ಟ ಗುರು ಅಂತ ಹೇಳೋಷ್ಟೊತ್ತಿಗೆ ಇನ್ನೊಬ್ಬ ಬಂದುಬಿಡುತ್ತೆ, ಇನ್ನೊಂದೇನೋ ಬಂದುಬಿಟ್ಟಿರುತ್ತೆ. ಸೊ ಅವ್ನಿಗೆ ಇದಾಗ್ಬಿಡುತ್ತೆ. ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಸ್ಕೇರಿ, ಬಿಕಾಸ್ ಕನ್ಸಿಸ್ಟೆನ್ಸಿ ಅಂತ ಇರಲ್ಲ. ಟಕ 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 ಚೇಂಜ್ ಆಗ್ತಿರ್ಬೇಕಾದ್ರೆ ಅಗೇನ್ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಆಗ್ಬೋದು. ಆ್ಯಂಡ್ ದಟ್ ಈಸ್ ಆ್ಯಕ್ಚುಲಿ ಅ ವೆರಿ ಸ್ಕೇರಿ ಥಿಂಗ್, ಬಿಕಾಸ್ ಎಲ್ಲಿಗೆ ಲೀಡ್ ಆಗ್ತೇ ಗೊತ್ತಿಲ್ಲ. That's a different topic altogether to discuss. Probably yes, as a filmmaker I said you have to adapt. You have to adapt and it's a storytelling format. ನೀವು ದೊಡ್ಡ ಕ್ಯಾಮ್ರಲ್ಲಿ ಹೇಳ್ತಿರೋ, ಚಿಕ್ಕ ಕ್ಯಾಮ್ರಲ್ಲಿ ಹೇಳ್ತಿರೋ, ಅಥವಾ ನೀವು ಮೊಬೈಲ್ ಕ್ಯಾಮ್ರಲ್ಲಿ ಹೇಳ್ತಿರೋ ಅಂತ ಕತೆ ಹೇಳಬೇಕಷ್ಟೇ. ಸೊ ಫಾರ್ಮ್ಯಾಟ್ ಚೇಂಜ್ ಆಗ್ಬೋದು, ಬಟ್ ಎಮೋಷನ್ ರಿಮೈನ್ಸ್ ದ ಸೇಮ್. ಕತೆ ಸ್ಟೋರಿ ಟೆಲ್ಲಿಂಗ್ ಪ್ಯಾಟರ್ನ್ ರಿಮೈನ್ಸ್ ದ ಸೇಮ್. ಸೊ ಫಾರ್ಮ್ಯಾಟ್ ಬೇರೆ ಆಗ್ಬೋದೇನೋ ಅಷ್ಟೇ. ನಿಮಗೆ ರಂಗಭೂಮಿಯ ಒಂದು ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಮ ತಂದೆಯೇ ನಿಮ್ಮ ಗುರುಗಳು, ಈ ಫಿಲಮ್ ಇದೆಲ್ಲದರಿಂದ ನೀವು ಕಲಿತ ಒನ್ ಆಫ್ ದ ಬಿಗ್ಗೆಸ್ಟ್ ಫಿಲಮ್ ಮೇಕಿಂಗ್ ಲರ್ನಿಂಗ್ ಯಾವುದು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ದಟ್ ಸ್ಟೇಸ್ ಫಾರ್ ಎವರ್, ಇದು ಎಷ್ಟೇ ಜನ್ರೇಷನ್ ಆದರೂ ಈ ಒಂದು ಲರ್ನಿಂಗ್ ಯಾವಾಗಲೂ ಆ್ಯಕ್ಟಿವ್ ಇರುತ್ತೆ ಅನ್ನೋದು. ಲರ್ನಿಂಗ್ ಇಸ್ ಅನ್ ಆನ್ಗೋಯಿಂಗ್ ಪ್ರಾಸೆಸ್. ಒಂದು ಎರಡನೇದು ಏನು ಅಂತ ಹೇಳಿದ್ರೆ, ಈ ಒಂದು ನಾನು ಕಲ್ತಿರೋ ಅಂಥದ್ದು ಆ್ಯಂಡ್ ಇದು ವೆರಿ ಇಂಪಾರ್ಟೆಂಟ್ ಟು ಕಮಿಂಗ್ ಜನ್ರೇಷನ್ಸ್ ಏನು ಅಂತ ಹೇಳಿದ್ರೆ, ಈ ಒಂದು ನಿಮ್ಮ ಆಯ್ಕೆ ಮಾಡೋಂಥ ಫೀಲ್ಡು, ನಮ್ಮ ಸಿನಿಮಾನೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಪೇಷನ್ಸ್ ಆ್ಯಂಡ್ ಪರ್ಸಿವರೆನ್ಸ್ ಇಸ್ ದ ಕೀ. ಆ್ಯಂಡ್ ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಥಿಂಗ್ ಇನ್ ದ ಇಂಡಸ್ಟ್ರಿ. ಅಂದರೆ ಯಾರೇ ಆಗಿರ್ಬೋದು, ಎಲ್ಲರಿಗೂ ಒಂದು ರೆಸ್ಲೆಸ್ನೆಸ್ಸು, ಇನ್ಸೆಕ್ಯೂರಿಟಿ ಇದ್ದೇ ಇರುತ್ತೆ. ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕು, ನಾನು ಇರ್ತೀನಾ ಇರಲ್ವಾ, ಅಥವಾ ಏನಾಗ್ಬಿಡುತ್ತೆ, ಬೇರೆ ಯಾರೋ ಬಂದು ಟೇಕ್ ಓವರ್ ಮಾಡಿಬಿಡ್ತಾರಾ, ಅಥವಾ ನಂಗೆ ಏನೋ ಕೆಲಸ ಆಗ್ತಿಲ್ವಲ್ಲ, ನಾನು ಈ ಇಂಡಸ್ಟ್ರಿಗೋಸ್ಕರ ಹೇಳಿ ಮಾಡಿಸ್ದೋನ ಅಥವಾ ಅಲ್ವಾ, ನಾನು ರಾಂಗ್ ಇಂಡಸ್ಟ್ರಿ ಚೂಸ್ ಮಾಡಿನ ಅಂತ. ಇದು ನಮ್ಮ ಇಂಡಸ್ಟ್ರಿ ಅಷ್ಟೇ ಅಲ್ಲ, ಎಲ್ಲ ಇಂಡಸ್ಟ್ರಿಲೂ ಅದು ಇರೋಂಥ ಒಂದು, ನಮ್ಮ ಒಬ್ಬ ಬಿಗಿನರಿಂದ ಹಿಡಿದು ಸೂಪರ್ ಸ್ಟಾರ್ವರೆಗೂ ಈ ಇನ್ಸೆಕ್ಯೂರಿಟಿ ಇದ್ದೇ ಇರುತ್ತೆ. ಸೊ ಇದಕ್ಕೆ ಮೇನ್ ಏನು ಅಂತ ಹೇಳಿದ್ರೆ ಪೇಷನ್ಸ್ ಆ್ಯಂಡ್ ಪರ್ಸೀವರೆನ್ಸ್. ನೀವು ಪೇಷಂಟಾಗಿರಬೇಕು, ನಿಮ್ಮ ಗೋಲ್ನ ನೀವು ಪರ್ಸೀವ್ ಮಾಡ್ತಾ ಹೋಗ್ತಾ ಇರಬೇಕು. ಆ್ಯಂಡ್ ಯು ಹ್ಯಾವ್ ಟು ಸೆಲ್ಫ್ ಮೋಟಿವೇಟ್ ಯುವರ್ ಸೆಲ್ಫ್. ಇಟ್ ಈಸ್ ಡಿಫಿಕಲ್ಟ್,
ಬಟ್ ಯು ಹ್ಯಾವ್ ಟು ಸೆಲ್ಫ್ ಮೋಟಿವೇಟ್. ಇರೋದ್ರಲ್ಲಿ ಒಂದು ಖುಷಿನ ಹುಡ್ಕೊಂಡು, ಒಂದು ಪಾಸಿಟಿವ್ ನೋಟ್ನ ಹುಡ್ಕೊಂಡು, ಇವತ್ತಿದಾಗ್ತಾ ಇದೆ, ಇಷ್ಟೆಲ್ಲ ನಾವು ಹೇಳ್ತೀವಲ್ಲ, ಎಲ್ಲ ಪಾಸಿಟಿವ್ ಮಧ್ಯೆ ಒಂದು ನೆಗೆಟಿವ್ ನೋಡ್ತೀವಿ ಅಂತ, ಅದು ಉಲ್ಟಾ ಆಗಬೇಕು. ಎಲ್ಲ ನೆಗೆಟಿವ್ ಮಧ್ಯೆ ಒಂದು ಪಾಸಿಟಿವ್ ನೋಡಿಕೊಂಡು ಇದು ಚೆನ್ನಾಗಿದೆ ಇವತ್ತು, ಇಷ್ಟೆಲ್ಲ ಆದರೂ ಇವತ್ತು ಇದು ಚೆನ್ನಾಗಾಯಿತು, ಏನೂ ಕೆಲಸ ಆಗಿಲ್ಲ, ಮನೆಗೆ ಬಂದು ನನ್ನ ಮಗ ನನ್ನ ಹಗ್ ಮಾಡ್ದ ಅಂತ ಹೇಳಿದ್ರೆ ಇವತ್ತು ಇದು ಅಟ್ಲೀಸ್ಟ್ ಪಾಸಿಟಿವ್ ಆಗಿದೆ ಅಂದ್ಕೊಂಡು ನಾವು ನಮ್ಮನ್ನು ಮೋಟಿವೇಟ್ ಮಾಡಿಕೊಂಡು ಪೇಷಂಟಾಗಿ ಇದ್ಕೊಂಡು ಪರ್ಸೀವ್ ಮಾಡ್ಕೊಂಡು ಹೋಗ್ತಾ ಇರಬೇಕು ನಮ್ಮ ಕೆಲಸನ. ಇವತ್ತೆಲ್ಲ ನಾಳೆ ಆಗತ್ತೆ ಅದು. ಆ್ಯಂಡ್ ಇವತ್ತು ಆಗಲಿಲ್ಲ, ಆಗದೇ ಇರೋದು 100 ಆಗಿರ್ಬೋದು, ಬಟ್ ಆಗೋದು ಒಂದೇ. ಸೊ ಅದೇ ಫೇಲ್ಯೂರ್ಸ್ 100 ಆಗಿರ್ಬೋದು, ಸಕ್ಸಸ್ ಒಂದೇ. ಆ ಸಕ್ಸಸ್ ಬಂದಾಗ ಅದು ಬಿಲ್ಡ್ ಆಗ್ತಾ ಹೋಗುತ್ತೆ. ಇಟ್ಸ್ ಅ ಹಾರ್ಡ್ ರೋಡ್ ಆ್ಯಂಡ್ ನಥಿಂಗ್ ಈಸ್ ಸ್ಮೂತ್. ಸೊ ಇರೋದನ್ನು ನಾವು ಎಂಜಾಯ್ ಮಾಡ್ಕೊಂಡು ಹೋಗಬೇಕು. ಲೈಫ್ ಯು ಹ್ಯಾವ್ ಟು ಕ್ರಿಯೇಟ್ ಮೆಮರೀಸ್. ಇಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಬಿಕಮ್ ವೆರಿ ಹಾರ್ಡ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿಬಡಿ ಟು ಲರ್ನ್. ಎಲ್ಲರೂ ತಿಳ್ಕೊಬೇಕು ಇದನ್ನು. ಅಂದರೆ ನಥಿಂಗ್ ಈಸ್ ಈಸಿ ಇನ್ ಲೈಫ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಥಿಂಗ್ ಈಸ್ ಡಿಫಿಕಲ್ಟ್ ಆಲ್ಸೋ. ನೀವು ಹೇಗೆ ಪರ್ಸೀವ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಒಂದು ಇದು ಡಿಪೆಂಡ್ ಆಗುತ್ತೆ. ಸೊ ದಟ್ ಈಸ್ ಒನ್ ಲರ್ನಿಂಗ್ ಐ ಹ್ಯಾವ್ ಲರ್ನ್ಡ್. ದಿನ ಬೆಳಗ್ಗೆ ಅದು ಮೋಟಿವೇಟ್ ಮಾಡಬೇಕು, ಅದಕ್ಕೆ ಕೆಲಸ ಮಾಡಬೇಕು ಆ್ಯಂಡ್ ನೆವರ್ ಲೂಸ್ ಯುವರ್ ಕೂಲ್. ನೀವು ಕಷ್ಟದಲ್ಲಿದ್ದಾಗ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅದು ನಿಮ್ಮ ಕ್ಯಾರೆಕ್ಟರ್ನ ಡಿಫೈನ್ ಮಾಡುತ್ತೆ. ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿರುತ್ತೆ. ಯಾವಾಗ ಚೆನ್ನಾಗಿ ಆಗ್ತಾ ಇರಲ್ವ ನಿಮ್ಮ ಲೈಫಲ್ಲಿ, ಆವಾಗ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಇದೆಲ್ಲ, ದಟ್ ವಿಲ್ ಡಿಫೈನ್ ಯುವರ್ ಕ್ಯಾರೆಕ್ಟರ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ವೆರಿ ಟ್ರೂ ಆ್ಯಂಡ್ ಇಟ್ಸ್ ವೆರಿ ಇನ್ಸ್ಪೈರಿಂಗ್ ಆಲ್ಸೋ. ಇವಾಗ ತತ್ಸಮ ತದ್ಭವ ರಿಲೀಸ್ಗೆ ರೆಡಿ ಆಗಿದೆ. ಅದು ಬಿಟ್ಟು ನಿಮ್ಮ ಒಂದು ಪ್ರಾಜೆಕ್ಟ್ಸ್ ಇರ್ಬೋದು, ನಿಮ್ಮ ಸ್ಟುಡಿಯೋಸಿಂದ ಬರ್ತಿರೋ ನೆಕ್ಸ್ಟ್ ಕತೆ ಇರ್ಬೋದು, ಅದ್ರ ಬಗ್ಗೆ ಏನಾದ್ರು ನಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋದಾದರೆ? ಅನೌನ್ಸ್ ಮಾಡ್ತೀವಿ ಇಷ್ಟರಲ್ಲೇ. ನೆಕ್ಸ್ಟ್ ನಾನೊಂದು ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಇನ್ನೊಂದು ಪ್ರೊಡಕ್ಷನ್ಗೆ ಒಂದು 3 ಸಿನಿಮಾ ಲೈನಪ್ ಮಾಡಿದ್ದೀವಿ. ದಿ ಐಡಿಯಾ ಈಸ್ ಆಲ್ಸೋ ವರ್ಷಕ್ಕೊಂದು 3 ಸಿನಿಮಾ ಮಾಡಬೇಕು ನಮ್ಮ ಪ್ರೊಡಕ್ಷನ್ ಹೌಸಿಂದ. ನಾನು ಒಂದು ಐಡಿಯಾನೇ ಶುರು ಮಾಡಿದ್ದು ಆ್ಯಂಡ್ ಸ್ಟಿಲ್ ದಟ್ ವಿಲ್ ಕಂಟಿನ್ಯೂ. ಮೊದಲನೇ ಸಿನಿಮಾ ಆಗಿದ್ದರಿಂದ ಒಂಥರ ಅದು ಫಸ್ಟ್ ಮಗು ಹುಟ್ಟಿದಾಗ ತುಂಬ ಹುಷಾರಾಗಿ ನೋಡ್ಕೊತೀವಲ್ಲ, ಸೊ ಆ ಥರ ಇಟ್ಸ್ ಆಲ್ಸೋ ಲರ್ನಿಂಗ್ ಫಾರ್ ಅಸ್. ಇವಾಗ ನಮಗೆ ಸೆಕೆಂಡ್ ಆ್ಯಂಡ್ ಥರ್ಡ್ ವಿಲ್ ಸ್ಟಾರ್ಟ್ ಫ್ಲೋಯಿಂಗ್ ಈಸಿಲಿ ಅಂತ. ಸೊ ದಿ ಐಡಿಯಾ ಇಸ್ ಟು ಪ್ರೊಡ್ಯೂಸ್ 3 ಫಿಲಮ್ಸ್ ಅಟ್ ಲೀಸ್ಟ್ ಎವ್ರಿ ಇಯರ್ ಆ್ಯಂಡ್ ಆ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀವಿ. ಇಷ್ಟೆಲ್ಲ ಅನೌನ್ಸ್ ಮಾಡ್ತೀವಿ ನಾವು. ವಿ ಆರ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಫಾರ್ ದ್ಯಾಟ್. ಇವಾಗ ಕರೆಂಟ್ಲಿ ತತ್ಸಮ ತದ್ಭವಗೆ ನಮ್ಮ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಕಡೆಯಿಂದ ಜನರಿಗೆ ಒಳ್ಳೊಳ್ಳೆ ಕಥೆ, ಒಳ್ಳೊಳ್ಳೆ ನಟರು ಹಾಗೆ ಬರ್ತಾ ಇರಲಿ ಇಂಡಸ್ಟ್ರಿಗೆ ಅಂತಲೂ ನಾವು ವಿಶ್ ಮಾಡ್ತೀವಿ. ನನಗೆ ನೆನಪಿದೆ ಪರ್ಸ್ನಲಿ ಸೇಯಿಂಗ್, ನಾಗಭರಣ ಸರ್ ನನ್ನ ಕಾಲೇಜ್ಗೆ ಚೀಫ್ ಗೆಸ್ಟ್ ಆಗಿ ಬಂದಿದ್ದರು. ನಾನು ಅವ್ರಿಗೆ 2 ಪೇಜ್ ಇಂಟ್ರೊಡಕ್ಷನ್ ವೆಲ್ಕಮ್ ಸ್ಪೀಚ್ ಅವ್ರಿಗೆ ನಾನೇ ಕೊಟ್ಟಿದ್ದೆ. ಆ್ಯಂಡ್ ಇವತ್ತು ನಿಮಗೆ ಅದನ್ನು ಮಾಡಿದೆ ನಾನು. ಐ ಆಮ್ ವೆರಿ ಫಾರ್ಚುನೇಟ್ ಆ್ಯಂಡ್ ನಿಮ್ಮ ಟೈಮ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.